Hello guys, welcome to our favorite channel Physics Wala. This is Ramya. ನಾನು ನಿಮ್ಮ ಮ್ಯಾಥ್ಸ್ ಲೆಕ್ಚರರ್. ತುಂಬ ಮಾತಾಡಬೇಕಂತ ಇದೆ, ಬಟ್ ನಾವು ತುಂಬ ಲೇಟ್ ಆಗಿದೆ. ಆಲ್ರೆಡಿ ಮ್ಯಾಥ್ಸ್ ಕ್ಲಾಸ್ ತುಂಬ ಲ್ಯಾಗಿಂಗಲ್ಲಿದೆ. ಅದಕ್ಕೋಸ್ಕರ ನಾವು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಇವತ್ತಿನ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನಮಗಿದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋದು ನಾವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಓದಿದ್ದೀವಿ. ಸ್ವಲ್ಪ ಇದ್ರದ್ದು ಫಸ್ಟ್ ಪಾರ್ಟ್ ಓದಿದ್ದೀವಿ. ಈಗ ಅದ್ರದ್ದು ಸೆಕೆಂಡ್ ಪಾರ್ಟ್. ಇದರಲ್ಲಿ ರಿಲೇಷನ್ ಅಂತ ನೋಡೋದಕ್ಕೂ ಮುಂಚೆ ನಮಗೆ ಫಸ್ಟ್ ಆರ್ಡರ್ಡ್ ಪೇರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫಸ್ಟ್ ಆರ್ಡರ್ಡ್ ಪೇರ್. ವಾಟ್ ಈಸ್ ಅನ್ ಆರ್ಡರ್ಡ್ ಪೇರ್? ನಾನೀಗ ಬರಿತೀನಿ ಜಸ್ಟ್ ಆರ್ಡರ್ಡ್ ಪೇರ್ 2,4 ಅಂತ ಬರಿತೀನಿ. ಯಾಕೆ ಇದನ್ನು ಈ ಥರನೇ ಬರೀಬೇಕು? ಇದಕ್ಕೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ x square minus 6x plus 8 is equals to 0. ಈಗ ಇದಕ್ಕೆ ಸೊಲ್ಯೂಷನ್ ಏನು ಬರುತ್ತೆ ನಮಗೆ? x is equals to 2,4 ಬರುತ್ತಲ್ವ. ಇದಕ್ಕೆ ಸೊಲ್ಯೂಷನ್ ಬಂದು x is equals to 2,4 ಬರುತ್ತೆ. ನಾನೀಗ ಇದನ್ನ x is equals to 2,4 ಅಂತ ಆದರೂ ಬರಿತೀನಿ, ಆರ್ x is equals to 4,2 ಅಂತ ಆದರೂ ಬರಿತೀನಿ. ಇದರಲ್ಲಿ ಈಗ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆ ನಮಗೆ? ಇಲ್ಲ. 2,4 ಅಂತ ಬರೆದ್ರು ಒಂದೇ, 4,2 ಅಂತ ಬರೆದ್ರು ಒಂದೇ. ಬಟ್ ಇಲ್ಲಿ ನೋಡಿ, ಇಲ್ಲಿ ನಾನಿಲ್ಲಿ ಬ್ರ್ಯಾಕೆಟಲ್ಲಿ 2,4 ಅಂತ ಬರ್ತಿದ್ದೀನಿ. ಅದೇ ಥರ 4,2 ಅಂತ ಬರೀತೀನಿ. ಇದೆರಡು ಸೇಮಾ? ಈಗ ಇದೆರಡು ಸೇಮ್ ಅಂದರೆ ಮ್ಯಾಮ್ ಅದು ಸೇಮ್ ಅಂತೀರಾ? ಇಲ್ಲ, ಅದು ಮಾತ್ರ ಡಿಫ್ರೆಂಟ್. ಯಾಕಂದರೆ ನಾವು ಅದು ಆರ್ಡರ್ಡ್ ಪೇರ್ ವಿತ್ ಇನ್ ಅ ಬ್ರ್ಯಾಕೆಟ್ಸ್ ಆ್ಯಂಡ್ ದಟ್ ಆಬ್ಜೆಕ್ಟ್ಸ್ ಸಪ್ರೇಟೆಡ್ ಬೈ ಕಾಮಾ. ಮೀನ್ಸ್ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ನ ಸ್ಪೆಸಿಫೈಡ್ ಆರ್ಡರ್ ಮೀನ್ಸ್ ಆರ್ಡರ್ ಆಗಿ ಬರೀಬೇಕು ನಾವು ಒಂದು ನಂಬರ್ನ, ಲೈಕ್ ವಿತ್ ಇನ್ ಅ ಪ್ಯಾರಂಥಸಿಸ್. ಇದು ಬಂದು ಅನ್ಆರ್ಡರ್ಡ್ ಪೇರ್. ಇದು ಅನ್ಆರ್ಡರ್ಡ್, ನಾವು ಹೇಗೆ ಬರೋದ್ರು ಈಕ್ವಲ್ಲೇ. ಇದು ಅನ್ಆರ್ಡರ್ಡ್ ಪೇರ್. ಬಟ್ ಇದು ಬಂದು ಆರ್ಡರ್ಡ್ ಪೇರ್. ಇದು ಹೇಗೆ ಹೇಳ್ಬೋದು ಅಂದರೆ, ನಾನು ಕನ್ಸಿಡರ್ ಆನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಫಸ್ಟ್ ಒನ್ ತಗೊಳ್ಳೋಣ. ಈಗ ಫಸ್ಟ್ ಪಾಯಿಂಟ್ ಬಂದು ಎಕ್ಸ್ ಬಂದು 2, ವೈ ಇಸ್ 4. ಸಮಯ ಇಲ್ಲಿ ಬರುತ್ತಾ ಪಾಯಿಂಟು? ಅಂಡ್ ಸೆಕೆಂಡ್ ಒನ್ ನೋಡಿ, ಎಕ್ಸ್ ಇಸ್ 4, ವೈ ಇಸ್ 2 ಇದೆ. ಅದೆಷ್ಟು ಬರುತ್ತೆ? ಇಲ್ಲಿ ಬರುತ್ತೆ. ಈ ಎರಡು ಪಾಯಿಂಟ್ ಸೇಮ್ ಒಂದೇನಾ? ಇಲ್ಲ, ಡಿಫರೆಂಟ್ ಇದೆ ಅಲ್ಲ ಅದೆರಡು ಪಾಯಿಂಟ್ಸ್. ಅದಕ್ಕೆ ಆರ್ಡರ್ಡ್ ಪೇರ್ ಅನ್ನೋದು 2,4 ಇಸ್ ನಾಟ್ ಈಕ್ವಲ್ ಟು 4,2. ಯಾವಾಗ ಈ ಆರ್ಡರ್ಡ್ ಪೇರ್ ಅನ್ನೋದು ಈಕ್ವಲ್ ಆಗುತ್ತೆ, ನಾವು ಆ ಥರನೂ ಬರೀಬೋದು. ಫಾರ್ ಎಕ್ಸಾಂಪಲ್, ಇಫ್ a, b is equals to some 2,4. ಯಾವಾಗ ಈ ಆರ್ಡರ್ಡ್ ಪೇರ್ ಅನ್ನೋದು ಈಕ್ವಲ್ ಆಗುತ್ತೆ ಅಂದರೆ ಅದ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್, ಇದ್ರದ್ದು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸಹ ಈಕ್ವಲ್ ಆಗಿರಬೇಕು. ಇದಲ್ವಾ? ಎ ಇಸ್ ಈಕ್ವಲ್ ಟು ಬಿ, ಸಾರಿ, ಎ ಇಸ್ ಈಕ್ವಲ್ಸ್ ಟು ಎ ಇಸ್ ಈಕ್ವಲ್ ಟು 2 ಆ್ಯಂಡ್ ಬಿಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದಿದೆ? 4. ಬಿಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಬಂದು 4. ಬಿ ಇಸ್ ಈಕ್ವಲ್ಸ್ ಟು 4. ಆರ್ಡರ್ಡ್ ಪೇರ್ ಯಾವಾಗ ಈಕ್ವಲ್ ಇರುತ್ತೆ ಅಂದರೆ ಅದ್ರದ್ದು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸಹ ಈಕ್ವಲ್ ಆಗಿರಬೇಕು. ಆವಾಗ ಮಾತ್ರ ಅದನ್ನು ಈಕ್ವಲ್ ಅಂತ ಹೇಳೋಕ್ಕಾಗತ್ತೆ. ಇಲ್ಲ ಅಂದರೆ ದೇ ಆರ್ ನಾಟ್ ಈಕ್ವಲ್. ನೆಕ್ಸ್ಟ್ ಒನ್, ಆರ್ಡರ್ಡ್ ಪೇರ್ ನೋಡಿ, ಎ ಪೇರ್ ಆಫ್ ಆಬ್ಜೆಕ್ಟ್ಸ್ ಲಿಸ್ಟೆಡ್ ಇನ್ ಅ ಸ್ಪೆಸಿಫಿಕ್ ಆರ್ಡರ್. ನಾ ಹೇಳಿದ್ದೀನಲ್ಲ, ಸ್ಪೆಸಿಫಿಕ್ ಆರ್ಡರಲ್ಲಿ ಇರಬೇಕು, ಇಲ್ಲಾಂದರೆ ಅದು ಅನ್ಆರ್ಡರ್ಡ್ ಪೇರ್ ಆಗುತ್ತೆ. ಸ್ಪೆಸಿಫಿಕ್ ಆರ್ಡರ್ is called an ordered pair. It is written by listing the two objects. See, two objects, separating them by comma, 1, 2, separating them by comma, and then enclosing the pair in a parenthesis. This is called as parenthesis or an open bracket. Next, in ordered pair a, b, a is called the first element. This a is called as first element and b is called as an second element. ಇಲ್ಲಿ 2 ordered pairs are said to be equal. ನಾನು ಇದು ಆಲ್ರೆಡಿ ಹೇಳಿದ್ದೀನಿ. 2 ordered pairs ಯಾವಾಗ ಈಕ್ವಲ್ ಆಗಿರುತ್ತೆ? ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್, ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನೋದು ಈಕ್ವಲ್ ಆಗಿರಬೇಕು. ದಟ್ ಈಸ್ ಎ ಬಿ ಈಕ್ವಲ್ ಟು ಸಿ ಡಿ ಅಂದರೆ ಎ ಇಸ್ ಈಕ್ವಲ್ ಟು ಸಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಡಿ. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಆ ಆರ್ಡರ್ಡ್ ಪೇರ್ ಅನ್ನೋದು ಈಕ್ವಲ್ ಆಗುತ್ತೆ. ಇದೆಲ್ಲರಿಗೂ ಅರ್ಥ ಆಗಿದೆಲ್ಲ? ನೆಕ್ಸ್ಟ್
ನೆಕ್ಸ್ಟ್ ಒನ್ ಆರ್ಡರ್ಡ್ ಪೇರ್ ಆಯಿತು. ನೆಕ್ಸ್ಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅಂತ ನೋಡೋಣ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನು ಯಾವ ಥರ ಬರಿಬೋದು ಅಂತ. ಕನ್ಸಿಡರ್ ಅ ಸೆಟ್ ನಾನೀಗ ಸಪೋಸ್ 2 ಸೆಟ್ನ ಕನ್ಸಿಡರ್ ಮಾಡ್ತೀನಿ. ಎ ಬಿ ರೈಟ್ ಎಲಿಮೆಂಟ್ಸ್ 1 2 3 ಬಿ ಅಲ್ಲಿ ಎ ಕಮಾ ಬಿ. ಈಗ ನಾನು ಕಾರ್ಟಿಷಿಯನ್ ಪ್ರಾಡಕ್ಟ್ ಬರಿಬೇಕು. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಮ್ಯಾಥಮೆಟಿಕಲಿ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ಬೋದು. ನಂಬರ್ಸ್ನ ತೊಗೊಂಡಾಗ ಲೈಕ್ 2 ಇಂಟು 4 ಆರ್ 8 ಇಂಟು 2 10 ಇಂಟು 2 ಈ ಥರ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ವೆಕ್ಟರ್ಸ್ನ ಸಹ ಮಲ್ಟಿಪ್ಲೈ ಮಾಡ್ಬೋದು. ವೆಕ್ಟರ್ಸ್ನ ಸಹ ನಾವು ಮಲ್ಟಿಪ್ಲೈ ಮಾಡ್ಬೋದಲ್ಲ. ಎ ಡಾಟ್ ಬಿ ಆರ್ ಸಿ ಎ ಇಂಟು ಬಿ. ಹಾಗೆ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ತೀವಿ ಮ್ಯಾಟ್ರಿಸಸ್ ಬರುತ್ತೆ ನಮಗೆ. ಆ ಮ್ಯಾಟ್ರಿಸಸ್ನೂ ಸಹ ನಾವು ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳ್ತೀವಿ. ಹಾಗೆ ಮ್ಯಾಟ್ರಿಕ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡ್ಬೋದು, ನಂಬರ್ಸ್ನ ಈ ವೆಕ್ಟರ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡ್ಬೋದು, ಹಾಗೆ ಒಂದು ಸೆಟ್ನ ಸಹ ನಾವು ಮಲ್ಟಿಪ್ಲೈ ಮಾಡ್ಬೋದು. ಅದು ಹೇಗೆ ಸಿ ಎ ಇಲ್ಲಿ ನಾವು ಇದನ್ನು ಇಂಟು ಅಂತ ಹೇಳಬಾರ್ದು. ಎ ಇಂಟು ಬಿ ಎ ಡಾಟ್ ಬಿ ಅಂತೆಲ್ಲ ಹೇಳಬಾರ್ದು. ಜಸ್ಟ್ ಎ ಕ್ರಾಸ್ ಇದನ್ನು ಕ್ರಾಸ್ ಅಂತಾನೆ ನಾವು ಪ್ರೊನೌನ್ಸಿಯೇಟ್ ಮಾಡಬೇಕು. ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಇದು ನಾವು ಫಸ್ಟ್ ಯಾವ ಎಲಿಮೆಂಟ್ ಇದೆ, ಎ ಎಲಿಮೆಂಟ್ ಇದೆ ಅಂತಂದರೆ ಫಸ್ಟ್ ಎಲಿಮೆಂಟ್ ಬಂದು ಎ ಅಲ್ಲಿರೋ ಎಲಿಮೆಂಟ್ಸೇ ತೊಗೋಬೇಕು ಆ್ಯಂಡ್ ದೆನ್ ಅಗೇನ್ ಬಿ ಅಲ್ಲಿರೋದು ತೊಗೋಬೇಕು. ಫಸ್ಟ್ ಎ ಕ್ರಾಸ್ ಬಿ ಅಂದರೆ ಏನಪ್ಪ, ಎ ಕ್ರಾಸ್ ಬಿ ಅಂದರೆ ಈ ಎ ಅಲ್ಲಿ ಎಲಿಮೆಂಟ್ಸ್ ಇದಲ್ಲ, ಈ ಪ್ರತಿಯೊಂದು ಎಲಿಮೆಂಟು ಎಷ್ಟು ಸತಿ ಲಿಂಕ್ ಮಾಡ್ಬೋದು ಬಿ ಅಲ್ಲಿರೋ ಎಲಿಮೆಂಟ್ಗೆ. ಈಗ 1 ಅನ್ನೋ ಎಲಿಮೆಂಟ್ ಇದೆ ಎ ಅಲ್ಲಿ, ಬಿ ಅಲ್ಲಿ ಬಂದು ಎ ಕಮ ಬಿ ಅಂತ ಇದೆ. ಈ 1ನ ಎಗೂ ಲಿಂಕ್ ಮಾಡ್ಬೋದು ಆ್ಯಂಡ್ 1ನ ಬಿಗೂ ಲಿಂಕ್ ಮಾಡ್ಬೋದು. ಅದು ಅಷ್ಟೇ. ಲಿಂಕ್ ಮಾಡೋದನ್ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ನಾವು ಇದನ್ನು ಬರೆಯೋಣ. ನಾವು ಫಸ್ಟ್ 1ಗೆ ಯಾವ್ದಾದ್ರು ಬರುತ್ತೆ, 1 ಕಮ ಎ 1 ಕಮ ಬಿ. ಇದು 1ಗೆ ಆಯ್ತಲ್ಲ. ನೆಕ್ಸ್ಟ್ 2ಗೆ ಬರಿಬೋದಲ್ಲ. ನೆಕ್ಸ್ಟ್ 2ಗೂ ಸಹ ಎ ಬಿ 2 ಎ 2 ಬಿ. ನೆಕ್ಸ್ಟ್ 3ಗೆ 3 ಎ 3 ಬಿ 3 ಎ 3 ಬಿ. ದಿಸ್ ಇಸ್ ನಥಿಂಗ್ ಬಟ್ ಅ ಕಾರ್ಟಿಷಿಯನ್ ಪ್ರಾಡಕ್ಟ್. ಮೀನ್ಸ್ ನಾವು ಆ ಸೆಟ್ಟಲ್ಲಿ ಇರೋ ನಂಬರ್ಸ್ನ ಎಷ್ಟು ಸತಿ ಲಿಂಕ್ ಮಾಡ್ಬೋದು, ಅದ್ರ ಜೊತೆ ಆರ್ಡರ್ಡ್ ಪೇರ್ ಆಗಿ ಬರಿಬೇಕು. ಇದು ಆರ್ಡರ್ಡ್ ಪೇರ್ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಯೂಸಿಂಗ್ ಆನ್ ಆರ್ಡರ್ಡ್ ಪೇರ್ ನಾವು ಬರಿಬೇಕಾಗಿ ಬರುತ್ತೆ ಅಷ್ಟೇ. ಇದು ನೆಕ್ಸ್ಟ್ ಒನ್ ಸಿ ದ ಸೆಟ್ ಆಫ್ ಆಲ್ ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಎ ಕಮ ಬಿ. ಫಸ್ಟ್ ಎಲಿಮೆಂಟ್ ಬಂದು ನಾ ಹೇಳಿದಲ್ಲ, ದಿಸ್ ಇಸ್ ಈಕ್ವಲ್ ಟು ವಾಟ್, ಎ ಕ್ರಾಸ್ ಬಿ. ಅಂದರೆ ಫಸ್ಟ್ ಎಲಿಮೆಂಟ್ ಮಸ್ಟ್ ಬಿ ಎ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಮಸ್ಟ್ ಬಿ ಬಿ. ವೇರ್ A belongs to A, first element must be belongs to A and second element B must be belongs to B. That is ಈ ಥರ ಬರೀ. ಇದು ಸಿ ಇದು ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ. ಇದು ಯಾವ ಫಾರ್ಮಲ್ಲಿದೆ, ಎ ಕ್ರಾಸ್ ಬಿ ಅನ್ನೋದು ಯಾವ ಫಾರ್ಮಲ್ಲಿದೆ, ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ಸಿ ಸೆಟ್ ಸೆಟ್ ಬಿಲ್ಡರ್ ಫಾರ್ಮ್ ಮೀನ್ಸ್ ಏನು, ನಾವು ಅದರಲ್ಲಿ ಒಳಗಡೆ ಡೈರೆಕ್ಟಾಗಿ ಎಲಿಮೆಂಟ್ಸ್ ಬರೆಯಲ್ಲ, ಜಸ್ಟ್ ಸ್ಟೇಟ್ಮೆಂಟ್ ವೈಸ್ ಬರಿತೀವಿ. ಸ್ಟೇಟ್ಮೆಂಟ್ ವೈಸ್ ಬರೆದಾಗ ಅದನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಸಿ ವಿತಿನ್ ಅ ಫ್ಲಾ ಬ್ರಾಕೆಟ್ಸ್ ಎ ಕಮ ಬಿ ಸಚ್ ದಟ್ ಎ ಬಿಲಾಂಗ್ಸ್ ಟು ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಬಿ ಈಸ್ ಕಾಲ್ಡ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಆಫ್ ಎ ಟು ಬಿ. ಎ ಟು ಬಿ ಮೀನ್ಸ್ ಎ ಕ್ರಾಸ್ ಬಿ ಆ್ಯಂಡ್ ಈಸ್ ಡಿನೋಟೆಡ್ ಬೈ ಎ ಕ್ರಾಸ್ ಬಿ. ಯೂಶುವಲಿ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಹೇಗೆ ನಾನು ನಿಮಗೆ ಹೇಳಿದೆ ಆಲ್ರೆಡಿ. ಸಿ ಇಲ್ಲಿ ಬಂದು 2, 4 ಆರ್ಡರ್ಡ್ ಪೇರ್ ಇಸ್ ನಾಟ್ ಈಕ್ವಲ್ ಟು 4, 2 ಅಲ್ವಾ. ನಾವು ಗ್ರಾಫಿಕಲ್ಲಿ ತೋರಿಸಿದೆ. ದಿಸ್ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಈಕ್ವಲ್ ಇದಾ, ಇಲ್ಲ ಅಲ್ವಾ. ಸೊ 2, 4 ಅನ್ನೋದು ನಾಟ್ ಈಕ್ವಲ್ ಟು 4, 2. ಹಾಗೆ ಇಲ್ಲಿ ನೋಡಿ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿದ್ದೀನಿ. ಈಗ ಬಿ ಕ್ರಾಸ್ ಎ ಫೈಂಡ್ ಔಟ್ ಮಾಡೋಣ. ಬಿ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಬಿ ಅಲ್ಲಿರೋ ಪ್ರತಿ ಎಲಿಮೆಂಟ್ಸ್ನು ಯಾವ ಥರ ಲಿಂಕ್ ಮಾಡ್ಬೋದು ಅಂತ. ಎಷ್ಟು ಟೈಮ್ ಸಿ ಎ ಕಮ 1 ಎ ಕಮ 2 ಎ ಕಮ 3 ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟ್ ಒನ್ ಬಂದು ಬಿ ಬಿ ಕಮ 1 ಬಿ ಕಮ 2 ಬಿ ಕಮ 3.
ಇಲ್ಲಿ ನೀವು ನೋಡ್ಬೋದು a, 1 and 1, a ಇಸ್ 2 ಆರ್ ನಾಟ್ ಈಕ್ವಲ್. ನೀವು ಯಾವುದಾದ್ರೂ ತಗೊಳ್ಳಿ ಪ್ರತಿ ಎಲಿಮೆಂಟ್, ಅದು ಆರ್ಡರ್ಡ್ ಪೇರ್ ಅನ್ನೋದೇ ನಾಟ್ ಈಕ್ವಲ್ ಇದೆ. ಸೊ ಅದಕ್ಕೋಸ್ಕರ a ಕ್ರಾಸ್ b ಇಸ್ ನಾಟ್ ಈಕ್ವಲ್ ಟು b ಕ್ರಾಸ್ a. ಗೊತ್ತಾಯ್ತಲ್ಲ, ಇದು a ಕ್ರಾಸ್ b ಇಸ್ ನಾಟ್ ಈಕ್ವಲ್ ಟು b ಕ್ರಾಸ್ a. ನೆಕ್ಸ್ಟ್, ವಾಟ್ ಈಸ್ ದಿಸ್ n ಆಫ್ a ಕ್ರಾಸ್ b? ನಾವು ಆಲ್ರೆಡಿ ನೋಡಿದೆ, n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ a and number of elements in the set b. ಅದಕ್ಕೆ first consider a is equals to 1, 2, 3 and b is equals to a, b. Number of elements na cardinality anta ಕರಿತೀವಿ, cardinality of a set. ಇಲ್ಲಿ ಈಗ n of number of elements in a ಎಷ್ಟಿದೆ? Number of elements in a 1, 2, 3 ಇದೆ. ನೆಕ್ಸ್ಟ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 2 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ 3, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 2. ಈಗ ಇದೆರಡನ್ನೂ ಕಂಬೈನ್ ಮಾಡಿದಾಗ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು, ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಅಂತ ಬರಿಬೋದು. ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಎಷ್ಟಿದೆ? 3 into number of elements in B is 2. 3 2s are 6. Number of elements in A cross B is equals to 6. ನಮಗೆ 6 ಎಲಿಮೆಂಟ್ಸ್ ಬರುತ್ತೆ. ಈಗ ನಾವು ಮತ್ತು ಸೊ n ಆಫ್ A ಕ್ರಾಸ್ B ನ n ಆಫ್ A ಕ್ರಾಸ್ n ಆಫ್ B ಅಂತ ಬರಿಬೋದು. ನೆಕ್ಸ್ಟ್, ಈಗ ನಾನು n ಆಫ್ A ಕ್ರಾಸ್ B ಫೈಂಡ್ ಔಟ್ ಮಾಡಿದೆ. ಈಗ n ಆಫ್ B ಕ್ರಾಸ್ A ಫೈಂಡ್ ಔಟ್ ಮಾಡಿ. n ಆಫ್ B ಕ್ರಾಸ್ A, n ಆಫ್ ಎ ಕ್ರಾಸ್ ಬಿ ಅಂದರೆ n ಆಫ್ ಎ ಕ್ರಾಸ್ n ಆಫ್ ಬಿ. ಹಾಗೆ n ಆಫ್ ಬಿ ಕ್ರಾಸ್ ಎ ಅಂದರೆ n ಆಫ್ ಬಿ ಕ್ರಾಸ್ n ಆಫ್ ಎ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಎಷ್ಟಿದೆ? 2 ಇದೆ. 2 ಇಂಟು 3 6. ಸಿ, n ಆಫ್ ಬಿ ಕ್ರಾಸ್ ಎ ಇಸ್ ಈಕ್ವಲ್ ಟು 6 ಆ್ಯಂಡ್ n ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು 6. ಎರಡು ಸೇಮ್ ಇದೆ ಅಲ್ಲ. ಈ ಸೆಟ್ ಅನ್ನೋದು, ಈ ಕಾರ್ಟೀಷಿಯನ್ ಪ್ರಾಡಕ್ಟ್ ಅನ್ನೋದು ನಾಟ್ ಈಕ್ವಲ್, ಬಟ್ ಅದ್ರ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ ಮೀನ್ಸ್ ಎನ್ ಆಫ್ ಎ ಕ್ರಾಸ್ ಬಿ ಆರ್ ಎನ್ ಆಫ್ ಬಿ ಕ್ರಾಸ್ ಎ ಎರಡು ಅನ್ನೋದು ಈಕ್ವಲ್ ಇರುತ್ತೆ. ಎನ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಕ್ರಾಸ್ ಎ. ಇದು ಕನ್ಫ್ಯೂಸ್ ಆಗಬೇಡಿ. ಇದು ಹೇಗೆ ಮ್ಯಾಮ್ ಇಲ್ಲಿ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಬರ್ದಿದ್ದಾರೆ ಮತ್ತು ಇಲ್ಲಿ ಈಕ್ವಲ್ ಅಂತ ಬರ್ದಿದ್ದಾರಲ್ಲ ಅಂತ. ಇಲ್ಲಿ ಬಂದು ಅದ್ರ ಒಳಗಡೆ ಇರೋ ಎಲಿಮೆಂಟ್ಸ್ ಕಂಪೇರ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಆ್ಯಂಡ್ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಎರಡು ಈಕ್ವಲ್ ಇರೋದಕ್ಕೋಸ್ಕರ ನಾವು ಈ ಕಂಡೀಷನ್ ಬರಿತೀವಿ. ಇದು ಆಯ್ತಲ್ಲ, ಇದು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಇದು 2 ಎಲಿಮೆಂಟ್ಸ್ಗೆ. ನೆಕ್ಸ್ಟ್, ಅದನ್ನ 3 ಎಲಿಮೆಂಟ್ಸ್ಗೂ ಸಹ ನಾವು ಬರಿಬೋದು, ಎ ಕ್ರಾಸ್ ಬಿ ಕ್ರಾಸ್ ಸಿ. ಈಗ 2 ಎಲಿಮೆಂಟ್ಸ್ಗೆ ಬರೆದಾಗ ನಾವೇನು ತಗೋತೀವಿ? ಫಸ್ಟ್ ಎಲಿಮೆಂಟ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಪ್ಲೇಸ್. ಇದು ಕ್ಲಾರಿಟಿ ಇದೆ ನಮಗೆ. ಈಗ ನಾನು ಥರ್ಡ್ ಸೆಟ್ ಸಹ ಆ್ಯಡ್ ಮಾಡ್ತೀನಿ, ಎ ಕ್ರಾಸ್ ಬಿ ಕ್ರಾಸ್ ಸಿ ಅಂತ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ಆಗ ಏನು ಬರುತ್ತೆ? ಫಸ್ಟ್ ಎಲಿಮೆಂಟ್ ಎ, ಸೆಕೆಂಡ್ ಎಲಿಮೆಂಟ್ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಥರ್ಡ್ ಎಲಿಮೆಂಟ್ ಇನ್ನೊಂದು ಆ್ಯಡ್ ಮಾಡ್ತೀವಿ ಅಷ್ಟೇ. ಮೀನ್ಸ್ ಆರ್ಡರ್ಡ್ ಪೇರ್ ಬಂದು ಟ್ರಿಪ್ಲೆಟ್ ಆಗುತ್ತೆ. 3 ಇರುತ್ತಲ್ಲ ಅದಕ್ಕೋಸ್ಕರ ಟ್ರಿಪ್ಲೆಟ್ ಆಗುತ್ತೆ. ಎ ಕಮ ಬಿ ಕಮ ಸಿ such that A belongs to A, B belongs to B and C belongs to C. This is called as ordered triplet. ಇದು ಗೊತ್ತಿತ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ಒನ್ ಬಂದು ರಿಲೇಷನ್. ವಾಟ್ ಈಸ್ ರಿಲೇಷನ್? ಸಿ, ಈಗ ನಾವು ರಿಲೇಷನ್ ಅಂದರೆ ನಾವು ನಾರ್ಮಲಿ ನಮ್ಮ ಲೈಫಲ್ಲಿ ನೋಡ್ಬೋದು, ಫಾದರ್ ಸನ್, ಮದರ್ ಡಾಟರ್ ಆರ್ ಟೀಚರ್ ಆರ್ ಅ ಸ್ಟೂಡೆಂಟ್ ಒಂದು ರಿಲೇಷನ್ ಇರುತ್ತಲ್ಲ, ಅಂದರೆ ನಾವು ಮ್ಯಾಪಿಂಗ್ ಮಾಡೋದು. ಲೈಕ್ ಒಬ್ಬರಿಗೆ 2 ಆಬ್ಜೆಕ್ಟ್ಸ್ನ ಲಿಂಕ್ ಮಾಡೋದು ಆರ್ ಮ್ಯಾಪ್ ಮಾಡೋದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಸೊ ನಾವೇನಂತ ಹೇಳ್ತೀವಿ, 2 ಆಬ್ಜೆಕ್ಟ್ಸ್ನ ಲಿಂಕ್ ಮಾಡಿದ್ರೆ ಮಾತ್ರ ಅದಕ್ಕೆ ರಿಲೇಷನ್, ಅವರಿಬ್ಬರ ಮಧ್ಯೆ ಒಂದು ರಿಲೇಷನ್ ಇದೆ ಅಂತ ಹೇಳ್ತೀವಲ್ಲ. ಈಗ ಹೇಳಿಲ್ವಾ, ಫಾದರ್ ಮತ್ತು ಸನ್, ಮದರ್ ಡಾಟರ್ ಆರ್ ಮದರ್ ಸನ್, ಟೀಚರ್ ಆ್ಯಂಡ್ ಸ್ಟೂಡೆಂಟ್, ಯು ಆ್ಯಂಡ್ ಮೀ, ಈ ಥರ ರಿಲೇಷನ್ ಅನ್ನೋದು ಫಾರ್ಮ್ ಆಗುತ್ತೆ. ಸಿ, ಲೆಟ್ ಎ ಆ್ಯಂಡ್ ಬಿ ಬಿ 2 sets. A and B be 2 sets. Consider 1, 2, 3, A comma B.
ದೆನ್ ಎ ರಿಲೇಷನ್ ಆರ್ ಫ್ರಮ್ ಎ ಟು ಬಿ. ಇದನ್ನ ಯಾವ ಥರ ಬರಿತೀವಿ? ಆರ್ ಫ್ರಮ್ ಎ ಟು ಬಿ. ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇದು ಹೇಗೆ ಅಂತ ನಾವು ನೋಡೋಣ. ಫಸ್ಟ್ ನೀವು ಎ ಕ್ರಾಸ್ ಬಿ ಬರೀರಿ. ಫಸ್ಟ್ ಇಲ್ಲಿ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಏನು? ಆಲ್ ಆರ್ಡರ್ಡ್ ಪೇರ್, ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಆಫ್ ಎ ಟು ಬಿ. ದಟ್ ಈಸ್ 1, A, 1, B, 2, A, 2, B, 3, A, 3, B. ಇದು ಎ ಕ್ರಾಸ್ ಬಿ. ಈಗ ನಾನೊಂದು ರಿಲೇಷನ್ ಡಿಫೈನ್ ಮಾಡ್ತೀನಿ ಇಲ್ಲಿ. ಸಪೋಸ್ ಇಫ್ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಸಚ್ ದಟ್ ಇಲ್ಲಿ ನಾನು ಯಾವುದಾದ್ರೂ ನಂಬರ್ ತಗೋಬೇಕು. ಸೊ 1 ಸೆಕೆಂಡ್. ಇಲ್ಲಿ ನಾವು ನಂಬರ್ ತಗೊಳ್ಳೋಣ, ಈಸಿಯಾಗಿ ಅರ್ಥ ಆಗತ್ತೆ. ಟೂ 4 2 ಈಗ ನೋಡಿ, A must be greater than B. For all A belongs to A and B belongs to B. ಈಗ ನಾವು ಇದಕ್ಕೆ ರಿಲೇಷನ್ ಬರ್ಕೊಳ್ಳೋಣ. ಫಸ್ಟ್ ರಿಲೇಷನ್ R is equals to A, B such that A is greater than B. ಅಂದರೆ ಎ ಅನ್ನೋದು ಬಿ ಗಿಂತ ಜಾಸ್ತಿ ಇರಬೇಕು. ಫಸ್ಟ್ ನಂಬರ್ ತಗೊಳ್ಳಿ. 1 is greater than 2 or 4? ಇಲ್ಲ. ಸೊ ನಾವು ಅದನ್ನು ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟ್ ಒನ್ ಬಂದು 2 is greater than 2. ನಾನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅಂತ ಕೊಟ್ಟಿಲ್ಲ, ಜಸ್ಟ್ ಗ್ರೇಟರ್ ದ್ಯಾನ್. ಇಲ್ಲಾಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆದರೂ ತೊಗೊಳ್ಳಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 2 is greater than ಆರ್ ಈಕ್ವಲ್ ಟು 2, ರೈಟ್? ಸೊ ನಾನು ಒಂದು ರಿಲೇಷನ್ ಬರಿಬೋದು, 2, 2. ನೆಕ್ಸ್ಟ್ is 2 is greater than 4? No. 3 is next 3 is greater than 2? Yes. 3 is greater than 2. ನೆಕ್ಸ್ಟ್ 3 is greater than 4? ಇಲ್ಲ. ಇದು ಅನ್ನೋದು ರಿಲೇಷನ್. ಈಗ ಈ ರಿಲೇಷನ್ ಅನ್ನೋದು 2, 2 ಮತ್ತು 3, 2 ಮಾತ್ರ ಬಂದಿದೆ ಈ ಡೆಫಿನೇಷನ್ಗೆ. ಬಟ್ ಎ ಕ್ರಾಸ್ ಬಿ ಅನ್ನೋದೇನಿದೆ? ಹೋಲ್ ಸೆಟ್ ಇದೆ ಅಲ್ಲ. 1, 2, 1, 4, 2, 2, 2, 4, 3, 2 and 3, 4. ಇದರಲ್ಲಿ 2, 2 and 2, 3, 2 ಇದೆರಡು ಇದೆ ಅಲ್ವಾ. ದೇರ್ಫೋರ್ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ಬೋದು. ರಿಲೇಷನ್ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಅಷ್ಟೇ ಇದ್ರದ್ದು. ನೆಕ್ಸ್ಟ್ ಒನ್, ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಎ ರಿಲೇಷನ್. ಡೊಮೈನ್ ಮತ್ತು ರೇಂಜ್ ಅಂದರೆ ಏನು? ಕನ್ಸಿಡರ್ ಅ 2 set A, B. ಸಮ್ ಎಲಿಮೆಂಟ್ಸ್ ತಗೊಳ್ಳೋಣ. A, B, C, X, Y, Z. ಇದು ಆಗಿದೆಲ್ಲ. ಇದರಲ್ಲಿ ನಾನು ರಿಲೇಷನ್ ಬರಿತೀನಿ. ರಿಲೇಷನ್ ಏನಾದ್ರು ಒಂದು ಕಂಡೀಷನ್ ತೊಗೊಂಡು ಬರಿತೀನಿ ನಾನಿಲ್ಲಿ. A, X, A, Y, B, Z and C, X. ಇದರಲ್ಲಿ ಡೊಮೈನ್ ಅಂದರೆ ಏನು? ಡೊಮೈನ್ ಅಂದರೆ ಈ ರಿಲೇಷನ್ನಲ್ಲಿರೋ ಫಸ್ಟ್ ಎಲಿಮೆಂಟ್. ಸಿ, ಇದು ಫಸ್ಟ್ ಎಲಿಮೆಂಟ್. ರಿಲೇಷನಲ್ಲಿ ಬರೆಯೋ ಫಸ್ಟ್ ಎಲಿಮೆಂಟ್ ಆ ಆರ್ಡರ್ಡ್ ಪೇರಲ್ಲಿ ಇರುತ್ತಲ್ಲ, ಅದರಲ್ಲಿರೋ ಫಸ್ಟ್ ಎಲಿಮೆಂಟ್ನ ಎ, ಇದು ಎ ಸೇಮ್ ಅಲ್ವಾ, ಬಿ, ಸಿ. ಡೊಮೈನ್ ಇದು. ದಿಸ್ ಇಸ್ ಕಾಲ್ಡ್ ಡೊಮೈನ್. ಫಸ್ಟ್ ಎಲಿಮೆಂಟ್ ಎ, ಬಿ, ಸಿ. ವಾಟ್ ಈಸ್ ಡೊಮೈನ್? ಡೊಮೈನ್ ಅಂದರೆ ಆ ರಿಲೇಷನಲ್ಲಿರೋ ಫಸ್ಟ್ ಎಲಿಮೆಂಟ್ಸ್ನ ಡೊಮೈನ್ ಅಂತ ಕರಿತೀವಿ. ನೆಕ್ಸ್ಟ್, ರೇಂಜ್ ಅಂದರೆ ಏನು? ರೇಂಜ್ ಇಸ್ ನಥಿಂಗ್ ಬಟ್, ಡೊಮೈನ್ ಅಂದರೆ ಫಸ್ಟ್ ಎಲಿಮೆಂಟ್, ರೇಂಜ್ ಅಂದರೆ ಸೆಕೆಂಡ್ ಎಲಿಮೆಂಟ್. ಈ ಸೆಕೆಂಡ್ ಎಲಿಮೆಂಟ್ಸ್ನ ರೇಂಜ್ ಅಂತೀವಿ. ಸಿ, ಎಕ್ಸ್, ವೈ, ಝೆಡ್ 3 ಇದೆ ಅಲ್ವಾ. ಎಕ್ಸ್, ವೈ, ಝೆಡ್
ನಾನು ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೀನಿ ನಿಮಗೆ ಕೋಡೊಮೈನ್ ಅಂದರೆ ಏನು ಅಂತ ಹೇಳೋಕ್ಕೆ. ಸಮ್ ಈನೂ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ. ಈಗ ರೇಂಜ್ ಗೊತ್ತಾಯಿತು ಮತ್ತು ಡೊಮೈನ್ ಗೊತ್ತಾಯಿತು. ಡೊಮೈನ್ ಅಂದರೆ ರಿಲೇಷನ್ನಲ್ಲಿರೋ ಪ್ರತಿಯೊಂದು ಫಸ್ಟ್ ಎಲಿಮೆಂಟ್ನ ಡೊಮೈನ್ ಅಂತ ಹೇಳ್ತೀವಿ. ರೇಂಜ್ ಅಂದರೆ ರಿಲೇಷನ್ನಲ್ಲಿರೋ ಸೆಕೆಂಡ್ ಎಲಿಮೆಂಟ್ಸ್ನ ರೇಂಜ್ ಅಂತೀವಿ. ಈಗ ಕೋಡೊಮೈನ್ ಅಂದರೆ ಏನು? ರೇಂಜ್ ಅಂದರೆ ರಿಲೇಷನಲ್ಲಿರೋ ಸೆಕೆಂಡ್ ಎಲಿಮೆಂಟ್ಸ್. ಬಟ್ ಕೋಡೊಮೈನ್ ಅಂದರೆ ಹೋಲ್ ಸೆಟ್ ಬಿ. ಈ ಹೋಲ್ ಸೆಟ್ ಇರುತ್ತಲ್ಲ, ಈ ಹೋಲ್ ಸೆಟ್ ಬಿ ಅಲ್ಲಿರೋ ಎಲಿಮೆಂಟ್ಸ್ನ ಕೋಡೊಮೈನ್ ಅಂತ ಕರಿತೀವಿ. ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ರೇಂಜ್ ಮತ್ತು ಕೋಡೊಮೈನ್ಗೆ ಡಿಫರೆನ್ಸ್ ಚೆನ್ನಾಗಿ ಗೊತ್ತಿರಬೇಕು. ರೇಂಜ್ ಅಂದರೆ ರಿಲೇಷನಲ್ಲಿ ಬರ್ಕೊಳ್ಳೋ ಸೆಕೆಂಡ್ ಎಲಿಮೆಂಟ್. ಬಟ್ ಕೋಡೊಮೈನ್ ಅಂದರೆ ಹೋಲ್ ಸೆಟ್ ಬಿ. ನಾವು ಫಸ್ಟ್ ಸೆಟ್ ಯಾವ್ದು ತೊಗೊಂಡಿರ್ತಿರೋ ಬಿ, ಅದರಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಕೋಡೊಮೈನ್. ಅದು ಏನು ಬರುತ್ತೆ? ಎಕ್ಸ್, ವೈ, ಇ, ಝೆಡ್. By this, we can easily say range is a subset of codomain. ಗೊತ್ತಿದೆ ಅಲ್ವಾ? ರೇಂಜ್ ಅನ್ನೋದು ಇದರಲ್ಲಿರೋ ಎಲಿಮೆಂಟ್ಸ್ ಮಾತ್ರನೇ ಅಲ್ವಾ? ಬಟ್ ಕೋಡೊಮೈನ್ ಅನ್ನೋದು ಹೋಲ್ ಸೆಟ್. ನೀವು ಸೆಟ್ ಆಲ್ರೆಡಿ ಫಸ್ಟ್ ಇಯರ್ ನೋಡಿರ್ತೀರ, ಇದು ಈಸಿ ಇರುತ್ತೆ. ಕೋಡೊಮೈನ್ ಅನ್ನೋದು ಹೋಲ್ ಸೆಟ್. ಅದಕ್ಕೋಸ್ಕರ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ರೇಂಜ್ ಈಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಇದು ಕ್ಲಾರಿಟಿ ಇದೆಯಲ್ಲ ಎಲ್ಲರಿಗೂ? ನೆಕ್ಸ್ಟ್, let R be a relation from a set A to set B, then the set of all first components of the ordered pairs. First components of the ordered pairs is called domain of R, while the set of all second components, see, second component, first component, second components of ordered pairs in R is called range of R. The whole set B is called the codomain of the relation. Codomain gu matte range gu iro difference. Codomain of the relation R. Domain of a relation from A to B is a, see, domain ಅನ್ನೋದು ಎ ಅನ್ನೋ ಸೆಟ್ಗೆ ಸಬ್ಸೆಟ್ ಆಗುತ್ತಲ್ಲ. ಯಾಕಂದರೆ ನಾವು ಡೊಮೈನ್ ಅನ್ನೋದು ರಿಲೇಷನಲ್ಲಿ ಇರೋದು ಬರಿತೀವಿ. ಅದಕ್ಕೆ ಡೊಮೈನ್ ಇಸ್ ಅ ಸಬ್ಸೆಟ್ ಆಫ್ ಎ ಆ್ಯಂಡ್ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ವಾಟ್? ನಾನು ಆಲ್ರೆಡಿ ಹೇಳಿದ್ದೀನಿ, ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಅದನ್ನು ಕೋಡೊಮೈನ್ ಅಂತಲೂ ಅನ್ಬೋದು, ಇಲ್ಲಾಂದ್ರೆ ಆರ್ ಸೆಟ್ ಬಿ. ಸೆಟ್ ಬಿ ಅಂದರೂ ಅದೇ ಅಲ್ವಾ? ಸಬ್ಸೆಟ್ ಆಫ್ ಕೋಡೊಮೈನ್ ಆರ್ ಸೆಟ್ ಬಿ. ನೆಕ್ಸ್ಟ್ ಒನ್, ಈಗ ಒಂದು ಕ್ವೆಶನ್ ನೋಡೋಣ ನಾವು ಇದರಲ್ಲಿ. ಸಮ್ ಎಕ್ಸಾಂಪಲ್ಸ್. ಲೆಟ್ ಎ ಇಸ್ ಈಕ್ವಲ್ ಟು 1 3 5 7, B is equal to 2 4 6 8 be two sets, and let R be a relation from A to B defined by x comma y belongs to R. This implies x greater than y. Find A cross B, relation R, domain, range. ನಾನು ಫುಲ್ ಪ್ರತಿಯೊಂದು ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ ಒಂದು ಕ್ವೆಶನಲ್ಲೇ. ಫಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ? ಸೆಟ್ ಎ ಕೊಟ್ಟಿದ್ದಾರಲ್ಲ 1 3 5 7, ಬಿ 2 4 6 8. ನಮಗೆ ಕಂಡೀಷನ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ? ಎ ಕ್ರಾಸ್ ಬಿ ಬರೆಯೋದಕ್ಕಲ್ಲ, ರಿಲೇಷನ್ ಬರೆಯೋದಕ್ಕೆ. ಫಸ್ಟ್ ನಾವು ಎ ಕ್ರಾಸ್ ಬಿ ಬರ್ಕೊಂಡ್ಬಿಡೋಣ, ಈಸಿ ಇದೆ ಅಲ್ವಾ ಅದು? ಫಸ್ಟ್ ಎ ಕ್ರಾಸ್ ಬಿ, ಎ ಕ್ರಾಸ್ ಬಿ is equals to what? A cross B ಅಂದರೆ all possible ordered pairs of set A to B. The first one 1 comma 2, 1 comma 4, 1 comma 6, 1 comma 8. One element ಮುಗಿತಲ್ಲ. Next one 3, 3 comma 2, 3 comma 2, 3 comma 4, 3 comma 6, 3 comma 8. Next one 5, 5 comma 2, 5 4, 5 comma 6, 5 comma 8. Next one 7, 7 comma 2, 7 comma 4,
7,6 and 7,8. ಇದು A cross B ಆಯಿತು. ನೆಕ್ಸ್ಟ್ ರಿಲೇಷನ್ ಬರ್ಕೊಳ್ಳೋಣ ನಾವು. ನೆಕ್ಸ್ಟ್ ಒನ್ ಈಸ್ ರಿಲೇಷನ್ ಆರ್. ಆರ್ ಇಸ್ ಈಕ್ವಲ್ಸ್ ಟು, ವಾಟ್ ಈಸ್ ದ ಕಂಡೀಷನ್? x, y ಬಿಲಾಂಗ್ಸ್ ಟು ಆರ್. ದಿಸ್ ಎಂಪ್ಲಾಯ್ಸ್ x ಈಸ್ ಗ್ರೇಟರ್ ದ್ಯಾನ್ y ಅನ್ನೋದು ಫಸ್ಟ್ ಎಲಿಮೆಂಟ್ ಬಂದು ಸೆಕೆಂಡ್ ಎಲಿಮೆಂಟ್ಗಿಂತೂ ಗ್ರೇಟರ್ ಇರಬೇಕು. ಫಸ್ಟ್ ತಗೊಳ್ಳಿ 1 ಈಸ್ 1 ಈಸ್ ಗ್ರೇಟರ್ ದ್ಯಾನ್, ಈ ಎಲಿಮೆಂಟ್ಗಿಂತೂ ಯಾವುದಾದ್ರೂ 1 ಜಾಸ್ತಿ ಇದಾ? ಇಲ್ಲ, ಸೊ 1 ತೊಗೊಳಕ್ಕಾಗಲ್ಲ. ನೆಕ್ಸ್ಟ್ 2 3 is greater than 2. Yes, 3, 2. Next 3, 4 ಬರುತ್ತಾ? ಇಲ್ಲ, ಬಿಕಾಸ್ 3 is less than 4. ಇನ್ನು ಯಾವುದಕ್ಕೂ ಬರೋದಿಲ್ಲ. ನೆಕ್ಸ್ಟ್ ಒನ್ ತಗೊಳ್ಳಿ 5 is greater than 2 and 5 is greater than 4 also. 5 greater than 4. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಂಪೇರ್ ಮಾಡಿ. 5 is greater than 6. ಇಲ್ಲ. ನೆಕ್ಸ್ಟ್ ಒನ್ 7 is greater than 2, 7 greater than 4 and 7 is greater than 6. Is 7 greater than 8? No. So ಅಲ್ಲಿವರೆಗೂ ಬರೆಯೋಣ. 7 greater than 2, 7 greater than 4, so 7 is greater than 6 also. ರಿಲೇಷನ್ ಬರ್ಕೊಂಡಿದ್ದೀವಲ್ಲ ನಾವು, ಇದ್ರ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ ಇದು. ನೆಕ್ಸ್ಟ್ ವಾಟ್ ಈಸ್ ಡೊಮೈನ್, ರೇಂಜ್, ಇನ್ನೂ ಒಂದು ಬರೀರಿ, ಕೋಡೊಮೈನ್ ಸಹ ಫೈಂಡ್ ಔಟ್ ಮಾಡಿ. ನಿಮಗೂ ಕ್ಲಾರಿಟಿ ಸಿಗುತ್ತಲ್ಲ ಇದರಿಂದ. ಕೋಡೊಮೈನು ನಾವು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಡೊಮೈನ್ ಆಫ್ ಆರ್. ಡೊಮೈನ್ ಆಫ್ ಆರ್, ಡೊಮೈನ್ ಅಂದರೆ ಏನು? ರಿಲೇಷನ್ನಲ್ಲಿರೋ ಫಸ್ಟ್ ಎಲಿಮೆಂಟ್, ಮೀನ್ಸ್ ಆರ್ಡರ್ಡ್ ಪೇರಲ್ಲಿರೋ ಫಸ್ಟ್ ಎಲಿಮೆಂಟ್. 3, 5, 7 ಅಷ್ಟೇ ಅಲ್ವಾ? 3, 5, 7. 3, 5, 7 ಇಷ್ಟು ಡೊಮೈನ್ ಆಯಿತು. ನೆಕ್ಸ್ಟ್ ರೇಂಜ್. ರೇಂಜ್ ಅಂದರೆ ಸೆಕೆಂಡ್ ಎಲಿಮೆಂಟ್ಸ್ 2, 4, 6. 2, 4, 6. ನೆಕ್ಸ್ಟ್ ಒನ್ ಕೋಡೊಮೈನ್ ಅಂದರೆ ಏನು? ಹೋಲ್ ಸೆಟ್. ದಿಸ್ ಹೋಲ್ ಸೆಟ್ ಬಿ ಇಸ್ ನಥಿಂಗ್ ಬಟ್ ಅ ಕೋಡೊಮೈನ್. ನಾವು ಇಲ್ಲಿ ಬರೆಯೋಣ. Codomain is 2, 4, 6, 8. This is nothing but codomain. ಇದೆಲ್ಲರಿಗೂ ಕ್ಲಾರಿಟಿ ಇದೆ ಅಲ್ವಾ? ಕ್ಲಿಯರ್ ಆಯ್ತಲ್ವಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಒನ್, ಈಗ ನಾವು ಇಲ್ಲಿವರೆಗೂ ರಿಲೇಷನ್ಸ್ ಆಯಿತು, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಯಿತು. ಡೊಮೈನ್, ರೇಂಜ್ ಆ್ಯಂಡ್ ಕೋಡೊಮೈನ್. ಈಗ ಟೈಪ್ಸ್ ಆಫ್ ರಿಲೇಷನ್ಸ್ ಅಂದರೆ ಏನು? ಫಸ್ಟ್ ಟೈಪ್ ವಾಯ್ಡ್ ರಿಲೇಷನ್. ವಾಯ್ಡ್ ರಿಲೇಷನ್ ಆರ್ ಎಂಟಿ ರಿಲೇಷನ್. ಹಾಗಂದ್ರೆ ಏನು? ಲೆಟ್ ಎ ಬಿ ಅ ಸೆಟ್ ಇಫ್ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಫಸ್ಟ್ ಇದಕ್ಕೂ ಮುಂಚೆ ಈ ಟೈಪ್ಸ್ ಆಫ್ ರಿಲೇಷನ್ಸ್ ಅನ್ನೋದು ಡಿಸ್ಕಸ್ ಮಾಡಿದಾಗ, ಈಗ ನಾವು ಒಂದು ಸೆಟ್ ಎ ಕನ್ಸಿಡರ್ ಮಾಡ್ತೀವಿ, ಎನ ಕನ್ಸಿಡರ್ ಮಾಡ್ತೀವಿ. ಈ ಎ ಅನ್ನೋ ಸೆಟ್ಗೆ ಏನೇ ರಿಲೇಟ್ ಮಾಡ್ಕೋತೀವಿ ನಾವು. ಇಲ್ಲಿ ನಮಗೆ ಬಿ ಸೆಟ್, ನೆಕ್ಸ್ಟ್ ಸೆಟ್ ಬೇಕು, ಇನ್ನೊಂದು ತೊಗೋಬೇಕು ಅನ್ನೋದಿಲ್ಲ. ಎ ಅನ್ನೋ ಸೆಟ್ಗೆ ರಿಲೇಟ್ ಮಾಡ್ಕೋತೀವಿ. ಆವಾಗ ನಾವು ಟೈಪ್ಸ್ ಆಫ್ ರಿಲೇಷನ್ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ದಟ್ ಈಸ್ ರಿಲೇಷನ್ ಫ್ರಮ್ ಎ ಟು ಎ. ಇದು ಫಸ್ಟ್ ಕ್ಲಾರಿಟಿ ಇಲ್ಲಿ ನಿಮಗೆ. ಎ ಟು ಎ ಅಲ್ವಾ? ಫಸ್ಟ್ ಒನ್, ಲೆಟ್ ಎ ಬಿ ಎ ಸೆಟ್ ಇಫ್ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಅಂದರೆ ಈಗ ನಾನು ಒಂದು 2 ಸೆಟ್ ಎ ಕನ್ಸಿಡರ್ ಮಾಡ್ತೀನಿ. ಇದರಲ್ಲಿರೋ ಯಾವ ಎಲಿಮೆಂಟು ಸಹ ಇದಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ವಾಯ್ಡ್ ರಿಲೇಷನ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್, ರಿಲೇಷನ್ ಇಸ್ ಈಕ್ವಲ್ಸ್ ಟು ಸಮ್ ಎ ಕ್ರಾಸ್ ಬಿ such that a plus b is equals to 10. For all a comma b belongs to a. See, relation ಅನ್ನೋದು a comma b ಫಾರ್ಮೆಟ್ ಅಲ್ಲಿ such that a plus b is equals to 10. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ನಮಗೆ.
ಎ ಪ್ಲಸ್ ಬಿ ಅನ್ನೋದು 10 ಆದಾಗ ಮಾತ್ರ ನಾವು ಈ ಆರ್ಡರ್ಡ್ ಪೇರ್ ಬರ್ಕೋಬೋದು. ಇಲ್ಲಿ ಕಂಪೇರ್ ಮಾಡಿ ನೀವು ಎ ಪ್ಲಸ್ ಬಿ ಅನ್ನೋದು 10 ಬರುತ್ತಾ ಯಾವುದಾದ್ರೂ ನಂಬರ್ಗೆ, ಮ್ಯಾಕ್ಸಿಮಮ್ ಇರೋದು 3 ಪ್ಲಸ್ 5 ಇಸ್ ಎಷ್ಟು ಬರುತ್ತೆ 8 ಇಂದು ಜಾಸ್ತಿ ಹೋಗೋದೇ ಇಲ್ಲ. ಸೊ ಅದಂದರೆ ಏನು, ದಿಸ್ ಇಸ್ ಕಾಲ್ಡ್ ಆನ್ ವಾಯ್ಡ್ ರಿಲೇಷನ್ ಆರ್ ಎಂಟಿ ರಿಲೇಷನ್, ದಟ್ ಈಸ್ R is equals to pi. So this pi is also an subset of A cross A. ಇದನ್ನು void relation ಅಂತ ಕರಿತೀವಿ. This void relation is a subset of, means this null set is a subset of A cross A. ಇದು ಒಂದು ಎಕ್ಸಾಂಪಲ್ ಇದಕ್ಕೆ. ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಒನ್, ವಾಟ್ ಈಸ್ ಯೂನಿವರ್ಸಲ್ ರಿಲೇಷನ್? ಯೂನಿವರ್ಸಲ್ ರಿಲೇಷನ್ ಅಂದರೆ ಲೆಟ್ ಎ ಬಿ ಅ ಸೆಟ್ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಅದಕ್ಕೆ ಎಕ್ಸಾಂಪಲ್ ನೋಡೋಣ ನಾವು. ಎ ಲೈಕ್ 1 ಸೆಕೆಂಡ್, ಇಲ್ಲಿ ನಾನು 4 5 2 ಅಂತ ಬರೆಯೋಕ್ಕಾಗಲ್ವಲ್ಲ, 1 2 3ನೇ. ಸೊ next one nodi, A is 1 2 3 1 2 3. Each element of A is related to every element of A, and like 1 to 1, 1 to 2, 1 to 3. Next 2 to 1, 2 to 2, 2 to 3, and again 3 to 1, 3 to 2, 3 to 3. So every element ಅನ್ನೋದು ಅದರ್ ಎಲಿಮೆಂಟ್ ಆಫ್ ಎಗೆ ರಿಲೇಟ್ ಆಗಿರಬೇಕು. ಆವಾಗ ಮಾತ್ರ ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ ನಾವು. ದಟ್ ಈಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ. ಎ ಕ್ರಾಸ್ ಎ ಇಟ್ ಸೆಲ್ಫ್ ಇಸ್ ಅ ಯೂನಿವರ್ಸಲ್ ರಿಲೇಷನ್ ಅಲ್ವಾ. ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಎ ಕ್ರಾಸ್ ಬಿ ಹೇಗೆ ಬರೆಯೋದು ಅಂತ. ಪ್ರತಿಯೊಂದು ಎಲಿಮೆಂಟು ಸಹ ಎಷ್ಟು ಆರ್ಡರ್ಡ್ ಪೇರ್ ಮಾಡುತ್ತೆ, ಆಲ್ ಪಾಸಿಬಲ್ ಆರ್ಡರ್ಡ್ ಪೇರ್ಸ್. ಅದೇ ಥರನೇ ಆರ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ. ದಿಸ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಲೇಷನ್. ಸಿ ಇಲ್ಲಿ ಎ ಕ್ರಾಸ್ ಎ ಬರೆದಾಗ ಪ್ರತಿಯೊಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ ಜೊತೆ ಲಿಂಕ್ ಇರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಲೇಷನ್. ನೆಕ್ಸ್ಟ್ ಒನ್, ಐಡೆಂಟಿಟಿ ರಿಲೇಷನ್. ವಾಟ್ ಈಸ್ ಐಡೆಂಟಿಟಿ ರಿಲೇಷನ್? ಒಂದು ಸೆಟ್ ತಗೋತೀವಿ ಏನ, ಅದರಲ್ಲಿರೋ ಎಲಿಮೆಂಟ್ ಅನ್ನೋದು ಸೇಮ್ ಅದಕ್ಕೆ ರಿಲೇಟ್ ಆಗಿರಬೇಕು. ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್, every element of A is related to itself only, then it is called as identity relation. That is R from A to A, if A is equals to 1 2, B is 1 2. ಆ ಎಲಿಮೆಂಟ್ ಅನ್ನೋದು ಅದಕ್ಕೆ ರಿಲೇಟ್ ಆಗಿರಬೇಕು, ಮೀನ್ಸ್ ಮಿರರ್ ಇಮೇಜ್ ಥರ ಅದಕ್ಕೆ ರಿಲೇಟ್ ಆಗಿದ್ರೆ ಮಾತ್ರನೇ ನಾವು ಅದನ್ನು ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಆರ್ ಇಸ್ ಈಕ್ವಲ್ ಟು 1 1 ಆ್ಯಂಡ್ 2 2. ಇದು ಗೊತ್ತಾಗಲ್ಲ. ಎವ್ರಿ ಎಲಿಮೆಂಟ್ ಅನ್ನೋದು ಇಟ್ ಸೆಲ್ಫ್ ಅದಕ್ಕೆ ರಿಲೇಟ್ ಆದಾಗ ಮಾತ್ರ ಅದನ್ನು ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದು ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಎ ರಿಲೇಷನ್ ಆರ್ ಆನ್ ಅ ಸೆಟ್ ಎ ಇಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ನೀವಾಗ ಹೇಳ್ತೀರಾ ಮ್ಯಾಮ್, ನೀವು ಇವಾಗ ತಾನೇ ಲೈಕ್ ಐಡೆಂಟಿಟಿ ರಿಲೇಷನ್ ಇಟ್ ಸೆಲ್ಫ್ ರಿಲೇಟ್ ಆಗಿರಬೇಕು ಅಂತ ಹೇಳ್ತಿದ್ದೀರಾ, ಈಗಲೂ ಅಷ್ಟೇ ರಿಫ್ಲೆಕ್ಸಿವ್ ರಿಲೇಷನ್ ಸಹ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಹೇಳ್ತಿದ್ದೀರಾ, ಹೇಗೆ ಅಂತ? ಅದು ರಾಂಗಾ ಅಂತ. ಸೊ ನೋಡೋಣ ಅದನ್ನು. ಈಗ ನೋಡಿ, ಯಾವಾಗಲೂ 1 2 3ನ ಬೇರೆ ಬರೆಯೋಣ. ಸೊ ನಿಮಗೂ ಅನ್ಸುತ್ತೆ ಏನು ಯಾವಾಗಲೂ 1 2 3 ಬರೀತಿದ್ದಾರೆ ಅಂತನಾ. ಎ ಬಿ ಸಿ ಎ ಬಿ ಸಿ. ಈಗ ನಾವು ರಿಲೇಷನ್ ಬರೆಯೋಣ ಇದಕ್ಕೆ. ನಾನೀಗ ಎವ್ರಿ ಎಲಿಮೆಂಟ್ ಆಫ್ ಎ is related to itself ಅಂತ ಹೇಳಿದ್ದೀನಲ್ಲ, that is called as reflexive relation. R is equals to A to A and B to B, C to C. ಇದು ಐಡೆಂಟಿಟಿ ರಿಲೇಷನ್ನು ಆಗತ್ತಲ್ಲ, ರಿಫ್ಲೆಕ್ಸಿವ್ ರಿಲೇಷನ್ನು ಆಗತ್ತೆ. ಮತ್ತು ಏನು ಮ್ಯಾಮ್ ಎರಡಕ್ಕೂ ಡಿಫರೆನ್ಸ್? ಎರಡು ಒಂದೇನಾ? ಇಲ್ಲ, ಎರಡು ಒಂದೇ ಇಲ್ಲ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿದಾಗ
ಇದು ಅಲ್ಲದೆ ಅದಕ್ಕೆ ರಿಲೇಟ್ ಆಗಿರೋದಲ್ಲದೆ ಬೇರೆದಕ್ಕೂ ರಿಲೇಟ್ ಆಗಿರೋದು ಇರ್ಬೋದು. ಈಗ A ಟು B ಆದರೂ ಇರ್ಬೋದು. ಈ ಥರ B ಈ ಥರನೂ ರಿಲೇಟ್ ಆಗಿರ್ಬೋದು. ಇಲ್ಲ ಅಂದರೆ A ಟು C ಆದರೂ ರಿಲೇಟ್ ಆಗಿರ್ಬೋದು. ಅಂದರೆ ಇದೇ ಅಲ್ಲ, ಅದ್ರ ಜೊತೆ ಬೇರೆ ಎಲಿಮೆಂಟ್ ಜೊತೆ ಸಹ ರಿಲೇಟ್ ಆಗಿದ್ರು ಅದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಬಟ್ ಐಡೆಂಟಿಟಿ ರಿಲೇಷನಲ್ಲಿ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಅದು ಬಿಟ್ಟು ಬೇರೆ ಇರಬಾರ್ದು ನಮಗೆ. ಈಗ ನಾವು ಹೇಳ್ಬೋದು 1 ಈಸ್ ರಿಲೇಟೆಡ್ ಟು ಮ್ಯಾಮ್, ಇದು ನಾವು ಬರಿಬೋದಾ ಇಲ್ಲಿ? ಇಲ್ಲ, ಅದು ಆಗ ಐಡೆಂಟಿಟಿ ರಿಲೇಷನ್ ಆಗಲ್ಲ. ಐಡೆಂಟಿಟಿ ರಿಲೇಷನ್ ಅಂದರೆ ಎವ್ರಿ ಎಲಿಮೆಂಟ್ ಮಸ್ಟ್ ಬಿ ರಿಲೇಟೆಡ್ ವಿತ್ ಇಟ್ ಸೆಲ್ಫ್. ಅದು ಬಿಟ್ಟು ಬೇರೆದಿದ್ದಾಗ ದಟ್ ಈಸ್ ನಾಟ್ ಅನ್ ಐಡೆಂಟಿಟಿ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಇಷ್ಟು ಇದ್ರೂ ರಿಫ್ಲೆಕ್ಸಿವ್ ರಿಲೇಷನ್ ನಮ್ಗೆ ಆಗುತ್ತೆ. ಬಟ್ ಅದಾದಮೇಲೆ ನೆಕ್ಸ್ಟ್ ಇನ್ಯಾವುದಾದ್ರೂ ಎಲಿಮೆಂಟ್ಸ್ ಇರಲಿ ನಮಗೆ ಬೇಕಿಲ್ಲ. ಫಸ್ಟ್ ಕಂಡೀಷನ್ ಏನಿರಬೇಕು? ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಫಸ್ಟ್ ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಮಗೆ ಸಾಕು. ಫಸ್ಟ್ ಅಲ್ವಾ, ಇವಾಗ ಎ ಇಸ್ ರಿಲೇಟೆಡ್ ಟು ಎ, ಬಿ ಇಸ್ ರಿಲೇಟೆಡ್ ಟು ಬಿ, ಸಿ ಇಸ್ ರಿಲೇಟೆಡ್ ಟು ಸಿ. ಎವ್ರಿ ಎಲಿಮೆಂಟ್ ರಿಲೇಟ್ ಆಗಿದೆ ಅದ್ರ ಜೊತೆ, ಸೊ ಅಷ್ಟೇ ನಮಗೆ ಬೇಕಿರೋದು. ಅವಾಗ ಅದು ರಿಫ್ಲೆಕ್ಸಿವ್ ರಿಲೇಷನ್. ಅದು ಬಿಟ್ಟು ನೆಕ್ಸ್ಟ್ ಬೇರೆ ಎ ಇಸ್ ರಿಲೇಟೆಡ್ ಟು ಬಿ, ಎ ಇಸ್ ರಿಲೇಟೆಡ್ ಟು ಸಿ, ಅದಿದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ದಟ್ ಈಸ್ ಅ ರಿಫ್ಲೆಕ್ಸಿವ್ ರಿಲೇಷನ್. ಇನ್ ಕೇಸ್ ಇಷ್ಟು ಎಲಿಮೆಂಟ್ಸ್ ಇಷ್ಟು ಇದ್ದಾಗ ಬೇರೆ ಬರ್ತೀನಿ ನಾನು. ಎ ಕಮ ಎ, ಬಿ ಕಮ ಬಿ, ಸಿ ಕಮ ಸಿ. ಇದು ಏನಾಗುತ್ತೆ? ಇದು ರಿಫ್ಲೆಕ್ಸಿವ್ ರಿಲೇಷನ್ನು ಆಗುತ್ತೆ, ಐಡೆಂಟಿಟಿ ರಿಲೇಷನ್ನು ಆಗುತ್ತೆ. ಇದು ಕ್ಲಾರಿಟಿ ಇದೆ ಅಲ್ಲ, ಇದೆರಡು ಸ್ವಲ್ಪ ಇದಾಗತ್ತೆ, ಬಟ್ ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ. ಇದು ರಿಫ್ಲೆಕ್ಸಿವ್ ರಿಲೇಷನ್ನು ಆಗುತ್ತೆ ಆ್ಯಂಡ್ ಐಡೆಂಟಿಟಿ ರಿಲೇಷನ್ನು ಆಗುತ್ತೆ. ಸೊ ನಾವು ಇದರಿಂದ ಒಂದು ಡೆಫಿನೇಷನ್ ಹೇಳ್ಬೋದು. ಆಲ್ ಐಡೆಂಟಿಟಿ ರಿಲೇಷನ್ ಕ್ಯಾನ್ ಬಿ ರಿಫ್ಲೆಕ್ಸಿವ್ ರಿಲೇಷನ್, ಓಕೆನಾ? ಬಟ್ all reflexive relation may or may not be identity relation. Clarity idella idralli? All identity relation can be reflexive relation, but all reflexive relations may or may not be identity relation. Ishte idruddu. Next one, what is symmetric relation? Iga reflexive relation andre nodidri, every element ಅನ್ನೋದು ಅದಕ್ಕೆ ರಿಲೇಟ್ ಆಗಿದ್ದಾಗ ರಿಫ್ಲೆಕ್ಸಿವ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದರೆ ಏನು? ಇಫ್ ಸಮ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ನಾನು 2 ಎಲಿಮೆಂಟ್ಸ್ ತೊಗೊಂಡಿರ್ತೀನಿ. ಎ ಕಮ ಬಿ ಅನ್ನೋದು ಇಟ್ ಬಿಲಾಂಗ್ಸ್ ಟು ಆರ್ ಅಂದರೆ ಅದರದ್ದು ಆಪೋಸಿಟ್, ಲೈಕ್ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ಎ ಕಮ ಬಿ ಇದೆ ಅಂದರೆ ಮಸ್ಟ್ ಬಿ ಬಿ ಕಮ ಎ ಇರಬೇಕು. ಇಲ್ಲ ನಿಮಗೆ ಎ ಕಮ ಬಿನೇ ಇರಲ್ಲ ಅಲ್ಲಿ, ಅವಾಗ ನೀವು ಬಿ ಕಮ ಎ ನೋಡೋ ನೆಸೆಸಿಟಿ ಇಲ್ಲ, ಅದು ಸಿಮೆಟ್ರಿಕ್ಕೆ. ಇದು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಆವಾಗ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದು. ಸಿ ಇಫ್ ಇರೋ ಕಂಡೀಷನ್ಗೆ ಫಸ್ಟ್ ಒನ್ ಏನು? ಫಸ್ಟ್ ಒನ್ ರಿಫ್ಲೆಕ್ಸಿವ್ ರಿಲೇಷನ್ ಅನ್ನೋದು ಎವ್ರಿ ಎಲಿಮೆಂಟ್ ಇಟ್ ಸೆಲ್ಫ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಬಟ್ ಇಲ್ಲಿ ಬಂದು ಇಫ್ ಮತ್ತೆ ದೆನ್ ಕಂಡೀಷನ್ ಇದೆ. ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಅಂದರೆ ಈ ಕಂಡೀಷನ್ ಇದ್ದಾಗ ಮಾತ್ರನೇ ನಾವು ಇದನ್ನು ಕಂಪೇರ್ ಮಾಡಬೇಕು. ಇಲ್ಲ ನಮ್ಗೆ ಈ ಕಂಡೀಷನ್ನೇ ಇಲ್ಲ, ಅವಾಗ ಇದನ್ನು ಕಂಪೇರ್ ಮಾಡೋ ನೆಸೆಸಿಟಿನೇ ಇರಲ್ಲ. ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಇಟ್ ಇಸ್ ಅ ಸಿಮೆಟ್ರಿಕ್ ರಿಲೇಷನ್ ಅಂತ. ಓಕೆನಾ? ಈಗ ನೋಡಿ, ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಟು ಇದು ಸಿಮೆಟ್ರಿಕ್ ರಿಲೇಷನ್ನಾ? ಎಸ್. ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಅದರ ಆಪೋಸಿಟ್ ಇದೆ ನೋಡಿ. ಎ ಕಮ ಬಿ ಅಂದರೆ ಬಿ ಕಮ ಎ ಇದೆ, ಇಲ್ಲ ಇಲ್ಲಿ 2 ಕಮ 1 ಇದೆ. ದೇರ್ಫೋರ್ ಇಟ್ ಇಸ್ ಅ ಸಿಮೆಟ್ರಿಕ್ ರಿಲೇಷನ್. ಇಸ್ ಇಟ್ ಅ ರಿಫ್ಲೆಕ್ಸಿವ್ ರಿಲೇಷನ್? ರಿಫ್ಲೆಕ್ಸಿವ್ ಅಂದರೆ ಏನಿರಬೇಕು? ಅದ್ರ ಜೊತೆ ಅದೇ ರಿಲೇಟ್ ಆಗಿರಬೇಕು. ಸಿ 1 ಕಮ 1 ಇದೆ, ಇಲ್ಲ ಅಲ್ಲ, ಸೊ ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒನ್,
ಇದು ಸಿಮೆಟ್ರಿಕ್ ರಿಲೇಷನ್ನ ಆ್ಯಂಡ್ ಇದು ರಿಫ್ಲೆಕ್ಸಿವ್ ರಿಲೇಷನ್ನ. ಸಿಮೆಟ್ರಿಕ್ ರಿಲೇಷನ್ ಸಿ 1, 1 A, B ಆ್ಯಂಡ್ B, A ಸೇಮ್ ಇದೆ ಅಲ್ವಾ. ಸೊ ಇಟ್ ಇಸ್ ಸಿಮೆಟ್ರಿಕ್. ಸಿ ಇಲ್ಲೂ ಅಷ್ಟೇ 2, 2 2, 2 ದಿಸ್ ಇಸ್ ಸಿಮೆಟ್ರಿಕ್ ರಿಲೇಷನ್. ಎಸ್. Is this reflexive relation? That number itself is related to that number only. So this is a reflexive relation also. Next one. Yeah. ಇದನ್ನು ಯಾವ ಥರ ಬರೀಬೋದು ನೋಡೋಣ. A relation or on a set A is said to be symmetric relation. Symmetric relation ಆಗಬೇಕಂದ್ರೆ ಯಾವ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. If A, B belongs to R, if ಇದನ್ನು ಮಾತ್ರ ಮರಿಬೇಡಿ. If A, B belongs to R, then B, A belongs to R. For all AB belongs to A. ಇದನ್ನು ನಾವು ಯಾವ ಥರ ಬರೀಬೋದು. A related to B. If A is related to B, this implies B is related to A. For all A, B belongs to A. Next one. What is transitive relation? Transitive relation ಗೆ 3 ಬರುತ್ತೆ. If and then. First, if and then. First one, if condition. If A, B belongs to R and B, C belongs to R, then A, C belongs to R. ಈಗ ಇದರಲ್ಲಿ if A, B belongs to R ಇರಬೇಕು and B, C belongs to R ಇರಬೇಕು. ಈಗ ನಿಮಗೆ ಜಸ್ಟ್ A, B belongs to R ಇರುತ್ತೆ, ಅಲ್ಲಿ B, C ಇರೋದೇ ಇಲ್ಲ ನಿಮಗೆ. ಈಗ ಇದು ಕಂಡೀಷನ್ನೇ ಇಲ್ಲ ಅಂತ ಅಂದಮೇಲೆ ನಾವು ಇದು ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಜಸ್ಟ್ ಬ್ಲೈಂಡ್ಲಿ ಸೇ ಇಟ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಓಕೆ ಅಲ್ಲ ಇದು. ಇಲ್ಲಿ ಈಗ ಫಸ್ಟ್ ಕಂಡೀಷನ್ ಮತ್ತು ಸೆಕೆಂಡ್ ಕಂಡೀಷನ್ ಎರಡೂ ಇದ್ದಾಗ ಥರ್ಡ್ ಒನ್ನ ಕಂಪೇರ್ ಮಾಡಬೇಕು. ಇನ್ ಕೇಸ್ ಫಸ್ಟ್ ಒನ್ ಇದ್ದು ಸೆಕೆಂಡ್ ಒನ್ ಇಲ್ವೇ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಅದನ್ನು ಹೋಗೋ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋ ನೆಸೆಸಿಟಿನೇ ಇರೋದಿಲ್ಲ. ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ಇಟ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಇದಕ್ಕೊಂದು ಎಕ್ಸಾಂಪಲ್ ಬರೆಯೋಣ. ಸಪೋಸ್ A is equals to ಬೇಡ, ಡೈರೆಕ್ಟ್ ನಾವು ಬರೆಯೋಣ. R is equals to 1, 2, 2, 2 and ನೋಡಿ ಇಲ್ಲಿ ಫಸ್ಟ್ ಒನ್ ಕನ್ಸಿಡರ್ ಮಾಡೋಣ. A, B. If A, B belongs to R, if 1, 2 belongs to R. ಫಸ್ಟ್ ಕಂಡೀಷನ್ ಆಯಿತಾ. ನೆಕ್ಸ್ಟ್ ಕಂಡೀಷನ್ ಆ್ಯಂಡ್ 2 ಇಂದ ಮತ್ತು ಸ್ಟಾರ್ಟ್ ಇದೆ ಅಲ್ವಾ. 2, 2 2, 2 ಬಿಲಾಂಗ್ಸ್ ಟು ಆರ್. ಈಗ ನಮ್ಗೆ ಇದೆರಡು ಕಂಡೀಷನ್ ಗೊತ್ತಿದೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಅಪ್ಲೈ ಮಾಡಬೇಕು. ದೆನ್ ವಾಟ್, 1, 2 ಮಸ್ಟ್ ಬಿಲಾಂಗ್ಸ್ ಟು ಆರ್. ಅದಿದ್ದಾಗ ಮಾತ್ರನೇ ಅದು ಟ್ರಾನ್ಸಿಟಿವ್ ಆಗುತ್ತೆ. ಈಗ 1, 2 ಆರಲ್ಲಿದಾ, ಇದು 1, 2 ಬಿಲಾಂಗ್ಸ್ ಟು ಆರ್. ಇದು ಒಂದೇ ಅಲ್ಲ, ಇನ್ನೊಂದು ಕಂಡೀಷನ್ ತಗೊಳ್ಳೋಣ. ಸಿ 1, 3 ಬಿಲಾಂಗ್ಸ್ ಟು ಆರ್ and 3, 2 belongs to R. See? If 1, 3 belongs to R and 3, 2 belongs to R, then first two conditions ಇದೆ. Next condition 1, 3 belongs to R, 3, 2 belongs to R. Then 1, 2 must be belongs to R. ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಲ್ಲ. ಸೊ ಇದನ್ನು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅಂತೀವಿ. ಎಸ್, ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ನೆಕ್ಸ್ಟ್ ಒನ್ ನಾವು ಪ್ರಾಬ್ಲಮ್ಸ್ ನೋಡೋಣ. ಸಮ್ ಪ್ರಾಬ್ಲಮ್ ಲೈಕ್ R1 is equal to
1 1. ಇಷ್ಟರಲ್ಲಿ ರಿಲೇಷನ್ಸ್ ನಾನು 5 ರಿಲೇಷನ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ್ಯಂಡ್ ಐಡೆಂಟಿಟಿ ರಿಲೇಷನ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಫಸ್ಟ್ ಒನ್, ಇದು ಬಂದು ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಅಂದರೆ ಕಂಡೀಷನ್ ಗೊತ್ತಿದೆ, ದಟ್ ನಂಬರ್ ರಿಲೇಟೆಡ್ ಟು ಇಟ್ಸ್ ಸೆಲ್ಫ್. ಸಿ 1 1 2 2 3 3, ಎಸ್ ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್, ಅದು ಐಡೆಂಟಿಟಿ ರಿಲೇಷನ್ ಆಗುತ್ತಾ? ಐಡೆಂಟಿಟಿ ಅಂದರೆ ಆ ನಂಬರ್ಸ್ ಬಿಟ್ಟು ಬೇರೆ ನಂಬರ್ಸ್ ಇದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು. ನೋ, ದಿಸ್ ಇಸ್ ನಾಟ್ ಅನ್ ಐಡೆಂಟಿಟಿ ರಿಲೇಷನ್. ನೆಕ್ಸ್ಟ್ ಒನ್ ಬಂದು ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದರೆ ಕಂಡೀಷನ್ ಏನು? ಇದರಲ್ಲಿ ಬಂದು A, B belongs to A, B, A belongs to, sorry, A, B belongs to R, B, A belongs to R. ಸೇಮ್ ಈ ಥರ ಲೈಕ್ ಇದು ರಿಫ್ಲೆಕ್ಸಿವ್ ಆಗಿದೆ ಅಂದರೆ ಕಂಪಲ್ಸರಿಲಿ ಅದು ಸಿಮೆಟ್ರಿಕ್ ಆಗುತ್ತೆ. ಮೀನ್ಸ್ ಏನಂದರೆ ಈ ಥರ ಲೈಕ್ ಇಷ್ಟು 3 ಎಲಿಮೆಂಟ್ಸ್ ಇದಲ್ಲ, ಇದ್ರ ಆಪೋಸಿಟ್ ಸಹ ಸೇಮ್ ಇರೋದಕ್ಕೋಸ್ಕರ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದೆ. ಸೊ ಇದನ್ನು ಪ್ರತಿ ಸತಿ ಕಂಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಬೇರೆ ನೋಡೋಣ. 1, 2 ಬಿಲಾಂಗ್ಸ್ ಟು ಆರ್. ಈಗ 2, 1 ಸಹ ಇರಬೇಕು, ಅಲ್ಲಿದಾ? ಇಲ್ಲ. ಸೊ ಇದು ಸಿಮೆಟ್ರಿಕ್ ಅಲ್ಲ. ನೆಕ್ಸ್ಟ್, ಇದು ಟ್ರಾನ್ಸಿಟಿವ್ ಆಗತ್ತಾ? ನಾನು ಇದು ಹೇಳಿದ್ದೀನಿ, ಇದು ಕಂಪ್ಯಾರಿಸನ್ ನಮಗೆ ಬೇಕಿಲ್ಲ. ನೆಕ್ಸ್ಟ್ ನೋಡೋಣ. ಇಫ್ 1, 2 ಬಿಲಾಂಗ್ಸ್ ಟು ಆರ್, ದೆನ್ 2, 2 ಬಿಲಾಂಗ್ಸ್ ಟು ಆರ್, ದೆನ್ 1, 2 ಮಸ್ಟ್ ಬಿ ಬಿಲಾಂಗ್ಸ್ ಟು ಆರ್. ಇದೆ ಅಲ್ವಾ ಅದು? ಸೊ ಇದು ಟ್ರಾನ್ಸಿಟಿವ್ ಆಗುತ್ತೆ. ಆಗುತ್ತಲ್ಲ ಇದು ಟ್ರಾನ್ಸಿಟಿವ್? ಇದು ಅರ್ಥ ಆಯ್ತಾ ಇದು? ಇಫ್ A, B belongs to R, B, C belongs to R, then A, C belongs to R. ಅದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ಒನ್ ನೋಡೋಣ. R2 ಅಲ್ಲಿ ಬಂದು 1 1 2 2 3 3 1 3 3 1. ಇದು ರಿಫ್ಲೆಕ್ಸಿವ್ ಆಗತ್ತಾ? ಐಡೆಂಟಿಟಿ ಆಗೋದಿಲ್ಲ ಅದು. ಇಟ್ಸ್ ನಾಟ್ ಅನ್ ಐಡೆಂಟಿಟಿ ರಿಲೇಷನ್. ನೆಕ್ಸ್ಟ್ ಒನ್, ಸಿಮೆಟ್ರಿಕ್ ಆಗತ್ತಾ? ಇಲ್ಲಿವರೆಗೂ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. 1 3 ಇದೆ, A, B ಇದೆ ಅಂದರೆ B, A ಇರಬೇಕು. 1, 3 ಇದೆ, 3, 1 ಇರಬೇಕು. ಇದೆ ಅಲ್ಲ? ಸೊ ಇದು ಸಿಮೆಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಒನ್, ಟ್ರಾನ್ಸಿಟಿವ್ ಚೆಕ್ ಮಾಡೋಣ ಅಷ್ಟೇ. ಟ್ರಾನ್ಸಿಟಿವ್ ಏನಂದರೆ ಈಗ ನಾವು ಪ್ರತಿಯೊಂದು ಎಲಿಮೆಂಟು ಆಗುತ್ತಾ ಅಂತ ನೋಡೋಕ್ಕಾಗಲ್ಲ. ಒಂದು ಕಂಡೀಷನ್ ಏನಾದರೂ ಅದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಈಗ ನೋಡ, ಇಲ್ಲಿವರೆಗೂ ನಾವು ಚೆಕ್ ಮಾಡೋ ನೆಸೆಸಿಟಿ ಇಲ್ವಾ? ನೆಕ್ಸ್ಟ್ 1, 3 ಬಿಲಾಂಗ್ಸ್ ಟು ಆರ್, A, B ಬಿಲಾಂಗ್ಸ್ ಟು ಆರ್, B, C ಬಿಲಾಂಗ್ಸ್ ಟು ಆರ್, ದೆನ್ A, C ಇದೆ ಅಲ್ವಾ? ನೆಕ್ಸ್ಟ್ ಒನ್ 3, 1, 1 ಇಂದ 1, 3, ದೆನ್ 3, 3 ಅದು ಇದೆ. ಸೊ 3, 1, 1, 1, 3, 1. ಸೊ ಇಟ್ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಆಲ್ಸೋ. ನೆಕ್ಸ್ಟ್ ಒನ್ 1 1 2 2 3 3. ಇದು ಫಸ್ಟ್ ಏನಾಗುತ್ತೆ? ರಿಫ್ಲೆಕ್ಸಿವ್ ಆಗುತ್ತೆ. ಇಲ್ಲ ಐಡೆಂಟಿಟಿನೂ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ ಆಗತ್ತಾ? ಎಸ್ ಆಗತ್ತೆ. ಟ್ರಾನ್ಸಿಟಿವ್? ಎಸ್. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, 2, 3 1, 2 1, 3. ಫಸ್ಟ್ ಇಲ್ಲಿ ರಿಫ್ಲೆಕ್ಸಿವ್ ಆಗೋದಿಲ್ಲ ಆ್ಯಂಡ್ ಐಡೆಂಟಿಟಿನೂ ಆಗೋದಿಲ್ಲ ನಮಗೆ.
ನೆಕ್ಸ್ಟ್ ಒನ್ ಸಿಮೆಟ್ರಿಕ್ ಆಗತ್ತಾ? ಇಫ್ 1, 2 ಬಿಲಾಂಗ್ಸ್ ಟು ಆರ್ ದೆನ್ 2, 1 ಬಿಲಾಂಗ್ಸ್ ಟು ಆರ್. ಅದಿಲ್ಲ, ಸೊ ಕ್ಯಾನ್ಸಲ್, ಸಿಮೆಟ್ರಿಕ್ ಆಗೋದಿಲ್ಲ ಇಲ್ಲಿ. ಲಾಸ್ಟ್ ಟ್ರಾನ್ಸಿಟಿವ್. ಸಿ 2, 3 A, B ಬಿಲಾಂಗ್ಸ್ ಟು ಆರ್, ದೆನ್ B, C ಇರಬೇಕಲ್ವಾ ಇಲ್ಲಿ? ಇಲ್ಲ, ಸೊ ಅದು ಕಂಡೀಷನ್ ನೀವು ಕನ್ಸಿಡರ್ ಮಾಡಬೇಡಿ. ನೆಕ್ಸ್ಟ್ ನೋಡೋಣ. 1, 2 ಬಿಲಾಂಗ್ಸ್ ಟು ಆರ್, A, B ಬಿಲಾಂಗ್ಸ್ ಟು ಆರ್. ಇದರಿಂದ ಯಾವ್ದು ಸ್ಟಾರ್ಟ್ ಆಗ್ತದೆ? ಇದು B, C ಬಿಲಾಂಗ್ಸ್ ಟು ಆರ್, ದೆನ್ A, C ಮಸ್ಟ್ ಬಿ ಬಿಲಾಂಗ್ಸ್ ಟು ಆರ್. ಇದಾಯ್ತಲ್ಲ, ಇದಾಗಿದೆ. ಫಸ್ಟ್ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಒನ್ ನೋಡೋಣ. ಇಫ್ A, B ಬಿಲಾಂಗ್ಸ್ ಟು ಆರ್, ಇದ್ರದ್ದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನಾವು ಇದನ್ನು ಕಂಪೇರ್ ಮಾಡ್ಕೊಂಡಿದ್ದೀವಿ. ಇದು ಬಂದು ನಮಗೆ ನೆಕ್ಸ್ಟ್ ಬಿ ಅನ್ನೋ ಎಲಿಮೆಂಟ್ ಸ್ಟಾರ್ಟ್ ಆಗ್ತಾ ಇಲ್ಲ, ಅದನ್ನು ಹಾಗೆ ಇಟ್ಟಿರೋಣ. A, B ಬಿಲಾಂಗ್ಸ್ ಟು ಆರ್. ಸಿ ಈಗ ಬಿ ಅನ್ನೋ ಎಲಿಮೆಂಟ್ ನಮಗೆ ಸ್ಟಾರ್ಟಿಂಗ್ ಕಾಣಿಸ್ತಾನೆ ಇಲ್ಲ ಅಲ್ಲ. ಈಗ ನನಗೆ ಒಂದು ಡೌಟ್ ಇದೆ, ಇದು ಟ್ರಾನ್ಸಿಟಿವ್ ಆಗತ್ತಾ? ಸೊ ಇನ್ ಕೇಸ್ ನೀವು ಇದು ವಿಡಿಯೋ ನೋಡಿದ್ಮೇಲೆ ಪಾಸ್ ಮಾಡಿ ನೀವು ಅಲ್ಲಿ ಆನ್ಸರ್ ಮಾಡಿ, ಇದು ಕ್ವೆಶನ್ ಟ್ರಾನ್ಸಿಟಿವ್ ಆಗತ್ತಾ ಅಂತ. ಯಾ ನೋಡೋಣ. ಇದನ್ನು ನಾನು ಬೇರೆ ಇದ್ರಲ್ಲಿ ಮಾಡ್ತೀನಿ. ನಾವು ಇದಕ್ಕೆ ಕಂಪೇರ್ ಮಾಡ್ಕೊಂಡಿದ್ದೀವಿ. ಇಫ್ 1, 2 ಬಿಲಾಂಗ್ಸ್ ಟು ಆರ್, 2, 3 ಬಿಲಾಂಗ್ ಆ್ಯಂಡ್ 2, 3 ಬಿಲಾಂಗ್ಸ್ ಟು ಆರ್, ಎರಡೂ ಕಂಡೀಷನ್ ಇರೋದಕ್ಕೆ ನೆಕ್ಸ್ಟ್ ಒನ್, ದೆನ್ 1, 3 ಮಸ್ಟ್ ಬಿ ಬಿಲಾಂಗ್ಸ್ ಟು ಆರ್. ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ 2, 3. ನಾನು ಫಸ್ಟ್ ಬರೀತೀನಿ 2, 3 ಬಿಲಾಂಗ್ಸ್ ಟು ಆರ್. ಇಫ್ ಈಗ ನೆಕ್ಸ್ಟ್ ಒನ್ ಏನು ಬರಬೇಕು? 3 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ ಬರಬೇಕು. ಅಲ್ಲಿ 3 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟೇ ಇಲ್ಲ ಅಂದರೆ ನಾವು ಅದನ್ನು ನೋಡೋ ನೆಸೆಸಿಟಿನೇ ಇಲ್ಲ. ಇದು ಟ್ರಾನ್ಸಿಟಿವ್ ಆಗ್ತಾ ಇದೆ ಅಂತ. ಇಫ್ ಆ್ಯಂಡ್ ಇದ್ದಾಗ ಮಾತ್ರ ನಾವು ಥರ್ಡ್ಗೆ ಕಂಪೇರ್ ಮಾಡಬೇಕು. ಜಸ್ಟ್ ಒಂದೇ ಒಂದು ಇಫ್ A, B ಬಿಲಾಂಗ್ಸ್ ಟು ಆರ್ ಇದೆ, ನೆಕ್ಸ್ಟ್ B, C ಇಲ್ಲವೇ ಇಲ್ಲ. ಅದಿಲ್ಲ ಅಂದಾಗ ನಾವು ಟ್ರಾನ್ಸಿಟಿವ್, ನಾನು ಆಗಲೇ ಹೇಳಿದೆ ನಿಮಗೆ, ಫಸ್ಟ್ ಕಂಡೀಷನ್ ಮತ್ತು ಸೆಕೆಂಡ್ ಕಂಡೀಷನ್ ಇದ್ದರೆ ಮಾತ್ರ ಥರ್ಡ್ ಸ್ಟೆಪ್ಗೆ ಹೋಗಬೇಕು. ಇಲ್ಲ ನಾವು ಬ್ಲೈಂಡಾಗಿ ಹೇಳ್ಬೋದು ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ ಅಂತ. ಅದು ಬಿಟ್ಟು ಇದಾಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಬೇರೆದು ಆರ್ಡರ್ಡ್ ಪೇರ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಇನ್ ಕೇಸ್ ಬೇರೆದು ಯಾವುದಾದ್ರೂ ಆಗದೆ ಇದ್ದಾಗ ಮಾತ್ರ ದಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಈಗ ನೋಡಿ, ಇದು ಟ್ರಾನ್ಸಿಟಿವ್ ಆಗಿದ್ದಲ್ಲ, ಇದನ್ನು ನಾವು ಕಂಪೇರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಒಂದು ಬಿ ಅನ್ನೋ ಟರ್ಮೇ ಇಲ್ಲ, ಸೊ ಬ್ಲೈಂಡ್ಲಿ ವಿ ಕ್ಯಾನ್ ಸೇ ದಿಸ್ ಇಸ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಅದಕ್ಕೂ ಕಂಪೇರ್ ಮಾಡೋಣ. ಇಫ್ 1, 3 ಬಿಲಾಂಗ್ಸ್ ಟು ಆರ್, ಸೇಮ್. ಇಫ್ A, B ಬಿಲಾಂಗ್ಸ್ ಟು ಆರ್, ದೆನ್ B, C. ಬಿ ಅನ್ನೋ ಎಲಿಮೆಂಟ್ ಇಂದ ಸ್ಟಾರ್ಟೇ ಆಗ್ತಾ ಇಲ್ಲ, ಸೊ ದೆನ್ ವಿ ಕ್ಯಾನ್ ಈಸಿಲಿ ಸೇ ದಿಸ್ ಈಸ್ ಟ್ರಾನ್ಸಿಟಿವ್. ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸಿ, ನೀವಿದು ಕಂಡೀಷನ್ ಮಾತ್ರ ಚೆನ್ನಾಗಿ ನೋಡಿ. ಫಸ್ಟ್ ಇಫ್ ಸಿಮೆಟ್ರಿಕ್ಗೆ ನಾನು ಹೇಳ್ತೀನಿ. ಇಫ್ ದೆನ್ ಮೀನ್ಸ್ ಫಸ್ಟ್ ಒನ್ ಇಫ್ A, B ಇದ್ದರೆ ಮಾತ್ರನೇ ನಾವು ನೆಕ್ಸ್ಟ್ ಸ್ಟೆಪ್ ಚೆಕ್ ಮಾಡಬೇಕು. ಹಾಗೆ ಟ್ರಾನ್ಸಿಟಿವ್ ಒಳಗಡೆ ಇಫ್ A, B ದೆನ್ B, C, ಸಾರಿ ಆ್ಯಂಡ್ B, C, ದೆನ್ A, C. ಫಸ್ಟ್ 2 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರನೇ ನಾವು ಥರ್ಡ್ ಹೋಗಬೇಕು. ಫಸ್ಟ್ದೇ ಇಲ್ಲ ಅಂದರೆ ನಾವು ಯಾಕೆ ಚೆಕ್ ಮಾಡಬೇಕು? ಇಟ್ ಇಸ್ ಟ್ರಾನ್ಸಿಟಿವ್. ಗೊತ್ತಾಯ್ತಾ? ಈಗ ನಾನೊಂದು ಎಕ್ಸಾಂಪಲ್ ಕೇಳ್ತೀನಿ, ಅದು ಆನ್ಸರ್ ಮಾಡಿದ್ರೆ ಕ್ಲಾರಿಟಿ ಇದೆ ಅಂತ. ಸೊ ನಲ್ ಸೆಟ್ ಈಸ್ ನಲ್ ಸೆಟ್. ಫಸ್ಟ್ ಒನ್ ಇಸ್ ರಿಫ್ಲೆಕ್ಸಿವ್ ಆಗತ್ತಾ? ನೆಕ್ಸ್ಟ್ ಒನ್ ಸಿಮೆಟ್ರಿಕ್ ಆಗತ್ತಾ? ಟ್ರಾನ್ಸಿಟಿವ್ ಆಗತ್ತಾ? ಇಷ್ಟೇ. ಫಸ್ಟ್ ಒನ್ಗೆ ರಿಫ್ಲೆಕ್ಸಿವ್ ಅಂದರೆ ಒಂದು ಎಲಿಮೆಂಟ್ ಬೇಕೇ ಬೇಕು ನಮಗೆ. ಆ ಎಲಿಮೆಂಟ್ಗೆ ಇನ್ನೊಂದು ಎಲಿಮೆಂಟ್ ಅದೇ ಆಗಿರೋ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರಬೇಕು, ಆವಾಗ ಮಾತ್ರ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಸೊ ನಲ್ ಸೆಟ್ಟಲ್ಲಿ ಏನೂ ಇರೋದೇ ಇಲ್ಲ, ಸೊ ಆವಾಗ ನಾವು ಅದನ್ನು ರಿಫ್ಲೆಕ್ಸಿವ್ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಇದು ಸಿಮೆಟ್ರಿಕ್ ಆಗತ್ತಾ? ಸಿಮೆಟ್ರಿಕ್ ಆಗಬೇಕಂದ್ರೆ ನಮಗೆ 2 ಕಂಡೀಷನ್ ಇರಬೇಕು.
ಇಫ್ ದೆನ್ ಅಲ್ವಾ? ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ದೆನ್ ನನಗೆ ಫಸ್ಟ್ ಇಫ್ ಕಂಡೀಷನ್ ಏನು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ನನಗೆ ಫಸ್ಟ್ ಕಂಡೀಷನ್ ಎ ಕಮ ಬಿ ಇದ್ದರೆ ಮಾತ್ರನೇ ಸೆಕೆಂಡ್ ಕಂಡೀಷನ್ ನೋಡಬೇಕು. ನನಗೆ ಫಸ್ಟ್ ಕಂಡೀಷನ್ನೇ ಇಲ್ಲ, ಮೀನ್ಸ್ ಎ ಕಮ ಇಫ್ ಅನ್ನೋ ಕಂಡೀಷನ್ನೇ ನನಗಿಲ್ಲ. ಆಗ ನಾನು ಇದು ದೆನ್ ಅನ್ನೋ ಕಂಡೀಷನ್ ನೋಡೋ ನೆಸೆಸಿಟಿನೇ ಇಲ್ಲ. ದಿಸ್ ಇಸ್ ಸಿಮೆಟ್ರಿ. ಗೊತ್ತಾಯ್ತಲ್ಲ? ಇಫ್ ಅನ್ನೋ ಕಂಡೀಷನ್ ಸ್ಯಾಟಿಸ್ಫೈ ಆದಮೇಲೆ ನಾವು ದೆನ್ ಅನ್ನೋದು ನೋಡಬೇಕು. ಮಸ್ಟ್ ಬಿ. ನಮಗೆ ಇಫೇ ಇಲ್ಲ ಅಂದಾಗ ನೋ ನೀಡ್ ಟು ವರಿ, ಇಟ್ಸ್ ಜಸ್ಟ್ ಸಿಮೆಟ್ರಿಕ್. ಹಾಗೆ ನೀವಾಗ ಹೇಳಿ, ಇದು ಟ್ರಾನ್ಸಿಟಿವ್ ಆಗತ್ತಾ? ಎಸ್, ಬಿಕಾಸ್ ಇಫ್ ದೆನ್ ಇಲ್ಲ. ಇಫ್ ಆ್ಯಂಡ್ ದೆನ್ ನಮಗಿದು ಎರಡೂ ಇದ್ದಾಗ ಮಾತ್ರ ನಾವು ಥರ್ಡ್ ಕಂಡೀಷನ್ ನೋಡಬೇಕು. ಇದು ಎರಡೇ ಇಲ್ಲ ಫಸ್ಟ್, then it is directly we can say that the null set is a transitive. ಗೊತ್ತಾಯ್ತಲ್ಲ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ ಇದು. ಈ ಕಂಡೀಷನ್ಸ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಇಫ್ ದೆನ್. ಓಕೆ, ನಾವಿನ್ನೊಂದು ಎಕ್ಸಾಂಪಲ್ ನೋಡಬೇಕು. ಇದು ಸೇಮ್ ಅದೇ ಥರ ಇದೆ. 1 3 2 3 ರಿಫ್ಲೆಕ್ಸಿವ್ ಆಗತ್ತಾ? ಇಲ್ಲ. ಐಡೆಂಟಿಟಿ ಆಗತ್ತಾ? ಇಲ್ಲ. ರಿಫ್ಲೆಕ್ಸಿವ್ ನೋ, ಐಡೆಂಟಿಟಿ ನೋ. ಈಗ ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಎ ಕಮ ಬಿ ಇಲ್ಲ. ಆಲ್ರೆಡಿ ನನಗೆ ಎ ಕಮ ಬಿ ಇದೆ, ಬಟ್ ಬಿ ಕಮ ಎ ಇದಾ? ಇಲ್ಲ. ಅಂದರೆ ಇಫ್ ಅನ್ನೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದೆ, ಹಾಗಾದರೆ ದೆನ್ ಅನ್ನೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಲ್ಲ, ಅದಿಲ್ಲ. ಸೊ ದಿಸ್ ಇಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಒನ್ ಟ್ರಾನ್ಸಿಟಿವ್. ಇಫ್ ಎ ಕಮ ಬಿ ಇದೆ, ಆಯಿತಾ? ಬಿ ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ ನನಗೆ ಬೇಕು, ಇದೆ ಎಲ್ಲಾದರೂ ಇಲ್ಲಿ? ಇಲ್ಲ. ಇಫ್ ಕಂಡೀಷನ್ ಇದೆ ಆ್ಯಂಡ್ ಇಲ್ಲ. ಸೊ ಬಿ ಅನ್ನೋ ಎಲಿಮೆಂಟೇ ಇಲ್ಲಿಲ್ಲ ಅಂದಮೇಲೆ ಸ್ಟಾರ್ಟಿಂಗ್ ನಾವು ಕಂಪೇರ್ ಮಾಡೋ ನೆಸೆಸಿಟಿನಿಲ್ಲ. ಇಟ್ ಈಸ್ ಟ್ರಾನ್ಸಿಟಿವ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಒನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ನಾನಿಷ್ಟು. ನೆಕ್ಸ್ಟ್, ವಾಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್? ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಏನೂ ಇಲ್ಲ. ಆ ರಿಲೇಷನ್ ಅನ್ನೋದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ ಮೂರು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತಾರೆ. ಹಾಗೆ ನಾವು ಈಸಿಯಾಗಿ ಇನ್ನೂ ಒಂದು ಹೇಳ್ಬೋದು, ಐಡೆಂಟಿಟಿ ರಿಲೇಷನ್ ಇಸ್ ನಥಿಂಗ್ ಬಟ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಐಡೆಂಟಿಟಿ ರಿಲೇಷನ್ identity relation is nothing but it can satisfy that it is a equivalence relation. ಹೇಗೆ ಇದು ರಿಫ್ಲೆಕ್ಸಿವ್ ಆಗತ್ತಾ? ಐಡೆಂಟಿಟಿ ಆಗಿದೆ ಅಂದರೆ ಅದು ಮಸ್ಟ್ ಅಂಡ್ ಶುಡ್ ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ ಆಗತ್ತಾ? ಎ ಕಮ ಬಿ ಇದೆ, ಬಿ ಕಮ ಏನೂ ಇದೆ. ಟ್ರಾನ್ಸಿಟಿವ್ ಆಗತ್ತಾ? ಎ ಕಮ ಬಿ, ಬಿ ಕಮ ಸಿ ಅಂಡ್ ಅಗೈನ್ ಎ ಕಮ ಸಿ, ಸೇಮ್ 1 1 1 ಸೇಮ್ ಇದೆ ಅಲ್ವಾ? ಸೊ ಇಟ್ ಈಸ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್, ಸಿಮೆಟ್ರಿವ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಅದಕ್ಕೆ ದಿಸ್ ಇಸ್ ನಥಿಂಗ್ ಬಟ್ ಈಕ್ವಿವೆಲೆನ್ಸ್ ರಿಲೇಷನ್. ಐಡೆಂಟಿಟಿ ರಿಲೇಷನ್ನ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಏನು? ಇಟ್ ಶುಡ್ ಸ್ಯಾಟಿಸ್ಫೈ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ದೆನ್ ಇಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. A relation R on a set A is said to be an equivalence relation on A if R is reflexive, symmetric and transitive. Or simply we can say identity relation is an equivalence relation. Next one. Yeah. Idralli, which of the following are identity relation, reflexive relation on set A equal to 1 to 3? First one ನೋಡೋಣ. R1 ಏನು ಕೊಟ್ಟಿದ್ದಾರೆ? 1 1 2 2. See, identity relation ಅಂದರೆ ಏನು? Every element of A is related to itself. Every element. But ಇಲ್ಲಿ 3 ರಿಲೇಟ್ ಆಗಿಲ್ವಲ್ಲ ಫಸ್ಟ್ ಒನ್ ಅಲ್ಲಿ. So R1 is not a identity relation and R1 is not an reflexive relation. Next one. R2 ಕನ್ಸಿಡರ್ ಮಾಡೋಣ. 1 1 2 2 3 3. ಈಗ 1 1 2 2 3 3 ಇದೆ. Every element of A is related to itself. ಇದು ರಿಫ್ಲೆಕ್ಸಿವ್ ಆಗುತ್ತಲ್ಲ?
ರಿಫ್ಲೆಕ್ಸಿವ್ ಆಗತ್ತೆ. ಇದು ಐಡೆಂಟಿಟಿ ರಿಲೇಷನ್ ಆಗತ್ತಾ? ನೋ. ಯಾಕೆ? ಎವ್ರಿ ಎಲಿಮೆಂಟ್ ಆ ರಿಲೇಟ್ ಆಗಿರೋ ಎಲಿಮೆಂಟ್ ಜೊತೆ ಮಾತ್ರ ಇರಬೇಕು. ಇನ್ ಕೇಸ್ ಇದಿಲ್ಲ ಅಂದಿದ್ದಿದ್ರೆ ಐಡೆಂಟಿಟಿ ರಿಲೇಷನ್ ಆಗ್ತಾ ಇತ್ತು. ಬಟ್ ಅದು ಇದೆ ಅಲ್ವಾ? ಸೊ ದಿಸ್ ಇಸ್ ನಾಟ್ ಅನ್ ಐಡೆಂಟಿಟಿ ರಿಲೇಷನ್, ಬಟ್ ದಿಸ್ ಈಸ್ ಅ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒನ್, ಥರ್ಡ್ ಒನ್. ಈಗ ಹೇಳಿ, ಇಸ್ ದಿಸ್ ಅನ್ ಐಡೆಂಟಿಟಿ ರಿಲೇಷನ್? Every element of A is related to its every element of A is related to itself. This is an identity relation. And reflexive relation definition saha ade. Every element of A is related to itself. Idu saha reflexive relation agate. In case idru jote ಏನು ಇದ್ದಿದ್ರು ನೆಕ್ಸ್ಟ್ ನಮ್ಗದು ಬೇಡ, ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತಾ ಇದೆ. ಓಕೆನಾ? Next one, see, show that the relation R in the set 1 2 3 given by R is equal to 1 2 2 1 is symmetric. R is equal to 1 2 2 1. Symmetric ಅಂದ್ರೆ first ನಮಗೆ definition ಏನು ಬರಬೇಕಲ್ವಾ? What is the symmetric definition? If A, B belongs to R, then B, A belongs to R. Ili ida. If first one 1, 2 belongs to R, 1, 2 ಇದೆ ಅಂದ್ರೆ ನೆಕ್ಸ್ಟ್ ಏನಿರಬೇಕು? 2, 1 ಇರಬೇಕು. Then 2, 1 ಇದೆ ಇಲ್ಲಿ ಇದೆ. 2, 1 belongs to. So ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ದಿಸ್ ರಿಲೇಷನ್ ಇಸ್ ಅ ಸಿಮೆಟ್ರಿಕ್ ಆರ್ is symmetric relation. Next one, yeah, ಈಗ ಫಂಕ್ಷನ್ಗೆ ಹೋಗಕ್ಕೆ ಮುಂಚೆ ಸಮ್ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು. ಲೈಕ್ ಫಸ್ಟ್ ಕ್ವಶನ್, how to find number of relations. ಈಗ ನಿಮಗೆ ಎ ಅನ್ನೋದು ಒಂದು ಸೆಟ್ ಕೊಟ್ಟಿರ್ತಾರೆ. ಲೈಕ್ ಎಂಟ್ರೆನ್ಸ್ ಅಲ್ಲಿ ಎ ಇಸ್ ಈಕ್ವಲ್ ಟು 1 2 3, ಬಿ ಇಸ್ ಈಕ್ವಲ್ಸ್ ಟು x y z. ಈ ಥರ ಎ ಅನ್ನೋ ಸೆಟ್ ಮತ್ತು ಬಿ ಅನ್ನೋ ಸೆಟ್ ಕೊಟ್ಟಿರ್ತಾರೆ ನಿಮಗೆ. ಈಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟಿದೆ? 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 3. ಇದು ಜನರಲ್ ಆಗಿ ನಾವೇನಂದರೆ ಲೈಕ್ ಸಮ್ ಎಮ್ ಎಲಿಮೆಂಟ್ಸ್ ಎನ್ ಎಲಿಮೆಂಟ್ಸ್ ಅಂತ ತಗೊಳ್ಳೋಣ. ಇಫ್ ಎ ಇಸ್ ಈಕ್ವಲ್ಸ್ ಟು ಎಮ್ ಎಲಿಮೆಂಟ್, ಎಮ್ ಎಲಿಮೆಂಟ್ಸ್, and set B is equals to some n element, n ಸಪೋಸ್ ಎ ಅಲ್ಲಿ ಸಮ್ ಎಮ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ಬಿ ಅಲ್ಲಿ ಎನ್ ಎಲಿಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಆಗ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಪಾಸಿಬಿಲಿಟಿ ಇದೆ ಅದ್ರ ಒಳಗಡೆ ಅಂದರೆ ಜಸ್ಟ್ ಅ ಸಿಂಪಲ್ ಫಾರ್ಮುಲಾ, 2 power m into n. Number of relations possible are 2 power mn. ಎಕ್ಸಾಂಪಲ್ ನೋಡಿ, ಇಲ್ಲೇ ಇದೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಇದನ್ನ ಎನ್ ಆಫ್ ಎ ಅಂತ ಬದಲು ನೀವು ಎಮ್ ಅಂತ ಆದರೂ ಬರ್ಕೋಬೋದಲ್ಲ, ಬಿಕಾಸ್ ಎಮ್ ಎಲಿಮೆಂಟ್ಸ್ ಅಂತ ತೊಗೊಂಡಿದ್ದೀವಿ. ಸೆಟ್ ಆಫ್ ಬಿ ಅಲ್ಲಿ ಎನ್ ಎಲಿಮೆಂಟ್ಸ್ ಅಂತ ತೊಗೊಂಡಿದ್ದೀವಲ್ಲ, ನಮಗೆ ಎಮ್ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿದೆ. ಜಸ್ಟ್ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಯಾಕಂದರೆ ನಾವೀಗ ಎಕ್ಸಾಮಲ್ಲಿ ಕೊಟ್ಟರೆ ನಮಗೆ ಫಸ್ಟ್ ಟೈಮ್ ಇರಲ್ಲ. ಟೈಮ್ ಇಲ್ಲದೆ ಇರೋವಾಗ ನೀವು ಎ ಮತ್ತು ಬಿ ಕೊಟ್ಟರೆ ರಿಲೇಷನ್ಸ್ ಬರ್ಕೊಂಡು ಕೂತ್ಕೋತೀರಾ. ಬಿಕಾಸ್ ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ.
ಅಂಥದ್ದು ಎಷ್ಟು ಸಬ್ಸೆಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕಲ್ವಾ, ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ನಂಬರ್ ಆಫ್ ರಿಲೇಷನ್ಸ್ ಇಸ್ ಈಕ್ವಲ್ಸ್ ಟು 2 power m into n, m dot n, that is equals to, ಇದಕ್ಕೆ ಅಪ್ಲೈ ಮಾಡೋಣ ನಾವು. Number of relations is equals to 2 power m n. 2 power m is 3, n is 3, 3 3s are 9, 2 power 9 ಎಷ್ಟಾಗುತ್ತೆ? 512. ಸಿ ನಮಗೆ ಜಸ್ಟ್ ಎ ಅಲ್ಲಿ ಮತ್ತು ಬಿ ಅಲ್ಲಿ 3 ಎಲಿಮೆಂಟ್ಸ್ ಕೊಡೋದಕ್ಕೋಸ್ಕರ ಕೊಡೋದ್ರಿಂದ ನಮಗೆ ರಿಲೇಷನ್ಸ್ ಬಂದು 512 ರಿಲೇಷನ್ಸ್ ಆಗುತ್ತೆ. ನಾವು ಎಕ್ಸಾಮಲ್ಲಿ 512 ರಿಲೇಷನ್ಸ್ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬೆಟರ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಇದು ನಿಮಗೆ ಎಂಟ್ರೆನ್ಸಲ್ಲಿ ಕೇಳ್ತಾ ಇರ್ತಾರೆ ಈಗ ಈ ಥರದ ಕ್ವೆಶನ್ಸ್. ಸೊ ಇದೇ ಥರ ಇನ್ನೂ ಬರುತ್ತೆ ನಿಮಗೆ. ನಂಬರ್ ಆಫ್ ರಿಲೇಷನ್ಸ್ ಇಸ್ ಈಕ್ವಲ್ಸ್ ಟು 2 power mn. ನೆಕ್ಸ್ಟ್ ನಂಬರ್ ಆಫ್ ರಿಲೇಷನ್ಸ್ ಆಯಿತು. ಈಗ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಹೇಗೆ? ಈಗ ನಮಗೆ ಗೊತ್ತಿದೆ ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಅಂದರೆ ಸೇಮ್ ಸೆಟ್ಗೆ ಡಿಫೈನ್ ಮಾಡ್ಕೊತೀವಿ. ಈಗ ಎ ತೊಗೊಂಡ್ರೆ ಎ ಕ್ರಾಸ್ ಎ ಅದೇ ಥರ ಡಿಫೈನ್ ಮಾಡ್ಕೋತೀವಿ. ಸೊ ಅದಕ್ಕೆ ಒಂದು ಎಲಿಮೆಂಟ್ ತೊಗೊಳ್ಳೋಣ ಸರ್. ಎ ಅಲ್ಲಿ n ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಎಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಜಸ್ಟ್ 2 power n square minus n. ನೀವು n ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಇದೆ ಎ ಅಲ್ಲಿ ಆ ಎಲಿಮೆಂಟ್ಸ್ ವ್ಯಾಲ್ಯೂನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ ನಿಮಗೆ. 2 power n square minus n. ಫಾರ್ ಎಕ್ಸಾಂಪಲ್ ಕನ್ಸಿಡರ್ a set A is equals to A B 2. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಇಲ್ಲಿ? n ಈಕ್ವಲ್ ಟು ಎಷ್ಟಿದೆ? 2. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆಲ್ಲ, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇಸ್ ಈಕ್ವಲ್ಸ್ ಟು 2 power n square minus n. That is equal to 2 power n is 2. 2 square is 4. 4 minus n is 2. 4 minus 2 is 2. 2 square is 2. 4. Therefore, number of reflexive relations for the elements 2 is equal to 4. Now 4 types of reflexive relations na baribodu. Idu important nimige. Idu ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಡೈರೆಕ್ಟಾಗಿ ಬರಿಬೋದು ಅಷ್ಟೇ. ಇದು ನೀವೇನು ಸ್ಟೆಪ್ ವೈಸ್ ಎಲ್ಲ ಬರೆಯೋಷ್ಟಿರಲ್ಲ. ಡೈರೆಕ್ಟ್ 10 to 15 seconds ಹಾಕಿದ್ರೆ ಸಾಕು, ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಇದು ಬೆಸ್ಟ್ ಮೆಥಡ್ ಅಲ್ವಾ ನಮಗೆ. ನೆಕ್ಸ್ಟ್ ಒನ್, ನಂಬರ್ ಆಫ್ ರಿಫ್ಲೆಕ್ಸಿವ್ ಆಯಿತು. ಈಗ ಸಿಮೆಟ್ರಿಕ್. ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಜಸ್ಟ್ ಅ ಸಿಂಪಲ್ 2 power n into n plus 1/2 ಇಷ್ಟೇ. ಇದಕ್ಕೆ ಎಕ್ಸಾಂಪಲ್ ನೋಡೋಣ ಒಂದು. ಇಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ ಸಮ್ 3 ತಗೊಳ್ಳೋಣ. ಸೊ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಇಸ್ ಈಕ್ವಲ್ಸ್ ಟು 2 power n into n plus 1/2 ನಾ n ವ್ಯಾಲ್ಯೂ ಎಷ್ಟಿದೆ? 3 into 3 plus 1 divided by 2.
2 power 3 into ಇದು 4/2 ಅಲ್ವಾ? That is equals to 2 power 6 ಅಷ್ಟು. ಇದು ಈಸಿ ಇದೆ ಅಲ್ವಾ ನಿಮಗೆ? 2 power 6 ಎಷ್ಟಾಗುತ್ತೆ? 64 ಬರೀಬೇಕಾದು. ಓಕೆ, 2 power 6 is 64. ಸೊ ನಮಗೆ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಬಂದು 64 ರಿಲೇಷನ್ಸ್ನ ಬರಿಬೋದು ಜಸ್ಟ್ ಯೂಸಿಂಗ್ 3 ಎಲಿಮೆಂಟ್ಸ್. ಫಾರ್ಮುಲಾ ಹಾಕಿದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ ಇದರಲ್ಲಿ. ನೆಕ್ಸ್ಟ್ ನೀವು ಕೇಳ್ಬೋದು ಟ್ರಾನ್ಸಿಟಿವ್ ರಿಲೇಷನ್ ಇದೆ. ಟ್ರಾನ್ಸಿಟಿವ್ ರಿಲೇಷನ್ಸ್ ಕೇಳೋದಿಲ್ಲ ಜಾಸ್ತಿ, ಬಟ್ ನಮಗೆ ಈಕ್ವಿವಲೆನ್ಸ್ ರಿಲೇಷನ್ ಕೇಳ್ತಾರೆ. ಈಕ್ವಿವಲೆನ್ಸ್ ರಿಲೇಷನ್ ಬಂದು ಈ ಥರ ಫಾರ್ಮುಲಾಸ್ ಎಲ್ಲ ಇಲ್ಲ, ಅದಕ್ಕೆ ಜಸ್ಟ್ ಬರಿಬೇಕು. ಇಲ್ಲಾಂದರೆ ಒಂದು ಸಿಂಪಲ್ ಲಾಜಿಕ್ ಇದೆ ಅದಕ್ಕೆ, ಅದನ್ನ ನೆನ್ಪಿಟ್ಕೋಬೋದು. ಈಕ್ವಿವಲೆನ್ಸ್ ರಿಲೇಷನ್ ಅನ್ನೋದು ಈ ಥರ ಲೈಕ್ ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿಗೆ ಎಲ್ಲ ಫಾರ್ಮುಲಾಸ್ ಕೊಟ್ಟಿದ್ದೀವಲ್ಲ, ಆ ಥರ ಇರೋದಿಲ್ಲ. ನಾವು ಬರಿಬೇಕಷ್ಟೆ. ನಾವು ಅದಕ್ಕೆ ನಾನೊಂದು ಇದು ಹೇಳ್ಕೊಡ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ ಆದಷ್ಟು. ಲೈಕ್ ನೆನ್ಪಿಟ್ಕೊಳ್ಳೋಷ್ಟಿಲ್ಲ, ಈಸಿ ಇದೆ ಅದು. ಫಸ್ಟ್ 1 ಇದೆಯಲ್ಲ, ಸೇಮ್ 1 ಬರೀರಿ ಇಲ್ಲಿ. 1 + 1 2. ನೆಕ್ಸ್ಟ್ 2 ಇಲ್ಲಿ ಬರೀರಿ. 2 + 1 3. 3 + 2 5. ನೆಕ್ಸ್ಟ್ ಈ 5ನ ಇಲ್ಲಿ ಬರೀಬೇಕು. 5 + 2 7. 7 + 3 10. 10 + 5 15. ನೆಕ್ಸ್ಟ್ 15 ಇಲ್ಲಿ ಬರೆಯೋಣ. 15 + 5 20. 20 + 7 27. 27 + 30 37. 37 + 15 52. ನಮಗೆ ಇಷ್ಟು ಸಾಕು. ಈ ಬಾಕ್ಸ್ ಚೆನ್ನಾಗಿದ್ದು ಪ್ರಾಕ್ಟೀಸ್ ಮಾಡಿರಿ. ಇದು ನೀವೇ ಬರ್ಕೋಬೋದು ಈಸಿಯಾಗಿ. ಇದು ಬಂದರೆ ನಿಮಗೆ ಈಕ್ವಿವಲೆನ್ಸ್ ರಿಲೇಷನ್ ಡೈರೆಕ್ಟಾಗಿ ಹೇಳ್ಬೋದು ಹೇಗೆ ಅಂತ. ಇಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ ಇನ್ ಎ ಈಸ್ 1, ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನೋದು ಎ ಅಲ್ಲಿ 1 ಇದೆ, ಆಗ ರಿಲೇಷನ್ಸ್ ಈಕ್ವಿವಲೆನ್ಸ್ ರಿಲೇಷನ್ ಎಷ್ಟು ಬರಿಬೋದು? ಒಂದೇ ಬರೆಯೋಕ್ಕಾಗೋದು. ವಾಟ್ ಇಸ್ ದ ಆನ್ಸರ್ ಇಲ್ಲಿ? 1. Yeah, 1. Next one. If number of elements is 2 ಎಲಿಮೆಂಟ್ಸ್ ಇದೆ ಅಂದ್ಕೊಳ್ಳಿ ಈಗ ಎ ಅಲ್ಲಿ, ಅವಾಗ ಆನ್ಸರ್ ಏನಾಗುತ್ತೆ? ಈ ಲಾಸ್ಟ್ ಕಾರ್ನರ್ ಎಲಿಮೆಂಟ್ಸ್ ಬರಿಬೇಕು ನಾವು ಅಷ್ಟೇ. ಆನ್ಸರ್ ಸಿ, ಇದು ಡಯಾಗ್ನಲ್ ಎಲಿಮೆಂಟ್ಸ್ ಇದಲ್ಲ ಇದು. ಇನ್ ಕೇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ is 2, then the number of equivalence relation possibility is 2. Next one. If number of elements in A is 3 ಇದೆ ಅಂದರೆ 1 2 3 ಇದಲ್ಲ, ಈ ಆನ್ಸರ್ ಏನಿದೆ? 5. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನೋದು 4 ಕೊಟ್ಟರೆ 15. ಲಾಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ 5 ಅಂದಾಗ 52 is the answer. Number of equivalence relation possible is 52. In case next ಇಲ್ಲ ಮ್ಯಾಮ್ ನಮಗೆ 6ಗೆ ಬೇಕು, ಜಸ್ಟ್ ಏನೂ ಇಲ್ಲ, ಈ 52 ಇಲ್ಲಿ ಬರೀರಿ. 52 + 15 ಆ್ಯಂಡ್ ಅಗೇನ್ ದಟ್ ನಂಬರ್ ಇಂಟು ಪ್ಲಸ್, ಈ ಥರ ಮಾಡ್ಕೊಂಡು ಹೋದಾಗ ನಿಮ್ಗೆ ಡೈರೆಕ್ಟಾಗಿ ಸಿಗುತ್ತೆ ಅಷ್ಟೇ. ಸೊ ನೀವು ಇದು ಈಸಿಯಾಗಿ ಮಾಡ್ಕೋಬೋದು, ಯಾಕಂದರೆ ನಾವು ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಹಾಗೆ ಈಕ್ವಿವಲೆನ್ಸ್ ರಿಲೇಷನ್. ಇದು ತುಂಬ ಈಸಿ ಮೆಥಡ್, ನಿಮಗೆ ಜಸ್ಟ್ ಆ್ಯಡ್ ಮಾಡೋದು. ಫೈನಲ್ ಈ ಆನ್ಸರ್ಸ್ ಏನಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ, ನಾವು ಯಾವುದನ್ನು ಕಂಪೇರ್ ಮಾಡ್ಕೋಬೇಕು ಅಷ್ಟೇ ಬೇಕಿರೋದು. ಇದು ಶಾರ್ಟ್ಕಟ್, ಅದಕ್ಕೆ ಈಕ್ವಿವಲೆನ್ಸ್ ರಿಲೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಶಾರ್ಟ್ಕಟ್ ಇದು. ಒಂದು ಎಕ್ಸಾಂಪಲ್ ನೋಡೋಣ ನಾವು. ಫೈಂಡ್ ಔಟ್ ಇಫ್ number of elements in A is 3. Find first one, number of relations. Second one,
number of reflexive relation. Third one, number of symmetric relations. Fourth one, number of, now last one, equivalence relation. ಇದು ಪ್ರತಿಯೊಂದು ಫೈಂಡ್ ಔಟ್ ಮಾಡೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 3. ಫಸ್ಟ್ ಒನ್, ನಂಬರ್ ಆಫ್ ರಿಲೇಷನ್ಸ್. ವಾಟ್ ಇಸ್ ಅ ಫಾರ್ಮುಲಾ? just 2 power mn. First one, solution. First one, number of relations is equals to, ನಾನು ಹಾಗೆ ಡೈರೆಕ್ಟ್ ಆಗಿ ಬರೀತೀನಿ, number of relations is equal to 2 power m n. ಓಕೆ, ನಾನಿಲ್ಲಿ n of b ನು ಸಹ ನಾನು ಕೊಟ್ಟರೋಣ. 3 ಬೇಡ, ಆಗಲೇ ಆಯ್ತಲ್ಲ ನಮ್ಮದು. ಸೊ ಜಸ್ಟ್ 1 is enough. ಓಕೆ, ನಂಬರ್ ಆಫ್ ರಿಲೇಷನ್ಸ್ 2 power mn. ಸಬ್ಸ್ಟಿಟ್ಯೂಟ್ ಮಾಡಿ. 2 power, ಫಸ್ಟ್ m ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a 3 ಇಂಟು number of elements in b is n, that is equals to 1. 3 ones are 3, 2 power 3 is 8. This is the answer for number of relations. Next one, second one, reflexive relation. What is the formula for reflexive relation? 2 power n square minus n. 2 power n square minus n. Just substitute ಮಾಡಿ. n ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಬಿಕಾಸ್ ನಾವು ರಿಲೇಷನ್ಸ್ ಅಂದರೆ ಮಾತ್ರನೇ ಅಲ್ವಾ ಎ ಬಿ ತೊಗೊಳ್ಳೋದು. ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ಗೆ ಎ ಇಂದ ಎಗೆ ತೊಗೋತೀವಿ. ಸೊ ಇಲ್ಲಿ ನೀವು ಮತ್ತೆ ಎನ್ ಅಂದರೆ ಬಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀರಲ್ಲ. ಓಕೆ, ಒಂದು ಕೆಲಸ ಮಾಡೋಣ, ಇಲ್ಲಿ ನಂಬರ್ ಆಫ್ ರಿಲೇಷನ್ಸ್ ಅನ್ನೋ ಕ್ವಶನ್ ತೆಗೆದುಬಿಡೋಣ. ಓಕೆ, ಇಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಮತ್ತು, ಯಾಕಂದರೆ ನೀವು ಮತ್ತು ಎಮ್ ಬರೆದ್ರೆ ಕಷ್ಟ ಅಲ್ವಾ. ಎನ್ ವ್ಯಾಲ್ಯೂ ಹಾಕ್ತೀರಾ ನೀವು, ಬೇಡ ಅದಕ್ಕೆ. 1 ಸೆಕೆಂಡ್, ನಮಗೆ ನಂಬರ್ ಆಫ್ ರಿಲೇಷನ್ಸ್ ಬೇಡ. ಜಸ್ಟ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಆ್ಯಂಡ್ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಹಾಕು. 2 power n square minus 2 power n square minus n. n ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ A. n square is 3 square is 9 minus 3. 9 minus 3 is 6. 2 power 6 is 64. Next one. Yeah. Number of symmetric relation. Number of symmetric relation ge formula 2 power n into n plus 1 by 2. That is equals to 2 power n is 3. 3 into 3 plus 1 is 4 by 2. Idu ashte answer barutte. 2 power 6 is 64. Last one. Number of equivalence relation. Number of elements anodu A. Number of elements A is 3 iddaga what is the answer? 5. Direct ಆಗಿ ಹೇಳ್ಬೋದಲ್ಲ ನಾವು. Number of equivalence relation is 5. ಇಷ್ಟೇ. ಇದಿಷ್ಟು ಅರ್ಥ ಆಗಿದೆ ಅಲ್ಲ. ಇಲ್ಲಿ ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ, ಇದು ಸಿ
ನಂಬರ್ ಆಫ್ ರಿಲೇಷನ್ಸ್ ಒಂದು ಆ್ಯಡ್ ಮಾಡಿಲ್ಲ, ಯಾಕಂದರೆ ನಮಗೆ ಗೊತ್ತು ನಂಬರ್ ಆಫ್ ರಿಲೇಷನ್ಸ್ ಅಂದರೆ ಎಮ್ ಎನ್. ಇಫ್ ನಾನು ಎಮ್ ಅಂತ ಎನ್ ವ್ಯಾಲ್ಯೂಸ್ ಡಿಫ್ರೆಂಟ್ ಕೊಡಬೇಕೀಗ ನಿಮಗೆ ಇಲ್ಲಿ ಹೇಳಬೇಕಂದ್ರೆ, ಬಟ್ ಮತ್ತು ಡಿಫ್ರೆಂಟ್ ಕೊಟ್ಟಾಗ ಇಲ್ಲಿ ಎನ್ ಸ್ಕ್ವೇರ್ ಅಂದರೆ ನೀವು ಬಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀರಾ. ಅದಕ್ಕೆ ನಾನು ಅದು ಒಂದನ್ನು ತೆಗೆದುಬಿಟ್ಟಿದ್ದೀನಿ. ಇದರಲ್ಲಿ ಏನು ಡೌಟ್ ಇಲ್ಲ, ಜಸ್ಟ್ ಅದು ಒಂದು ರಿಮೂವ್ ಮಾಡಿದ್ದೀನಿ ಅಷ್ಟೇ ನಾನು. ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. See, let a comma b be any real numbers we define a related to b if and only if sin square a plus cos square b is equal to 1. Then R is. ಈ ಥರ ನಮಗೊಂದು ಕ್ವೆಶನ್ ಕೊಟ್ಟಿದ್ದಾರೆ. ಈಗ ನಾವು ಈ ರಿಲೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಮೀನ್ಸ್ ರಿಫ್ಲೆಕ್ಸಿವಾ, ಸಿಮೆಟ್ರಿಕಾ, ಟ್ರಾನ್ಸಿಟಿವಾ, ಇಲ್ಲ ಇದು ಮೂರು ಸೇರಿಸಿ ಈಕ್ವಿವೆಲೆನ್ಸ್ ರಿಲೇಷನ್ನ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡಿ, ಲೆಟ್ ಎ ಕಮಾ ಬಿ ಬಿ ಎನಿ ರಿಯಲ್ ನಂಬರ್. ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ವಿ ಡಿಫೈನ್ ಎ ಇಸ್ ರಿಲೇಟೆಡ್ ಟು ಬಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ಸ್ ಟು 1 ಅನ್ನೋದು ಕಂಡೀಷನ್ ನಮಗೆ. ಸೊಲ್ಯೂಷನ್ ಫಸ್ಟ್ ಒನ್, ಆರ್ ಅನ್ನೋದು ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನಾಗಬೇಕು? ಎ ಕಮಾ ಎ ಬಿಲಾಂಗ್ಸ್ ಟು ಆರ್. ಹಂಗಂದ್ರೆ ಏನು? ಎ ಮಸ್ಟ್ ಬಿ ಈಕ್ವಲ್ ಟು ಬಿ. ಇಫ್ ಎ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಬಿ ಹಾಕಿದ್ದೀವಿ, ಅವಾಗ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಫಾರ್ಮಲ್ಲಿ ಇದೆ ಅಲ್ಲ. ವಾಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ? 1. LHS is equals to RHS. So hence this R is a reflexive relation. R is reflexive. Next one, R ಅನ್ನೋದು ಸಿಮೆಟ್ರಿಕ್ ಆಗತ್ತಾ? ಸೇಮ್ ಕಂಡೀಷನ್ ಕನ್ಸಿಡರ್ ಮಾಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ಸ್ ಟು 1. ಈಗ ನಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಗೊತ್ತಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಸೈನ್ ಸ್ಕ್ವೇರ್ ಥೀಟಾ ನಾನು ಯಾವ ಥರ ಬರಿಬೋದು? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಲ್ಲ. ಸೈನ್ ಸ್ಕ್ವೇರ್ ಥೀಟಾ ಇಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಥೀಟಾ ಜಾಗದಲ್ಲಿ ಎ ಇದೆ, ಎನ ಸಬ್ಸ್ಟಿಟ್ಯೂಟ್ ಮಾಡಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ ಯಾವ ಥರ ಬರಿಬೋದು? ಜಸ್ಟ್ ಇದನ್ನ ಈ ಕಡೆ ಕಾಸ್ ಸ್ಕ್ವೇರ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಳಿಸಿ ಆ್ಯಂಡ್ ಸೈನ್ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ಗೆ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅಂದರೆ ಕಾಸ್ ಸ್ಕ್ವೇರ್ ಬಿನ 1 ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ಬರಿಬೋದಲ್ಲ. 1 ಮೈನಸ್ sin square b is equal to 1. 1 plus 1 2. ಈ cos square a minus cos square b sin square b ನ ಲೆಫ್ಟ್ ರೈಟ್ ಹ್ಯಾಂಡ್ ಸೈಡ್ಗೆ ಕಳಿಸೋಣ ನಾವು. 1 plus 1 is 2. ಈ 1ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಗೊಳ್ಳೋಣ. ಮೈನಸ್ 1 is equal to ಮೈನಸ್ cos square ರೈಟ್ ಸೈಡ್ ಹೋದರೆ ಪ್ಲಸ್ cos square a ಪ್ಲಸ್ sin square b. See, 2 minus 1 is 1. Okay. ಇದನ್ನ cos square a plus sin square b ಅಂದ್ರು ಒಂದೇ, sin square b plus cos square a ಅಂದ್ರು ಒಂದೇ. sin square b plus cos square a. See, ನಾನು ತಗೊಂಡಿದ್ದು ಯಾವುದು ಕಂಡೀಷನ್? a, b. If a, b belongs to R, then ನಮಗೆ ಲಾಸ್ಟಲ್ಲಿ ಏನು ಬಂದಿರೋದು?
ಬಿ ಕಮ ಎ ಬಂದಿದೆಲ್ಲ, ಸೈನ್ ಎ ಇದೆ, ಇಲ್ಲಿ ಸೈನ್ ಬಿ ಬಂದಿದೆ. ಹಿಯರ್ ದೆನ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ಸೊ ಹೆನ್ಸ್ proved this is symmetric relation also. R is symmetric. Next one, transitive ಅಂದ್ರೆ ನೋಡೋಣ. ಟ್ರಾನ್ಸಿಟಿವ್ಗೆ ನಾವು 2 ತಗೋಬೇಕಲ್ವಾ. if a comma b belongs to R, b comma c belongs to R, then a comma c belongs to R. First one, if a comma b belongs to R ನ ಯಾವ ತರ ಬರೀಬಹುದು? sin square a plus cos square b equal to 1. ಇದು ಯಾವುದು? if a comma b belongs to R and b comma c belongs to R ಬೇಕಾ ನಮಗೆ? b comma c ಬೇಕು. that is sin square b plus cos square c is equals to 1. ಈಗ ನೋಡಿ ಜಸ್ಟ್ ಆಡ್ ಮಾಡಿ ಏನು ಬರುತ್ತೆ? sin square a plus sin square b plus cos square b plus cos square c is equals to 1 plus 1 is 2. Here ಇದು ಯಾವ ತರ ಕಾಣ್ತಾ ಇದೆ? sin square theta plus cos square theta, that is nothing but 1. ಇದು 1 ಆಗುತ್ತಲ್ಲ. then sin square a plus cos square c, ಈ 1 ನಾನು ರೈಟ್ ಸೈಡ್ ಕಳಿಸ್ಬೋದಲ್ಲ, -1 ಆಗುತ್ತೆ. 2 minus 1, 2 minus 1 is equals to 1. see, ನಾನು ತಗೊಂಡ್ರದೇನು? if a comma b belongs to R and b comma c belongs to R, ಲಾಸ್ಟ್ ನಮ್ಗೆ ಆನ್ಸರ್ ಏನು ಬಂದಿದೆ? sin square a comma c, then a comma c belongs to R. transitive relation na condition satisfy ಮಾಡ್ತಲ್ಲ ಇದೂನು. this is transitive also. therefore R is transitive. see, ಈ ಕ್ವೆಶ್ಚನ್ ಬಂದು 3 ರಿಲೇಷನ್ ಇದು ಮಾಡುತ್ತೆ. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ 3 ರಿಲೇಷನ್ ಆಗಿರೋದ್ರಿಂದ ಫೈನಲಿ R is an equivalence relation. R is an equivalence relation. ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ನೆಕ್ಸ್ಟ್ ಪ್ರಾಬ್ಲಮ್. next one, let R is equals to a comma b such that a square plus b square is equals to 1. a comma b belongs to real numbers. ಇಲ್ಲಿ R ಅನ್ನೋದು ರಿಲೇಷನ್, ಇಲ್ಲಿ R ಅನ್ನೋದು ರಿಯಲ್ ನಂಬರ್ಸ್. ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದರೆ ಜಸ್ಟ್ ನಾವು ಇದು ಬೇರೆ ತೊಗೊಂಬಿಡೋಣ. ರಿಲೇಷನ್ನ ಪಿ 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 ಅಂತ ತಗೊಳ್ಳೋಣ. ದೆನ್ ಈಗ ನಮಗೆ ಕಂಡೀಷನ್ ಕೊಟ್ಟಿದ್ದಾರೆ. ಇವಾಗ ಇದು ಏನಾಗತ್ತೆ? ರಿಫ್ಲೆಕ್ಸಿವ್ ಆಗತ್ತಾ, ಸಿಮೆಟ್ರಿಕ್ ಆಗತ್ತಾ, ಟ್ರಾನ್ಸಿಟಿವ್ ಆಗತ್ತಾ? ದೆನ್ ಪಿ ಬಿ, then P is first one. ರಿಫ್ಲೆಕ್ಸಿವ್ ಆಗತ್ತಾ ನೋಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಕಂಡೀಷನ್ ಏನು? a comma a belongs to R ಅಷ್ಟು ನಮಗೆ ಬೇಕಿರೋದು. a comma a belongs to R ಅಂದರೆ ಸಪೋಸ್ a square plus a square is equals to 1 ಬರಬೇಕು. ಬರ್ತಾ ಇದೆ, ನೀವು ಚೆಕ್ ಮಾಡಿ. ರಿಯಲ್ ನಂಬರ್ಸ್ ಅಂತ ಹೇಳಿದ್ದಾರೆ ಅವರು. ಅಂದರೆ ನೀವು ಏನು ಬೇಕಾದರೂ ಲೈಕ್ ನಂಬರ್ಸ್ ಕೊಡ್ಬೋದು. ನಮ್ಮದು ಒಂದು ಸಹ ಕಾಂಟ್ರಡಿಕ್ಷನ್ ಆದರೂ ರಾಂಗ್ ಅಂತ. ಓಕೆನಾ? ಇದಾಗತ್ತಾ? 0 ಎಗೆ 0 ಕೊಟ್ಟರೆ ಇದಕ್ಕೂ ಏನು ಎರಡು ಒಂದೇ ವ್ಯಾಲ್ಯೂಸ್ ಅಲ್ವಾ? 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಇಸ್ 0, 1 ಬರ್ತಾ ಇಲ್ಲ.
ನೆಕ್ಸ್ಟ್ 1 ಕೊಡೋಣ. 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 2. ನೆಕ್ಸ್ಟ್ 2. 2 ಸ್ಕ್ವೇರ್ ಇಸ್ 4. 2 ಸ್ಕ್ವೇರ್ ಇಸ್ 4. 8 ಮೀನ್ಸ್ ಇದು ರಿಫ್ಲೆಕ್ಸಿವ್ ಅಂದರೆ ನೀವು ಯಾವ ನಂಬರ್ ಆದರೂ ತೊಗೊಳ್ಳಿ ರಿಯಲ್ ನಂಬರ್ಸಲ್ಲಿ ನಮಗೆ 1 ಅನ್ನೋದು ಬರೋದೇ ಇಲ್ಲ. ಸೊ ದ ಪಿ ಈಸ್ ನಾಟ್ ರಿಫ್ಲೆಕ್ಸಿವ್. ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ದಿಸ್ ಇಸ್ ನಾಟ್ ಈಕ್ವಲ್. ದಟ್ ಈಸ್ ಎ ಕಮಾ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಪಿ. ಯಾಕೆ ಪಿ ತೊಗೊಂಡ್ರದ್ದು? ನಾನಿಲ್ಲಿ ಸೆಟ್ ಅನ್ನೋದು ನಾನು ಪಿ ಅಂತಲೇ ಡಿಫೈನ್ ಮಾಡಿದ್ದೀನಿ. ಅದಕ್ಕೆ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಪಿ. therefore P is not reflexive. Next one. ಇದು symmetric ಆಗತ್ತಾ? That is, if A comma B belongs to P, then B comma A belongs to P. Condition ನಾವು ಕನ್ಸಿಡರ್ ಮಾಡೋಣ. A comma B ಅಂದರೆ A square plus B square is equal to 1. Then B square plus A square is equals to 1. ಇದು ಕಂಡೀಷನ್ ಆಗತ್ತಾ? ಹಾಂ, ನೀವು ಯಾವುದಾದ್ರೂ 2 ನಂಬರ್ಸ್ ತೊಗೊಳ್ಳಿ, ಲೈಕ್ ಎನಿ ರಿಯಲ್ ನಂಬರ್. ಫಸ್ಟ್ ಒನ್, A is equals to some 0 and B is equal to 1. 0 square plus 1 square is 1. ಬಂದಿದೆಲ್ಲ. A square plus B square equal to 1 ಅಂದರೂ ಒಂದೇ, B square plus A square equal to 1 ಅಂದರೂ ಒಂದೇ. ಸೊ ಇದು ಕಂಡೀಷನ್ ಆಯ್ತಲ್ಲ, ಇದ್ರ ಸಿಮೆಟ್ರಿಕ್ ಕಂಡೀಷನ್ ಪ್ರೂವ್ ಆಯ್ತು. therefore P is symmetric. ಇದ್ಯಾಕೆ ಸಿಮೆಟ್ರಿಕ್ ಅಂತ ಅರ್ಥ ಆಯ್ತಲ್ಲ? ಈಗ ನೀವು ಯಾವುದಾದ್ರೂ ಕೊಡ್ಬೋದು ನಂಬರ್, ಬಟ್ ಈ ಕಂಡೀಷನ್ ಸ್ಯಾಟಿಸ್ಫೈ. ಈಗ ನೀವು ನನ್ನ ಮ್ಯಾಮ್ ಹೇಗೆ 2 ಕೊಡ್ತೀನಿ, ಬಿಗೆ 0 ಆಗಲ್ಲ, ಬಿಕಾಸ್ 4 ಬರ್ತಾ ಇದೆ, 1 ಬರಬೇಕು. ಆ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಪಿ ಇಸ್ ಸಿಮೆಟ್ರಿಕ್. ನೆಕ್ಸ್ಟ್ ಒನ್, ಟ್ರಾನ್ಸಿಟಿವ್ ಆಗತ್ತಾ? ಇಫ್ A comma B belongs to R, B comma C belongs to R, then A comma C belongs to R. ನಾವು ತಗೊಳ್ಳೋಣ ಅದಕ್ಕೆ. ಫಸ್ಟ್ ನಾವು ಬರೆಯೋಣ A comma B belongs to R. And B comma C belongs to R, then A comma C belongs to R. ಫಸ್ಟ್ ಕಂಡೀಷನ್ ಬರ್ಕೊಳ್ಳಿ, ಅವ್ರು ಏನು ಡಿಫೈನ್ ಮಾಡಿದ್ದಾರೆ ಅದನ್ನು ಬರೆಯೋಣ. A square plus B square is equals to 1. Next, B square plus C square is equal to 1. Then A square plus C square is equals to 1. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತಾ? ನಾನೀಗ put A is equals to 0, B is equals to 1 ಅಂತ ಕೊಡ್ತೀನಿ. A is equal to 0, B is equal to 1. B is equal to 1 ಅಂತನೂ ಕೊಡ್ಬೋದು, -1 ಅಂತನೂ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. -1 square is also 1, ಸೊ ನೋ ಇಶ್ಯೂ. ಈಗ ನೋಡಿ 0 plus 1 is equal to 1 ಅಲ್ವಾ? ಸೇಮ್ ಇಲ್ಲೂ ಅಷ್ಟೇ. B square plus C square must be 1. ಆಲ್ರೆಡಿ B ವ್ಯಾಲ್ಯೂ ನಮಗೆ ಗೊತ್ತು 1. B ಅನ್ನೋದು 1 ಆದರೆ C ಏನು ತಗೋಬೇಕು ನಾವು? 0. ಸೊ 1 square plus 0 is equal to 1. Then what is A? 0 and C is 0. See, A is 0, C is 0. A square is 0 plus 0 is 0. So it doesn't satisfy that condition. It's so simple, right? Just put some values to it. ನಿಮಗೆ ಅವಾಗ ಡೈರೆಕ್ಟಾಗಿ ಬಂದ್ಬಿಡತ್ತೆ ಏನು ಆನ್ಸರ್ ಅಂತ. ಫುಲ್ ಈಸಿ ಇರುತ್ತೆ ಇದು. ಸಿ, therefore P is symmetric ಅಷ್ಟೇ. Only P is symmetric. It is not reflexive and is not transitive also. Is it clear?
ನೆಕ್ಸ್ಟ್ ಟಾಪಿಕ್ ಫಂಕ್ಷನ್ಸ್. ನಾವೀಗ ಇಲ್ಲಿವರೆಗೂ ರಿಲೇಷನ್ಸ್ ಅಂದರೆ ಏನು, ಅದರ ಟೈಪ್ಸ್ ಏನು, ಆ್ಯಂಡ್ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು. ಸಪೋಸ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್, ಆ್ಯಂಡ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್, ಆ್ಯಂಡ್ ನಂಬರ್ ಆಫ್ ರಿಲೇಷನ್ಸ್, ಇದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು, ಡೊಮೈನ್ ಅಂದರೆ ಏನು, ರೇಂಜ್, ಕೋಡೊಮೈನ್, ಇದೆಲ್ಲ ಏನು ಅಂತ ತಿಳ್ಕೊಂಡಿದ್ದೀವಿ. ಈಗ ಫಂಕ್ಷನ್ ಅಂದರೆ ಏನು. ಈಗ ಫಂಕ್ಷನ್ ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್. ಅದು ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಅಷ್ಟೇ. ಅದಕ್ಕೆ ಸಮ್ ಕಂಡೀಷನ್ಸ್ ಇರುತ್ತೆ. ಅದು ಟೈಪ್ ಆಫ್ ರಿಲೇಷನ್. ಹೇಗೆ ನಾವು ರಿಲೇಷನ್ನ ಡಿಫೈನ್ ಮಾಡ್ತೀವೋ ಅದೇ ಥರನೇ, ಬಟ್ ಸಮ್ ಕಂಡೀಷನ್ಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಸಿಂಪಲ್ ಇದು ಟಾಪಿಕ್. ನೋಡೋಣ ನೆಕ್ಸ್ಟ್. One second. Yeah, next. Function. See, this is a special type of relation. This is also a special type of relation from non-empty set A to non-empty set B. First condition ಏನಿರಬೇಕು, set A ಮತ್ತು B non-empty ಇರಬೇಕು. ಈಗ ಇದು ಕಂಡೀಷನ್ ಏನು ಸ್ಯಾಟಿಸ್ಫೈ ಮಾಡಬೇಕಂದ್ರೆ, ಫಂಕ್ಷನ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಹ್ಯಾಸ್, ಅಂದರೆ ಪ್ರತಿಯೊಂದು ಎಲಿಮೆಂಟು ಎ ಅಲ್ಲಿರೋದು ಅದರ ಇಮೇಜ್ ಅನ್ನೋದು ಯುನಿಕ್ ಆ್ಯಂಡ್ ಡಿಫರೆಂಟ್ ಆಗಿದೆ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಅದು ಹೇಗೆ ಅಂತ ನೋಡೋಣ. ಎಫ್ ಫ್ರಮ್ ಎ ಟು ಬಿ ವಿ ರೀಡ್ ಇಟ್ ಆಸ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. ಫಸ್ಟ್ ನಾವು ಇದನ್ನು ಹೇಗೆ ಡಿಫೈನ್ ಮಾಡೋದು. ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಅ ನಾನ್ ಎಂಪ್ಟಿ ಸೆಟ್ ಎ ಟು ಬಿ. ಕ್ಯಾನ್ ಡಿಫೈನ್ ದಿಸ್ ಆಸ್ ಎಫ್ ಫ್ರಮ್ ಎ ಟು ಬಿ. ಇದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೋದಂದರೆ, ಲೈಕ್ child and mother example ತಗೊಳ್ಳೋಣ ನಾವು. Every element of set A has only one image. ಸಾರಿ, ನಾನೊಂದು ಹೇಳಲಿಲ್ಲ ಇಲ್ಲಿ ನಿಮಗೆ. ಎ ಅಂದರೆ ನಮಗೆ ಗೊತ್ತು ಡೊಮೈನ್ ಅಂತ. ನಾನು ಆಲ್ರೆಡಿ ರೇಂಜ್ ರಿಲೇಷನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಇಸ್ ನಥಿಂಗ್ ಬಟ್ ಡೊಮೈನ್. ಇದು ಒಂದು ಕೋಡೊಮೈನ್ ಮೀನ್ಸ್ ರೇಂಜ್. ಓಕೆ ಅಲ್ಲ. ಈಗ ಈ C1 ಚೈಲ್ಡ್ ಇದೆಯಲ್ಲ, ಇದು ಅಲ್ಲಿ ಸೆಟ್ ಬಿ ಅಲ್ಲಿರುತ್ತಲ್ಲ, ಮೀನ್ಸ್ ಸೆಕೆಂಡ್ ಎಲಿಮೆಂಟ್ ಯಾವಾಗ್ಲೂ ಇಮೇಜ್ ಫಾರ್ ದ ಫಸ್ಟ್ ಎಲಿಮೆಂಟ್. ಈಗ ನಾನು ಮಿರರ್ ಮುಂದೆ ನಿಂತ್ಕೊತೀನಿ, ಅದು ಆ ಮಿರರ್ ಆ ಕಡೆ ಇರೋದು ನನಗೆ ಇಮೇಜ್ ಅಲ್ವಾ. ಅದೇ ಥರ ಸೆಟ್ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸು ಸಹ ಇಮೇಜ್ ಫಾರ್ ದ ಸೆಟ್ ಎ. ದಿಸ್ ಇಸ್ ಇಮೇಜ್. ಇದು ಇಮೇಜ್ ಆದರೆ ಸೆಟ್ ಎ ಏನಾಗುತ್ತೆ, ಪ್ರೀ ಇಮೇಜ್. ದಿಸ್ ಇಸ್ ಪ್ರೀ ಇಮೇಜ್. ನಾನೀಗೇನು ಹೇಳ್ತಾ ಇದ್ದೀನಿ, ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಒನ್ ಇಮೇಜ್ ಇರಬೇಕು, ಅದು ಯುನಿಕ್ ಆಗಿರಬೇಕು ಅಂತ ಹೇಳ್ತಿದ್ದೆ. ಯಾಕೆ ನೋಡಿ, ಚೈಲ್ಡ್ ಟು ಒನ್ ಮದರ್ ತಗೋಬೋದಾ. ನೆಕ್ಸ್ಟ್ ನಾನೀಗ ಈ ಥರ ಬರಿತೀನಿ. ಹಾಂ ನೋಡಿ, ಇಲ್ಲಿ ಚೈಲ್ಡ್ 1 ಬಿಲಾಂಗ್ಸ್ ಟು ಮದರ್ 1, ಚೈಲ್ಡ್ 2 ಬಿಲಾಂಗ್ಸ್ ಟು ಮದರ್ 2, ಚೈಲ್ಡ್ 3 ಆ್ಯಂಡ್ ಚೈಲ್ಡ್ 4 ಬಿಲಾಂಗ್ಸ್ ಟು ಮದರ್ 3. ಈಗ ಸಿ, ಒನ್ ಮದರ್ಗೆ 2-3 ಚಿಲ್ಡ್ರನ್ಸ್ ಇರ್ತಾರಲ್ಲ ಅಲ್ವಾ, ಬಟ್ ಒನ್ ಚೈಲ್ಡ್ಗೆ 2-3 ಮದರ್ಸ್ ಇರ್ತಾರಾ, ಇಲ್ಲ. ಅದು ಫಂಕ್ಷನ್ ಆಗಲ್ಲ. ಅಂದರೆ ಏನು, ಡಿಸ್ಟಿಂಕ್ಟ್ ಇಮೇಜ್ ಮೀನ್ಸ್ ಯುನಿಕ್ ಇಮೇಜ್ ಇರಬೇಕು ನಮಗೆ. ಯುನಿಕ್ ಇಮೇಜ್ ಇದ್ದಾಗ ಮಾತ್ರ ಫಂಕ್ಷನ್ಗೆ ಕಂಡೀಷನ್ ಸ್ಯಾಟಿಸ್ಫೈ. ಈಗ ನಾನು ಇದನ್ನೇ ಈ ಥರ ಬರೀತೀನಿ.
ಹೀಗೆ ಬರೆದು ಈ ಥರ ಬರಿತೀವಿ. ಇದು ಫಂಕ್ಷನ್ ಆಗತ್ತಾ? ಎಸ್, ಸಾಕು. ಇದು ಫಂಕ್ಷನ್ ಆಗತ್ತಾ? ಒನ್ ಚೈಲ್ಡ್ಗೆ 2 ಮದರ್ ಪಾಸಿಬಿಲಿಟಿ ಇದಾ? ಇಲ್ಲ. ಅದಕ್ಕೆ ನಾವೇನಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಫಸ್ಟ್ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಓನ್ಲಿ 1 ಇಮೇಜ್ ಇರಬೇಕು. 1 ಇಮೇಜ್ ಇರಬೇಕು, ಅದು ಯುನಿಕ್ ಆಗಿರಬೇಕು. ಇಷ್ಟೇ ಫಂಕ್ಷನ್ದು ಡೆಫಿನೇಷನ್. ಇದು ರಿಲೇಷನ್ ಟೈಪೇ, ಬಟ್ ಇದೊಂದು ಕಂಡೀಷನ್ ಇದೆಯಲ್ಲ, ಅದನ್ನು ನಾವು ತಿಳ್ಕೊಬೇಕು. ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಬಂದು ಯುನಿಕ್ ಆಗಿರಬೇಕು ಆ್ಯಂಡ್ ಓನ್ಲಿ 1 ಇರಬೇಕು, ಆವಾಗ ಮಾತ್ರ ಫಂಕ್ಷನ್ ಆಗುತ್ತೆ. ಈಗ ಇದು ಫಂಕ್ಷನ್ ಆಗತ್ತಾ? ಇಲ್ಲ. ಇದು ಫಂಕ್ಷನ್ ಆಗತ್ತಾ? ಚೈಲ್ಡ್ 1 ಬಿಲಾಂಗ್ಸ್ ಟು ಮದರ್ 1, ಚೈಲ್ಡ್ 2 ಬಿಲಾಂಗ್ಸ್ ಟು ಮದರ್ 2, 2 ಚಿಲ್ಡ್ರನ್ಸ್ 1 ಮದರ್ಗೆ ಇರ್ತಾರಲ್ಲ, ಸೊ ಇದು ಫಂಕ್ಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಂದರೆ ಪ್ರತಿಯೊಂದು ಎಲಿಮೆಂಟ್ ಅನ್ನೋದಕ್ಕೂ ಇಮೇಜ್ ಇರಬೇಕು. ಈಗ ಇನ್ ಕೇಸ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಿ, ಹಾಂ, ಇದು ಫಂಕ್ಷನ್ ಆಗತ್ತಾ? ಫಸ್ಟ್ ಕಂಡೀಷನ್ ಇದೆಲ್ಲ, ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇರಬೇಕು. ಇಲ್ಲಿ 1 ಇಮೇಜ್ ಮಿಸ್ ಆಗಿದೆಲ್ಲ, ಒಂದು ಎಲಿಮೆಂಟ್ಗೆ ಇಮೇಜೇ ಇಲ್ಲ, ಅದನ್ನು ಫಂಕ್ಷನ್ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ದಿಸ್ ಇಸ್ ನಾಟ್ ಅ ಫಂಕ್ಷನ್. ದಿಸ್ ಒನ್ ಇಸ್ ಆಲ್ಸೋ ನಾಟ್ ಅ. ಇಷ್ಟೇ ಇದ್ರದ್ದು ಡೆಫಿನೇಷನ್. ಫಸ್ಟ್ ಒನ್ನ ಡೊಮೈನ್ ಅಂತೀವಿ. ಸೆಟ್ ಬಿದು ಕೋಡೊಮೈನ್. ಅದರಲ್ಲಿರೋ ಫಂಕ್ಷನಲ್ಲಿರೋ ಎಲಿಮೆಂಟ್ಸ್ ತಗೊಂಡಾಗ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್. ಆ್ಯಂಡ್ ಸೆಕೆಂಡ್ ಬಿ ಸೆಟ್ಟಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಇಮೇಜ್ ಫಾರ್ ದ ಫಸ್ಟ್ ಎಲಿಮೆಂಟ್. ಇದು ಇಮೇಜ್ ಆದರೆ ಸೆಟ್ ಎ ಅಲ್ಲಿರೋದೆಲ್ಲ ಏನಾಗುತ್ತೆ? ಪ್ರೀ ಇಮೇಜ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಯಾವ್ಯಾವ ಇದ್ರಲ್ಲಿ ಆಗುತ್ತೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಸಿ, ಇದು ಫಂಕ್ಷನ್ ಆಗುತ್ತೆ ಬಿಕಾಸ್ ಪ್ರತಿಯೊಂದು ಚೈಲ್ಡ್ ಅನ್ನೋದು ಡಿಫ್ರೆಂಟ್ ಇಮೇಜ್ ಇದೆ, ಮೀನ್ಸ್ ಯುನಿಕ್ ಇಮೇಜ್, ಯುನಿಕ್ ಆಗಿದೆ. ಸಿ, ಇದು ಶೇರ್ ಮಾಡ್ಕೋತಾ ಇಲ್ಲ, ದಟ್ ಈಸ್ ಅ ಫಂಕ್ಷನ್. ಇಲ್ಲಿ ಒಂದೇ ಚೈಲ್ಡ್ಗೆ 2 ಮದರ್ಸ್ ಪಾಸಿಬಿಲಿಟಿ ಇಲ್ಲ. ಸಿ, ನಾವು ಬೇರೆ ಬೇರೆ ಎಕ್ಸಾಂಪಲ್ ತೊಗೋಬೋದು, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಚೈಲ್ಡ್ ಆ್ಯಂಡ್ ಮದರ್ ಅನ್ನೋದು ಆರಾಮಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅದೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಒಂದು ಚೈಲ್ಡ್ಗೆ 2 ಮದರ್ಸ್ ಇರಲ್ಲ, ಅದಕ್ಕೋಸ್ಕರ ಅದು ಫಂಕ್ಷನ್ ಅಲ್ಲ. ನಿಮಗೆ ಫಂಕ್ಷನ್ ಅಂತ ಚೈಲ್ಡ್ ಮದರ್ ಒಂದು ನೆನಪಿಟ್ಕೊಂಬಿಡಿ, ಈಸಿಯಾಗಿ ಬರುತ್ತವೆ. ನೆಕ್ಸ್ಟ್ ಒನ್, ಇಲ್ಲಿ ಸಿ, 2 ಚಿಲ್ಡ್ರನ್ಸ್ಗೆ 1 ಮದರ್ ಇದ್ದಾರೆ, ಅದು ಸ್ಯಾಟಿಸ್ಫೈ ಆಯಿತು. ಬಟ್ ಇನ್ನೊಂದು ಚೈಲ್ಡ್ಗೆ ಇಲ್ಲಿ ಇಮೇಜೇ ಇಲ್ವಲ್ಲ ಏನು, ಅದಕ್ಕೋಸ್ಕರ ಅದೂ ಫಂಕ್ಷನ್ ಅಲ್ಲ. ನಾನು ಸಮ್ ಎಕ್ಸಾಂಪಲ್ಸ್ ಹೇಳ್ತೀನಿ, ಫಂಕ್ಷನ್ಸ್ ಆಗುತ್ತೆ ಇಲ್ಲ ಹೇಳಿ. ಈಗ ಫಸ್ಟ್ ಒನ್ ಫಂಕ್ಷನ್ ಆಗತ್ತಾ? ಫಸ್ಟ್ ಕಂಡೀಷನ್ನೇ ಇಲ್ಲ. ಎವ್ರಿ ಎಲಿಮೆಂಟ್ ಆಫ್ ಎ ಮಸ್ಟ್ ಬಿ
ಇಟ್ ಕಂಟೈನ್ ಒನ್ ಇಮೇಜ್. ಎವ್ರಿ ಎಲಿಮೆಂಟ್ ಇರಬೇಕು. ಇದಿಲ್ವಲ್ಲ, F1 is not a function. Next one, every element of A ಇಮೇಜ್ ಇದೆ ಅಲ್ವಾ, ನಮಗೆ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇದೆ. ಫಸ್ಟ್ ಕಂಡೀಷನ್ ಓಕೆ. ಸೆಕೆಂಡ್ ಒನ್, ಯುನಿಕ್ ಇಮೇಜ್ ಇರಬೇಕು. ಟೂ ಚಿಲ್ಡ್ರನ್ಸ್ಗೆ ಒನ್ ಮದರ್. ಓಕೆ, ಇದು ಸಪ್ರೇಟ್ ಆಗಿದೆ. ಓಕೆ, ಈ ಕಡೆ ನಮಗೆ ಖಾಲಿ ಇದೆ. ನೀವು ಕೇಳ್ತೀರಿ ಮ್ಯಾಮ್ ಇಲ್ಲಿ ನಮಗೆ ಒಂದು ಎಲಿಮೆಂಟ್ ಎಂಟಿ ಇದೆಯಲ್ಲ, ಏನು ಪ್ರಾಬ್ಲಮ್ ಇಲ್ವಾ? ಅದು ಏನು ಪ್ರಾಬ್ಲಮ್ ಇಲ್ಲ. ಈಗ ದಿ ಫಂಕ್ಷನ್, ದಿಸ್ ಇಸ್ ಕಾಲ್ಡ್ ಅಸ್, ಇದು ಅಷ್ಟೇ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್, ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇದೆ. ನೆಕ್ಸ್ಟ್ ಒನ್, ಪ್ರತಿಯೊಂದು ಎಲಿಮೆಂಟ್ಗೂ ಸಹ ಇಮೇಜ್ ಅನ್ನೋದು ಒನ್ ಇಮೇಜ್ ಇರಬೇಕು, ಓನ್ಲಿ ಒನ್ ಇಮೇಜ್. ಬಟ್ ಇಲ್ಲಿ ಒಂದು ಎಲಿಮೆಂಟ್ಗೆ ಟೂ ಇಮೇಜ್ ಬರ್ತಾ ಇದೆ ನಮಗೆ. ಸೊ ಅಲ್ಲಿ ಅದು ಕಾಂಟ್ರಡಿಕ್ಷನ್ ಆಗುತ್ತಲ್ಲ, ದಿಸ್ ಇಸ್ ನಾಟ್ ಅ ಫಂಕ್ಷನ್. ಲಾಸ್ಟ್ ಒನ್, ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜಸ್ ಇದೆ ಆ್ಯಂಡ್ ಆ ಪ್ರತಿಯೊಂದು ಇಮೇಜು ಸಹ ಡಿಫರೆಂಟ್ ಆಗಿದೆ, ಸೇಮ್ ಇಲ್ಲ. ದಿಸ್ ಇಸ್ ಅ ಫಂಕ್ಷನ್. ಎಷ್ಟೇ. ನೆಕ್ಸ್ಟ್ ಒನ್, ಇದು ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. A is equal to -1 0 1 and B is equals to 0 1 2. ಅವ್ರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. Now f is defined as from A to B f of x is equals to x square. ಇದು ನೀವು ಫಂಕ್ಷನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ನಾವು ಫಸ್ಟ್ ಇಯರ್ ನೋಡಿರ್ತೀವಿ. ಸಿ, if f from A to B then or yeah then f is equal to a comma b, a belongs to a, b belongs to b. ನಾವೀಗ ಇದನ್ನ ಇಮೇಜ್ ಟೈಪ್ ಹೇಗೆ ಬರ್ಕೋಬೋದು ಅಂದರೆ, ಸಿ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ. ಇದು ಗೊತ್ತಿದ್ದಲ್ಲ ಎಲ್ಲರಿಗೂ, ಎಫ್ ಆಫ್ ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಬರಿಬೋದಲ್ವಾ? ಅದೇ ಥರ it is defined by f of x is equals to x square is a function. f of x is x square ಅಂತ ಕೊಟ್ಟಿರ್ತಾರೆ. ನಾವದು ಬರ್ಕೊಳ್ಳೋಣ ಹೇಗೆ ಅಂತ. f is equals to ನಮಗೆ a, b ಫಾರ್ಮೆಟಲ್ಲಿ ಇರಬೇಕು. ಬಟ್ ಎಫ್ ಆಫ್ ಎಕ್ಸ್ ಅನ್ನೋದು ಎಕ್ಸ್ ಸ್ಕ್ವೇರ್ ಆಗಿರಬೇಕು. ಫಸ್ಟ್ ಒನ್ ಏನಿದೆ ನಂಬರ್ -1. ಈ -1ನ ಇಲ್ಲಿ ಹಾಕಿ. f of -1 is equals to -1 square. -1 square ಏನಾಗುತ್ತೆ? 1. ನೆಕ್ಸ್ಟ್ ಒನ್, 0 ಎಲಿಮೆಂಟ್ ತಗೊಳ್ಳೋಣ. 0, 0 square is 0. ಲಾಸ್ಟ್ ಒನ್, ಫಸ್ಟ್ 1, 1 square is 1. ನಮ್ದು ಇದಾಗಿದೆ -1, 1, 0, 0 ಆ್ಯಂಡ್ 1, 1. ಸಿ, ಇಸ್ ದಿಸ್ ಅ ಫಂಕ್ಷನ್? ಇದು ಫಂಕ್ಷನ್ನಾ? ಅಷ್ಟೇ. ಇದು ನಾವು ಡಯಾಗ್ರಾಮೆಟಿಕಲಾಗಿ ನೋಡೋಣ ಹೇಗೆ ಅಂತ, ಫಂಕ್ಷನ್ ಆಗತ್ತಾ ಇಲ್ಲ ಅಂತ. -1 0 1 set A. B is 1 0 1 1 0, ಇಲ್ಲಿ 0 1 2 ಇದೆ. ನಮಗೆ ನೋಡಿ -1ಗೆ ಮ್ಯಾಪಿಂಗ್ ಏನಿದೆ? 1 ಇದೆ. -1ಗೆ ಮ್ಯಾಪಿಂಗ್ 1. ನೆಕ್ಸ್ಟ್ 0ಗೆ ಮ್ಯಾಪಿಂಗ್ 0. ನೆಕ್ಸ್ಟ್ 1ಗೆ ಮ್ಯಾಪಿಂಗ್ 1. ಇದು ಫಂಕ್ಷನ್ ಆಗತ್ತಾ? ಫಸ್ಟ್ ಒನ್, ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇರಬೇಕು, ಇದೆ ಅಲ್ವಾ? ನೆಕ್ಸ್ಟ್, ಆ ಇಮೇಜ್ ಅನ್ನೋದು ಡಿಫರೆಂಟ್ ಆಗಿರಬೇಕು. ಮೀನ್ಸ್ ಒಂದಕ್ಕೆ 2 ಇಮೇಜಸ್ ಇರಬಾರ್ದು. ಮೀನ್ಸ್ ಈಗ ಇಲ್ಲಿ -1ಗೆ 1ಗೆ 1 ಇಮೇಜ್ ಇದೆ. ಮೀನ್ಸ್ 2 ಚಿಲ್ಡ್ರನ್ಸ್ ಕ್ಯಾನ್ ಹ್ಯಾವ್ 1 ಮದರ್, ರೈಟ್? ಮಸ್ಟ್ ಅಂಡ್ ಶುಡ್. ಹಾಗೆ ಈ 0ಗೆ 0 ಇದೆ. ಸೊ ದಿಸ್ ಇಸ್ ಅ ಫಂಕ್ಷನ್. ಇಷ್ಟೇ. ಈಸಿ ಅಲ್ವಾ ಇದು? ಸಿ, ಒನ್ಸ್ ಯು ಜಸ್ಟ್ ಲುಕ್.
ಓಕೆ, ನೆಕ್ಸ್ಟ್ ಒನ್. ಫಂಕ್ಷನ್ ಅಂದರೆ ನಾವು ಡೆಫಿನೇಷನಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್ ಏನು, ಆ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇರಬೇಕು. ಆ್ಯಂಡ್ ಆ ಇಮೇಜ್ ಅನ್ನೋದು ಯುನಿಕ್ ಆಗಿರಬೇಕು. ಅಂದರೆ ಸೇಮ್ ಎಲಿಮೆಂಟ್ಗೆ ಬಂದು ಡಿಫ್ರೆಂಟ್ ಇಮೇಜಸ್ ಇರಬಾರ್ದು. ಇದು ಬಂದು ಇನ್ನೊಂದು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು, ಗ್ರಾಫಿಕಲಿ ವಿ ಕ್ಯಾನ್ ಫೈಂಡ್ ಔಟ್ ಈಸಿಲಿ. ಹೇಗೆ ಅಂದರೆ ಫಂಕ್ಷನ್ ಅಂದಾಗ ನಾನು ಗ್ರಾಫ್ ತೊಗೋತೀನಿ, ಲೈಕ್ ಈ ಥರ ಬರ್ತಿರ್ತೀನಿ. ನಾವು ಯೂಸಿಂಗ್ ವರ್ಟಿಕಲ್ ಲೈನ್ಸ್ means we can find out is it a function, whether it is a function or not ಅಂತ ಗ್ರಾಫಿಕಲ್ ಆಗಿ ಸಹ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ವರ್ಟಿಕಲ್ ಲೈನ್ಸ್. ಯೂಸಿಂಗ್ ವರ್ಟಿಕಲ್ ಲೈನ್ಸ್. ಈಗ ನೀವು ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಿ, ನಾಟ್ ಒನ್, ಇನ್ಫೈನೈಟ್. ಈಗ ಪ್ರತಿಯೊಂದು ಪಾಯಿಂಟ್ಸಿ, ಈ ಪಾಯಿಂಟ್ನ ನಾನು ಎಕ್ಸ್ ಅಂತ ಹೇಳ್ತೀನಿ, ಎಕ್ಸ್ x1. ಓಕೆ, ಅದಕ್ಕೆ ಒಂದು ಇಮೇಜ್ ಇದಾ, ನೆಕ್ಸ್ಟ್ ಕನ್ಸಿಡರ್ ಮಾಡಿ, ಇಲ್ಲೆಲ್ಲಾದರೂ ಕನ್ಸಿಡರ್ ಮಾಡಿ x2. ಅದಕ್ಕೂ ಸಹ ಇಂಟರ್ಸೆಕ್ಷನ್ ಪಾಯಿಂಟ್ ಎಷ್ಟಿದೆ, 1 ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ. ಅದಕ್ಕೋಸ್ಕರ ಇಟ್ ವಿಲ್ ಫಾರ್ಮ್ ಓನ್ಲಿ 1 ಇಮೇಜ್. ಹಾಗೆ ನೆಕ್ಸ್ಟ್ ಹೋಗಿ ಸಿ, ಇಲ್ಲಿ 1 1 2 3 x3 ಅನ್ನೋದು 1 ಇಮೇಜ್ ಫಾರ್ಮ್ ಮಾಡ್ತಾ ಇಲ್ಲ, 3 ಇಮೇಜ್ ಫಾರ್ಮ್ ಮಾಡ್ತಾ ಇದೆ. ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಬೇರೆ ಬೇರೆ ಇಮೇಜ್ ಇರಬೇಕು, ಸಾರಿ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಹಾಗಂತ ಹೇಳಿ ಒಂದೇ ಎಲಿಮೆಂಟಿಗೆ ಡಿಫ್ರೆಂಟ್ ಇಮೇಜಸ್ ಮೀನ್ಸ್, ಈಗ ಸಿ ನಾನು ಒಂದು ಎಲಿಮೆಂಟ್ ತೊಗೋತೀನಿ, ಇದಕ್ಕೆ ಡಿಫ್ರೆಂಟ್ ಇಮೇಜ್, ಇನ್ನೊಂದಕ್ಕೆ ಅದಕ್ಕೂ ಬೇರೆ ಇಮೇಜ್ ಇರಬೇಕು. ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಒಂದು ಎಲಿಮೆಂಟ್ಗೆ ಅಟ್ ಎ ಟೈಮ್ 3 ಇಮೇಜಸ್ ಇದೆ, ಮೀನ್ಸ್ 1 ಚೈಲ್ಡ್ ಫಾರ್ 3 ಮದರ್ಸ್. ಅದು ಪಾಸಿಬಿಲಿಟಿ ಇಲ್ಲ ಅಲ್ವಾ, ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ಎ ಫಂಕ್ಷನ್ ಅಂತ ಹೇಳ್ಬೋದು ಡೈರೆಕ್ಟಾಗಿ, ದಿಸ್ ಇಸ್ ನಾಟ್ ಎ ಫಂಕ್ಷನ್. ಅಷ್ಟೇ. ಬೈ ಯೂಸಿಂಗ್ ವರ್ಟಿಕಲ್ ಲೈನ್ಸ್ ಗ್ರಾಫಿಕಲಿ ಮೀನ್ಸ್, ಈಗ ಎಂಟ್ರೆನ್ಸಲ್ಲಿ ಈಸಿಯಾಗಿ ಮಾಡ್ಬೋದಲ್ಲ, ಗ್ರಾಫ್ ಹಾಕ್ಕೊಳ್ಳೋದು ಡೈರೆಕ್ಟಾಗಿ, ವರ್ಟಿಕಲ್ ಲೈನ್ಸ್ ಡ್ರಾ ಮಾಡ್ಕೊಳ್ಳಿ. ಎನಿ ಪಾಯಿಂಟ್, ನಿಮ್ಗೀಗ ಪ್ರತಿಯೊಂದು ಪಾಯಿಂಟ್ ಅಂತಲ್ಲ, ಯಾವುದಾದ್ರೂ ಸೆಂಟರಲ್ಲಿ ಇಲ್ಲ ಲಾಸ್ಟಲ್ಲಿ 1 ಪಾಯಿಂಟ್ ಸಹ 2 ಇಲ್ಲ 3 ಸತಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ 3 ಇಮೇಜಸ್ ಬರ್ತಾ ಇದೆ. ಒಂದು ಎಲಿಮೆಂಟ್ಗೆ ನಿಮಗೆ 3 ಇಮೇಜಸ್ ಬಂದುಬಿಡ್ತಿದೆ. ಸೊ ಆವಾಗ ನಾವು ಡೈರೆಕ್ಟಾಗಿ ಹೇಳ್ಬೋದು ಇಟ್ಸ್ ನಾಟ್ ಎ ಫಂಕ್ಷನ್ ಅಟ್ ಆಲ್. ಓಕೆ, ನೆಕ್ಸ್ಟ್ ಒನ್ ಇಷ್ಟಾಯಿತು. ಈಗ ಕ್ಲಾಸಿಫಿಕೇಶನ್ ಆಫ್ ಫಂಕ್ಷನ್ಸ್, ಫಂಕ್ಷನ್ಸ್ನ ಹೇಗೆ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಒನ್, 1-to-1 function. 1-to-1. 1-to-1 is also called as injective mapping. Many-to-1 function. Next, on-to function. On-to function is also called as surjective mapping. Into function. ಇಷ್ಟು ಒನ್ ಬೈ ಒನ್ ನೋಡೋಣ, ಇದನ್ನು ಡಿಸ್ಕಸ್ ಮಾಡೋಣ. ಈಗ 1-to-1 ಫಂಕ್ಷನ್ ಅಂದರೆ ಏನು? ಕನ್ಸಿಡರ್ ಟು ಸೆಟ್ ಎಫ್ ನಾನು 3 ಎಲಿಮೆಂಟ್ಸ್ ತಗೋತೀನಿ. ಫಸ್ಟ್ 1-to-1 ಫಂಕ್ಷನ್ ಆಗಿರೋದಕ್ಕೆ ಅದು ಫಂಕ್ಷನ್ ಆಗಿರ್ಬೇಕು ಕಂಪಲ್ಸರಿಲಿ, ಸೊ ಅದರಲ್ಲಿ ಮಾತ್ರ ಡೌಟ್ ಇಲ್ಲ. ನೆಕ್ಸ್ಟ್ 1-to-1 ಫಂಕ್ಷನ್ ಆಗಿ ಏನಾಗಿರಬೇಕು, ಈ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಇರುತ್ತಲ್ಲ, ಆ ಇಮೇಜ್ ಅನ್ನೋದು ಡಿಫ್ರೆಂಟ್ ಆಗಿರಬೇಕು. ಮೀನ್ಸ್ ಈಗ ನಾನು ಈ ಥರ ಬರಿತೀನಿ, ಇಲ್ಲಿ ನೋಡಿ 2 ಎಲಿಮೆಂಟ್ಸ್ಗೆ ಒಂದೇ ಇಮೇಜ್ ಇದೆ, ಇದು 2 ಎಲಿಮೆಂಟ್ಸ್, ಇಲ್ಲಿ ಇಮೇಜ್ ಮಾತ್ರ 1 ಇದೆ. ಇದು 1-to-1 ಆಗಲ್ಲ,
1 to 1 ಅಂದರೆ 1 ಎಲಿಮೆಂಟ್ ಸಿಂಗಲ್ ಇಮೇಜ್ ಈ ಥರ. ಬಟ್ ಇಲ್ಲಿ 2 ಎಲಿಮೆಂಟ್ಸ್ಗೆ 1 ಇಮೇಜ್ ಆಗ್ತಾ ಇದೆ. ಇದು 1 to 1 ಫಂಕ್ಷನ್ ಆಗಲ್ಲ, ಇದು ಏನಾಗುತ್ತೆ ಅಂದರೆ ಮೆನಿ ಟು 1 ಆಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ನಾವು. ಬಟ್ ಇಲ್ಲಿ ಈಗ ಇದು 1 to 1 ಫಂಕ್ಷನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದಾದರೂ ಆಗಿರ್ಬೋದು. ಇದು ಸಹ 1 to 1 ಫಂಕ್ಷನ್. ರೈಟ್ ಸೈಡ್ ಎಂಟಿ ಇದೆ, ನಾಟ್ ಅಷ್ಟು ಥಿಂಕ್ ಮಾಡೋದು ಬೇಡ ಈಗ, ಜಸ್ಟ್ ಇದು ಫಂಕ್ಷನ್ನೇ. ಲೆಫ್ಟ್ ಸೈಡಲ್ಲಿ ನಿಮಗೆ ಎ ಸೆಟ್ಟಲ್ಲಿರೋ ಕಂಪ್ಲೀಟ್ ಎಲಿಮೆಂಟ್ಗೂ ಇಮೇಜ್ ಇರಬೇಕು. ಆ ಇಮೇಜ್ ಅನ್ನೋದು ಡಿಫರೆಂಟ್ ಆಗಿರಬೇಕು. ಪ್ರತಿಯೊಂದು ಎಲಿಮೆಂಟ್ಗೂ ಸಹ ಡಿಫರೆಂಟ್ ಇಮೇಜಸ್ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ 1 to 1 ಫಂಕ್ಷನ್. ಎ ಫಂಕ್ಷನ್ f from a to b is said to be 1 to 1 or injective mapping. Na helidnalla 1 to 1 is also called as injective mapping. If different elements of A have different images in B, means elements different elements ಗೆ A ಅಲ್ಲಿ different images ಇರಬೇಕು B ಅಲ್ಲೂ ಸಹ. ಈಗ ಇನ್ ಕೇಸ್ 2 ಎಲಿಮೆಂಟ್ಸ್ A ಅಲ್ಲಿ ತಗೋತೀನಿ, 1 ಇಮೇಜ್ ಕೊಡ್ತೀನಿ B ಗೆ, ಅದು 1 to 1 ಆಗತ್ತಾ? ಇಲ್ಲ, ಅದು ಏನಾಗುತ್ತೆ ಅಂದರೆ ಮೆನಿ ಟು 1 ಆಗುತ್ತೆ ನಮಗೆ. Different elements of A have different images in B. Thus, for x1 belongs to, ಇದು ಒಂದು ಕಂಡೀಷನ್. 1 to 1 ಫಂಕ್ಷನ್ಗೆ ಕಂಡೀಷನ್. ನಾವೀಗ ನೆಕ್ಸ್ಟ್ ಕ್ವೆಶನ್ಸ್ ಅಲ್ಲಿ ಬಂದು ಈಗ ಪ್ರೂವ್ ಮಾಡಬೇಕು. ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಕಂಡೀಷನ್ ಕೊಟ್ಟಿರ್ತಾರೆ, ಪ್ರೂವ್ ದಟ್ 1 to 1. ಆಗ ನಮಗೆ ಕಂಡೀಷನ್ ಗೊತ್ತಿರಬೇಕು. ಫಾರ್ x1 comma x2 belongs to A, f of x1 f of x2 belongs to B. f of x1 ಅಂದ್ರೆ ಏನು? ಇಮೇಜಸ್. ಇಫ್ ದಿಸ್ ಇಮೇಜಸ್ ಬಿಲಾಂಗ್ಸ್ ಟು ಬಿ, ನಾನು ಇಮೇಜಸ್ ಕನ್ಸಿಡರ್ ಮಾಡ್ತೀನಿ. ಬಿ ಅಲ್ಲಿರೋ ಇಮೇಜಸ್ನ ಕನ್ಸಿಡರ್ ಮಾಡ್ತೀನಿ. ನೋಡಿ, ಈಗ ಇಮೇಜಸ್ ಅನ್ನೋದು ಸೇಮ್ ಬಂತು. ಈಗ 1 ಇದೆ, ನಾನು 1 ಸಾರಿ ಹೀಗೆ ಬೇಡ, ಇದು ಹೀಗೆ ಹೇಳ್ತೀನಿ ನಾನು. ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಲ್ವಾ? ಇದು ಇಮೇಜಸ್ ಕನ್ಸಿಡರ್ ಮಾಡಿದ್ದೀವಿ ನಾವು. ಮೀನ್ಸ್ ಬಿ ಅಲ್ಲಿರೋ 2 ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿದ್ದೀವಿ. ಇನ್ ಕೇಸ್ ಆ 2 ಎಲಿಮೆಂಟ್ಸ್ ಅನ್ನೋದು ಈಕ್ವಲ್ ಇದ್ದಾಗ, ಇವೆರಡು ಇಮೇಜ್ ಈಕ್ವಲ್ ಇದ್ದಾಗ ಅಂದರೆ ಏನು? ಅದ್ರ ಎಲಿಮೆಂಟ್ ಸಹ ಸೇಮ್ ಇರುತ್ತೆ ಅಂತ. ಮೀನ್ಸ್ x1 ಇಸ್ ಈಕ್ವಲ್ ಟು x2. ಈ ಕಂಡೀಷನ್ ನಾವು ಪ್ರೂವ್ ಮಾಡಿದ್ದೀವಿ ಅಂದರೆ ದಟ್ ಫಂಕ್ಷನ್ ಇಸ್ ಸೆಟ್ ಟು ಬಿ 1 1. ಮೀನ್ಸ್ ಫಸ್ಟ್ ಇಮೇಜಸ್ ತಗೋಬೇಕು, ಈಕ್ವೇಟ್ ಮಾಡಿ. ಇಮೇಜಸ್ ಈಕ್ವಲ್ ಬಂದಾಗ ನೆಕ್ಸ್ಟ್ ಏನಾಗಬೇಕು? ಎಲಿಮೆಂಟ್ಸು ಸಹ ಈಕ್ವಲ್ ಬರಬೇಕು. ದಟ್ ಈಸ್ ನಥಿಂಗ್ ಬಟ್ 1 1 ಫಂಕ್ಷನ್. ನೆಕ್ಸ್ಟ್ ನಂಬರ್ ಆಫ್ 1 1 ಫಂಕ್ಷನ್ಸ್. ಈಗ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, ನಂಬರ್ ಆಫ್ 1 1 ನಾವು ಎಷ್ಟು 1 1 ಫಂಕ್ಷನ್ಸ್ನ ಫೈಂಡ್ ಔಟ್ ಮಾಡ್ಬೋದು ಅಂತ. ಸಪೋಸ್ A M B N. M ಎಲಿಮೆಂಟ್ಸ್ N ಎಲಿಮೆಂಟ್ಸ್, M ಎಲಿಮೆಂಟ್ಸ್ ಮತ್ತು N ಎಲಿಮೆಂಟ್ಸ್. ಹೌದು, 1 to 1 ಫಂಕ್ಷನ್ಸ್ ನೋಡೋಕೆ ಮುಂಚೆ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಾಗತ್ತೆ ಅಂತ ನೋಡೋಣ. ಇಲ್ಲಿ ಇದು N ಅಂದರೆ ಏನು? ಕೋಡೊಮೈನ್. ಇದು ಡೊಮೈನ್. ಫಸ್ಟ್ ನಂಬರ್ ಆಫ್ ಫಂಕ್ಷನ್ಸ್ ನೋಡೋಣ. ನಂಬರ್ ಆಫ್ ಫಂಕ್ಷನ್ಸ್. ನಾವು ಇದಕ್ಕೂ ಮುಂಚೆ ನಂಬರ್ ಆಫ್ ರಿಲೇಷನ್ಸ್ನ ಫೈಂಡ್ ಔಟ್ ಮಾಡೋದು ನೋಡಿದ್ದೀವಿ, 2 power m into n. ಹಾಗೆ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಾಗತ್ತೆ ಅಂದರೆ ಜಸ್ಟ್ ಕೋಡೊಮೈನ್ ಪವರ್ ಡೊಮೈನ್. ದಟ್ ಮೀನ್ಸ್ ಕೋಡೊಮೈನ್ ವ್ಯಾಲ್ಯೂ ಏನು? ಎನ್. ನಾನು ಯಾಕೆ ಎನ್ ಅಂತ ಡೈರೆಕ್ಟಾಗಿ ಬರೀಲಿಲ್ಲ ಅಂದರೆ, ಮತ್ತು ಈಗ ಇನ್ ಕೇಸ್ ನಮಗೆ ಕನ್ಫ್ಯೂಸ್ ಆಗಿ ಡೊಮೈನ್ ಅಂತ ಎಮ್ ಅಂತ ಬರ್ಕೊಂಡ್ರೆ ವ್ಯಾಲ್ಯೂಸೇ ಚೇಂಜ್ ಆಗುತ್ತಲ್ವಾ, ಅದಕ್ಕೆ ಕೋಡೊಮೈನ್ ಪವರ್ ಡೊಮೈನ್ ಅಂತ ಬರ್ಕೊಳ್ಳಿ. ಕೋಡೊಮೈನ್ ಇಸ್ ಎನ್, ಪವರ್ ಡೊಮೈನ್ ಇಸ್ ಎಮ್. ಸಿ ಕೋಡೊಮೈನ್ ಪವರ್ ಡೊಮೈನ್.
n power m. This is number of functions. Next, number of 1 to 1 functions ಹೇಗೆ? Number of number of 1 to 1 functions ಹೇಗೆ find out ಮಾಡೋದು? Just factorial. See, n p m. Just n p m ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. n ಅಂದರೆ number of elements in b. n is number of elements in B, set B. M is number of elements in set A. And N is number of elements in A. So, ನಮಗೆ number of 1 to 1 functions ಬೇಕಂದ್ರೆ just directly NPM. ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. If A is equal to 1, 2, 3. B is equals to A, B, C, D. Then what is number of how many possible functions can we write? 1 functions can we write? For that, yes, n p m. N is nothing but number of elements in set B, that is equals to 4. P m is number of elements in A, 3. 4p3. ಇದು ನಿಮಗೆ ಗೊತ್ತಿರಲ್ಲ. ಎನ್ ಪಿ ಎಮ್ ಫ್ಯಾಕ್ಟೋರಿಯಲ್ ನಿಮಗೆ ಗೊತ್ತಿತ್ತಲ್ಲ ಫಾರ್ಮುಲಾ ಇದು. I'll write here NPR, n factorial by n minus r factorial. ಇದು ಫಾರ್ಮುಲಾ. 4 factorial by 4 minus 3 is 1 factorial. 1 factorial is nothing but 1. So just expand it. 4 into 3 into 2 into 1 divided by 1. This is nothing but 24. So now 24 1 to 1 functions na ಬರಿಬಹುದು. ಇದು ಕ್ಲಿಯರ್ ಆಗಿದೆ ಅಲ್ಲ ಎಲ್ಲರಿಗೂ? ನಂಬರ್ ಆಫ್ 1 to 1 ಫಂಕ್ಷನ್ಸ್ ಎಷ್ಟು ಬರಿಬೋದು ನಾವು? ನೆಕ್ಸ್ಟ್, ಈಗ ಇಲ್ಲಿ ನಾನು ಇದು ಫಾರ್ಮುಲಾ ಹೇಳಿದೆ ನಿಮಗೆ, ಎನ್ ಪಿ ಎಮ್ ಅಂತ. ಇದು ಎಲ್ಲ ಕಂಡೀಷನ್ಸ್ಗೂ ಸ್ಯಾಟಿಸ್ಫೈ ಆಗತ್ತಾ? ಎಲ್ಲ ಕಂಡೀಷನ್ಸ್ ಲೈಕ್ ಇಫ್ ಎನ್ ಇಸ್ ಗ್ರೇಟರ್ ದ್ಯಾನ್ ಎಮ್, ಎನ್ ಇಸ್ ಲೆಸ್ ದ್ಯಾನ್ ಎಮ್, ಇಫ್ ಎನ್ ಈಕ್ವಲ್ ಟು ಎಮ್. ಸೊ 3 ಕಂಡೀಷನ್ಸ್ಗೂ ಸ್ಯಾಟಿಸ್ಫೈ ಆಗತ್ತಾ ಅದು ನೋಡೋಣ ನಾವು. ಫಸ್ಟ್ ಒನ್, ಇಫ್ n ಈಕ್ವಲ್ ಟು ಎಮ್, ನಾನು n ಈಕ್ವಲ್ ಟು ಎಮ್ ಹಾಕ್ತೀನಿ. ಅವಾಗ ಏನಾಗುತ್ತೆ? ಎನ್ ಪಿ ಎಮ್ ಅಂದರೆ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಇಫ್ n ಈಕ್ವಲ್ ಟು ಎಮ್, n ಮೈನಸ್ ಎಮ್ ಏನಾಗುತ್ತೆ? 0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 1. ಸೊ ದಟ್ ಈಸ್ ಈಕ್ವಲ್ಸ್ ಟು, if n equal to m, npm is equals to n factorial. ಎಲಿಮೆಂಟ್ಸ್ ಎ ಅಲ್ಲಿ ಮತ್ತು ಬಿ ಅಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದಾಗ ನಮಗೆ ಆನ್ಸರ್ ಏನು ಬರುತ್ತೆ? ಜಸ್ಟ್ ದಟ್ ಫ್ಯಾಕ್ಟೋರಿಯಲ್ ಅಷ್ಟೇ. ದಟ್ ನಂಬರ್ ಇಟ್ ಸೆಲ್ಫ್ ಫ್ಯಾಕ್ಟೋರಿಯಲ್ ಇಸ್ ಅ ಆನ್ಸರ್. ನೆಕ್ಸ್ಟ್ ಒನ್, ಇಫ್ n is greater than m, ಈಗ ಏನಾಗುತ್ತೆ ನೋಡಿ. ಇಫ್ n is greater than m ಅಂದರೆ ಫಸ್ಟ್ ನಾನು ಡಯಾಗ್ರಾಮೆಟಿಕಲಿ ತೋರಿಸ್ತೀನಿ ನಿಮಗೆ. 1 3.
ಎನ್ ಅನ್ನೋದು ಎಲಿಮೆಂಟ್ಸ್ ಜಾಸ್ತಿ ಇದೆಯಲ್ಲ ಇಲ್ಲಿ, ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್ ಆದಾಗ ಒನ್ ಫಂಕ್ಷನ್ ಅಂದರೆ ಒನ್ ಎಲಿಮೆಂಟ್ಗೆ ಡಿಫರೆಂಟ್ ಇಮೇಜಸ್ ಇರಬೇಕು, ಇದಕ್ಕೆ ಡಿಫರೆಂಟ್ ಇರಬೇಕು, ಇದಕ್ಕೆ ಡಿಫರೆಂಟ್, ಪ್ರತಿಯೊಂದು ಡಿಫರೆಂಟ್ ಎಲಿಮೆಂಟ್ಸ್ಗೂ ಡಿಫರೆಂಟ್ ಇಮೇಜಸ್ ಇರಬೇಕು. ದಟ್ ಈಸ್ ನಥಿಂಗ್ ಬಟ್ ಒನ್ ಫಂಕ್ಷನ್. ಈಗ ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್, ಇದು ಒನ್ ಫಂಕ್ಷನ್ ಅಲ್ಲ, ಆವಾಗ ನಾವು ಈ ಫಾರ್ಮುಲಾ ಡೈರೆಕ್ಟಾಗಿ ಬರಿಬೋದು, ಎನ್ ಪಿ ಎಮ್ ಇಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಇದು ಓಕೆ ಮ್ಯಾಮ್. ಈಗ ಇಫ್ ಎನ್ ಈಸ್ ಲೆಸ್ ದ್ಯಾನ್ ಎಮ್, ಥರ್ಡ್ ಒನ್, ಇಫ್ ಎನ್ ಈಸ್ ಲೆಸ್ ದ್ಯಾನ್ ಎಮ್ ಆದಾಗ ಏನಾಗುತ್ತೆ, ಇದು ಫಾರ್ಮುಲಾ ಬರಿಬೋದಾ? ಫಸ್ಟ್ ಒನ್ ಬರಿಬೋದಾ ಇಲ್ವಾ? ಆಗಲ್ಲ, ಬರೆಯೋಕ್ಕಾಗಲ್ಲ. ಯಾಕೆ ಅಂದರೆ ತ್ರೀ ಎನ್ ಅನ್ನೋದು ಕಡಿಮೆ ತಗೊಳ್ಳೋಣ, ಯಾಕಂದರೆ ಎನ್ ಎಲಿಮೆಂಟ್ಸ್ ಅನ್ನೋದು ಎಮ್ ಎಲಿಮೆಂಟ್ಸ್ಗಿಂತ ಕಡಿಮೆ ಇರಬೇಕಲ್ವಾ. ಸೊ ಇಲ್ಲಿ ನಾನು ಕಡಿಮೆ ಎಲಿಮೆಂಟ್ಸ್ ತೊಗೊಂಡಿದ್ದೀನಿ. ಈಗ ನಾವು 1 to 1 ಮ್ಯಾಪಿಂಗ್ ಮಾಡೋಣ ಅದ್ರ ಜೊತೆ. ನೋಡಿ ಆಯಿತು, ಇದು ಫಂಕ್ಷನ್ ಆಗತ್ತಾ? ಇಲ್ಲ. ಯಾಕೆ? ಲಾಸ್ಟ್ ಒಂದು ಎಲಿಮೆಂಟ್ಗೆ ಇಮೇಜೇ ಕಾಣಿಸ್ತಾ ಇಲ್ಲ ನಮಗೆ, ಅದು ಫಂಕ್ಷನ್ನೇ ಆಗಲ್ಲ. ಈಗ ನಾನು ಅದನ್ನು ಮ್ಯಾಪಿಂಗ್ ಮಾಡಲೇಬೇಕು, ಸೊ ಮಾಡ್ತೀನಿ. ಈಗ ಇದು 1 1 ಆಗತ್ತಾ? 1 1 ಆಗೋದಿಲ್ಲ. ಯಾವಾಗ ನೀವು ಸೆಕೆಂಡ್ ಸೆಟ್ಟಲ್ಲಿ ಇರೋ ಎಲಿಮೆಂಟ್ಸು ಫಸ್ಟ್ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ಗಿಂತ ಕಡಿಮೆ ತೊಗೊತಿರೋ ಆವಾಗ ಆ ಫಂಕ್ಷನ್ ಅನ್ನೋದು 1 1 ಆಗೋದಕ್ಕೆ ಚಾನ್ಸೇ ಇರಲ್ಲ. ಯಾವತ್ತೇ ಆಗಲಿ ಎನ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎಮ್ ಆರ್ ಎನ್ ಇಸ್ ಈಕ್ವಲ್ ಟು ಎಮ್. ಇದು ಎರಡು ಇದ್ದಾಗ ಮಾತ್ರ 1 1 ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತೆ. ಆವಾಗ ನಾವಿದು ಫಾರ್ಮುಲಾ ಬರಿಬೋದು. ಯಾವಾಗ ನೀವು ಎನ್ ಇಸ್ ಲೆಸ್ ದ್ಯಾನ್ ಎಮ್ ಹಾಕ್ತಿರೋ ಆವಾಗ ಏನೂ ಆಗಲ್ಲ, ಜಸ್ಟ್ 1 1 ಫಂಕ್ಷನ್ ಅನ್ನೋದೇ ಬರಲ್ಲ ಅಲ್ಲಿಗೆ. ನಿಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಏನು ಇರೋದೇ ಇಲ್ಲ ಅಂದಮೇಲೆ ನಾವು ಈ ಫಾರ್ಮುಲಾ ಯಾಕೆ ಹಾಕ್ತೀವಿ ಅಲ್ವಾ? ಅದಕ್ಕೆ ಇಫ್ ಎನ್ ಇಸ್ ಲೆಸ್ ದ್ಯಾನ್ ಎಮ್ ನೀವೇನು ಹೇಳ್ಬೋದು? ಮ್ಯಾಮ್ ದಿಸ್ ಇಸ್ 0, ನಂಬರ್ ಆಫ್ 1 1 ಫಂಕ್ಷನ್ ಈಸ್ 0 ಮ್ಯಾಮ್. ಈಸಿ ಅಲ್ವಾ ಇದು? ಹಾಂ, ಇದರ ಮೇಲೆ ನೋಡಿ. ಹಾಗಾದ್ರೆ ಇದು ನಾನು ಜನರಲಾಗಿ ಏನು ಬರಿಬೋದು? ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಬರಿಬೋದಲ್ಲ. ಒಂದೇ ಕಂಡೀಷನಲ್ಲಿ ಬರ್ದಿದ್ದೀನಿ, ಎನ್ ಈಸ್ ಈಕ್ವಲ್ ಟು ಎಮ್, ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್. ಸೊ ನಾನು ಒನ್ ಸೈಡ್ ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಅಂತ ಬರ್ದಿದ್ದೀನಿ. ಫೈನಲಿ ಇದಕ್ಕೆ ಫಾರ್ ಎನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್, ದಿಸ್ ಶುಡ್ ಬಿ ದ ಕಂಡೀಷನ್. ನಂಬರ್ ಆಫ್ 1 1 ಫಂಕ್ಷನ್ಸ್ ಬರಬೇಕಂದ್ರೆ ಎನ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಆದಾಗ ಮಾತ್ರ ನಾವು 1 1 ಫಂಕ್ಷನ್ಸ್ನ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ. ಇಫ್ ಎನ್ ಈಸ್ ಲೆಸ್ ದ್ಯಾನ್ ಎಮ್ ಆದಾಗ ನಮಗೆ 1 1 ಫಂಕ್ಷನ್ ಅನ್ನೋದೇ ಬರಲ್ಲ. ಇದು ಆಗಿದೆ ಅಲ್ಲ. ನೆಕ್ಸ್ಟ್ ಒನ್, ಈಗ ಇಫ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. if n of a is equals to 3 and n of b is equals to 2, number of 1 1 functions. ಮಾಡೋಣ ಏನಾದರೂ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾ? ಇದು ನಂಬರ್ ಆಫ್ 1 1 ಫಂಕ್ಷನ್ಸ್ ಏನಾಗುತ್ತೆ? ಜಸ್ಟ್ 0. Why? n2 is less than, sorry, n is less than m, 2 is less than 3. So ನಮಗೆ 1 1 ಫಂಕ್ಷನ್ ಅನ್ನೋದೇ ಬರೋದಿಲ್ಲ. That's why this is not a 1 1 function at all. Therefore number of 1 1 functions is 0. ಥರ ಕ್ವಶನ್ಸ್ ಕೊಟ್ಟಾಗ ನೀವು ಈಸಿಯಾಗಿ ಥಿಂಕ್ ಮಾಡಿ ಬರಿಬೋದು. ನೆಕ್ಸ್ಟ್ ಒನ್ ನೋಡೋಣ. 1 1 ಫಂಕ್ಷನ್ ಆಯಿತು. ಈಗ ಮೆನಿ ಟು 1 ಫಂಕ್ಷನ್ ಏನು? 1 1 ಫಂಕ್ಷನ್ ಅಂದರೆ ಏನು? ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಇಮೇಜ್ ಇರಬೇಕು ಅಷ್ಟೇ. ಇದು ಹಾಗಲ್ಲ. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಟ್ ಟು ಬಿ ಮೆನಿ ಟು 1 ಫಂಕ್ಷನ್ if there exist at least 2 or more elements of A having the same image.
1 1 ಅಂದರೆ ಜಸ್ಟ್ 1 to 1 1 to 1 ಮಾಡಬೇಕು. ಇಲ್ಲಿ ಆ ಥರ ಅಲ್ಲ, 2 ಎಲಿಮೆಂಟ್ಸ್ಗೆ ಅಟ್ಲೀಸ್ಟ್ 2 ಆರ್ ಮೋರ್, 2 ಅಂತಲೇ ಅಲ್ಲ, ಅದಕ್ಕಿಂತ ಜಾಸ್ತಿ ಆದರೂ ಆಗಿರ್ಬೋದು, ಅಷ್ಟಕ್ಕೂ ಸೇಮ್ ಇಮೇಜ್ ಇರಬೇಕು. ಈಗ ನಾನು ಸಪೋಸ್ ಟೂ ಎಲಿಮೆಂಟ್ಸ್ಗೆ ತೊಗೋತೀನಿ. ಇಲ್ಲಿ ನೋಡಿ 2 ಎಲಿಮೆಂಟ್ಸ್ಗೆ 1 ಇಮೇಜ್ ಇದಾ, ಸೊ ಇದು ಮೆನಿ ಟು 1 ಆಗುತ್ತಲ್ಲ, ಈ ಥರ ಬರೀತೀನಿ. ನೆಕ್ಸ್ಟ್ ಇಲ್ಲ ನಾವು ಈ ಥರನೂ ಬರಿಬೋದು. ಇದು ಮೆನಿ ಟು 1 ಫಂಕ್ಷನ್ ಆಗುತ್ತೆ. 2 ಆರ್ ಮೋರ್ ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್. ಮೆನಿ ಟು 1 ಅಂದರೆ ಏನು, ಎ ಅಲ್ಲಿರೋ ಎಲಿಮೆಂಟ್ಸ್ಗೆ ಅಟ್ಲೀಸ್ಟ್ 1 ಅಲ್ಲ, ಅಟ್ಲೀಸ್ಟ್ 2 ಆರ್ ಮೋರ್ ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಇರಬೇಕು, ಸೇಮ್ ಇಮೇಜ್ ಇರಬೇಕು. ದಿಸ್ ಇಸ್ ನಥಿಂಗ್ ಬಟ್ ಮೆನಿ ಟು 1 ಫಂಕ್ಷನ್. ಈಗ ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಮೆನಿ ಟು 1 if and only if there exist at least 2 elements x1 comma x2 belongs to A such that same 1 1 condition. ಇಮೇಜಸ್ ತಗೊಳ್ಳಿ, ನೀವು ಪ್ರೂವ್ ಮಾಡಬೇಕಂದ್ರೆ ಇಮೇಜಸ್ 2 ತಗೊಳ್ಳಿ. 1 1 ನಲ್ಲಿ ನಮಗೆ ಗೊತ್ತಿದೆ ಇಮೇಜ್ ಸೇಮ್ ಇದೆ ಅಂದರೆ ಅದ್ರ ಎಲಿಮೆಂಟ್ ಸಹ ಸೇಮ್ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಇಮೇಜಸ್ ಸೇಮ್ ತೊಗೊಂಡಿದ್ದೀನಿ ನಾನು. ಇಮೇಜಸ್ ಸೇಮ್ ತೊಗೊಂಡಾಗ ಅದರ ಎಲಿಮೆಂಟ್ಸ್ ಅನ್ನೋದು ಸೇಮ್ ಇರಲ್ಲ. ಇಮೇಜ್ ಅನ್ನೋದು ಈಗ ಇದು ಸೇಮ್ ಇಮೇಜಾ, C1 C2 C3 C4 M1 M2 M3 M4. ನೋಡಿ ಈಗ ನಾನು ಇಮೇಜ್ ತಗೋತೀನಿ. M2 ಅನ್ನೋದು ಸೇಮ್ ಇಮೇಜಾ, ಬಟ್ ಅದ್ರ ಎಲಿಮೆಂಟ್ಸ್ ನೋಡ್ಕೊಳ್ಳಿ. ಎಲಿಮೆಂಟ್ಸ್ ಏನಿದೆ C2 ಮತ್ತು C3, ಅದ್ರ ಎಲಿಮೆಂಟ್ಸು ಸಹ ಸೇಮ್ ಇದಾ, ಇಲ್ಲ, ಅದ್ರ ಎಲಿಮೆಂಟ್ಸ್ ಅನ್ನೋದು ನಾಟ್ ಈಕ್ವಲ್. ಈ ಥರ ನಾವು ಪ್ರೂವ್ ಮಾಡಿದ್ರೆ ಜಸ್ಟ್ ದಿಸ್ ಇಸ್ ನಥಿಂಗ್ ಬಟ್ ಮೆನಿ ಟು 1 ಫಂಕ್ಷನ್. ಇಲ್ಲ ನಮಗೆ 1 1 ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ದಟ್ ಈಸ್ ಮೆನಿ ಟು 1 ಫಂಕ್ಷನ್. ನೆಕ್ಸ್ಟ್ ಈಗ ಸಿ ಮೆಥಡ್ಸ್ ಆಫ್ ಡಿಟರ್ಮೈನಿಂಗ್ ವೆದರ್ ಅ ಗಿವನ್ ಫಂಕ್ಷನ್ ಈಸ್ 1 1 ಆರ್ ಮೆನಿ 1. ಮ್ಯಾಮ್ ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? 1 1 ಆರ್ ಮೆನಿ 1 ಫಾಸ್ಟಾಗಿ ಮಾಡಬೇಕಲ್ಲ ನಾವು. ಫಸ್ಟ್ ಮೆಥಡ್, ಇಫ್ x1 x2 ಬಿಲಾಂಗ್ಸ್ ಟು ಎ, ನಾನು 2 ಎಲಿಮೆಂಟ್ಸ್ ತೊಗೋತೀನಿ. ಆ 2 ಎಲಿಮೆಂಟ್ಸ್ಗೆ ಆ್ಯಂಡ್ ಅದ್ರ ಇಮೇಜು ತೊಗೋತೀನಿ. 2 ಎಲಿಮೆಂಟ್ಸ್ ತೊಗೊತೀನಿ, ಅದರ ಇಮೇಜ್ ತೊಗೋತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಲೆಟ್ ಅಸ್ ಅಸ್ಯೂಮ್ ಆ ಇಮೇಜಸ್ ಅನ್ನೋದು ಈಕ್ವಲ್ ಅಂತ ಹೇಳ್ತೀನಿ ನಾನು. ಸಪೋಸ್ ನಾನೀಗ ಆ ಇಮೇಜ್ ಅನ್ನೋದು ಈಕ್ವಲ್ ಅಂದಾಗ ಫೈನಲ್ ಆಗಿ ನಮ್ಗೇನು ಬರಬೇಕು, ಅದ್ರ ಎಲಿಮೆಂಟ್ಸ್ ಸಹ ಈಕ್ವಲ್ ಬಂದರೆ, ಇಮೇಜ್ ಈಕ್ವಲ್ ಇದ್ದು ಎಲಿಮೆಂಟ್ಸ್ ಈಕ್ವಲ್ ಬಂದರೆ ದಟ್ ಈಸ್ 1 1 ಫಂಕ್ಷನ್. ಸಿ if it implies equate f of x1 f of x2, equate f of x1 equal to f of x2. this implies ನಮ್ಗೇನು ಬರಬೇಕು ಲಾಸ್ಟಲ್ಲಿ, ಅದ್ರ ಎಲಿಮೆಂಟ್ಸ್ ಸಹ ಈಕ್ವಲ್ ಇರಬೇಕು, x1 ಈಕ್ವಲ್ ಟು x2. ಈ ಥರ ಇಮೇಜಸ್ ಈಕ್ವಲ್ ಇದ್ದು ಆ್ಯಂಡ್ ಎಲಿಮೆಂಟ್ಸು ಈಕ್ವಲ್ ಬಂದಾಗ ಅದನ್ನು ನಾವು 1 1 ಫಂಕ್ಷನ್ ಅಂತ ಕರಿತೀವಿ. ಅದರ್ವೈಸ್ that is called as many to 1 function. ಇದು ಒಂದು ಮೆಥಡ್, ಲೈಕ್ ನಾವು ಬರ್ಕೊಂಡು ಹೋಗೋದು ಸ್ಟೆಪ್ ಬೈ ಸ್ಟೆಪ್. ಇದು ಒಂದು ಮೆಥಡ್ ಆಯಿತು. ನೆಕ್ಸ್ಟ್ ಒನ್, ಇದು ಈಸಿ ಮೆಥಡ್, ನಿಮಗೆ ನಾನು ಅದು ಮಾಡಿ ತೋರಿಸ್ತೇನೆ. ಸಿ ನಾವು ಫಂಕ್ಷನ್ ಅಂದರೆ ಹೇಗೆ ಅಂತ ಫಂಕ್ಷನ್ ಇದು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಿದ್ವಿ, ವರ್ಟಿಕಲ್ ಲೈನ್ ಮಾಡಿದ್ವಿ ಗ್ರಾಫಿಕಲಿ. ಇದು ಹಾರಿಜಾಂಟಲ್ ಲೈನ್. Draw an horizontal line along the x-axis. Along x-axis, suppose y is equal to 2x ಅಂತ ಹಾಕ್ತೀನಿ ನಾನು. ಎಸ್ 2x. ಈಗ 2xಗೆ ಗ್ರಾಫ್ ಹೇಗೆ ಬರುತ್ತೆ, ಈಗ ಬರುತ್ತಾ? ಈಗ ನಾನು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೀನಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದಟ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನೋಡಿ
ಫಂಕ್ಷನ್ ಅಂತ ಹೇಳಕ್ಕೆ ವರ್ಟಿಕಲ್ ಲೈನ್, ಅದು ಫಂಕ್ಷನ್ ಆಗುತ್ತಾ ಇಲ್ಲ, ವರ್ಟಿಕಲ್ ಲೈನ್. ಫಂಕ್ಷನ್ ಎಲ್ಲ ಆದಮೇಲೆ ಇದು 1 1 ಆಗುತ್ತಾ ಅಂತ ನೋಡೋಕ್ಕೆ ಹಾರಿಜಾಂಟಲ್ ಲೈನ್ ಹಾಕ್ಬೇಕು ನಾವು. ಹಾರಿಜಾಂಟಲ್ ಲೈನ್ ಸಿ ಇಲ್ಲಿ ನಮಗೆ 1 ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬರ್ತೈತೆ. ಸಿ ಇಲ್ಲಿ ಇದು 1, ಇದು 1 ಇರೋದ್ರಿಂದ ದಿಸ್ ಇಸ್ 1 1. ಇನ್ ಕೇಸ್ ಈ ಇಂಟರ್ಸೆಕ್ಟ್ ಆಗ್ತಾ ಇರೋದು ಮೋರ್ ದ್ಯಾನ್ ಒನ್ಸ್ ಇದ್ದರೆ, ಲೈಕ್ ಏನಾದರೂ ಒಂದು ತೊಗೊಂಡಾಗ ಈ ಥರ ಇತ್ತು ಸಪೋಸ್, ಅವಾಗೇನಾಗುತ್ತೆ 2 ಇಂಟರ್ಸೆಕ್ಷನ್ ಪಾಯಿಂಟ್ ಸಿಗ್ತಾ ಇದೆ ನಮಗೆ. ಅವಾಗ ಅದೇನಾಗುತ್ತೆ 1 to 1 ಆಗಲಿಲ್ಲ ಅಂದರೆ ಅದು ಮೆನಿ ಟು 1. ಇದು ಅರ್ಥ ಆಯ್ತಲ್ಲ? ನಾವು ಫಸ್ಟ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಬೇಕು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. 1 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆದರೆ ದಟ್ ಈಸ್ 1 1. ಆಗಲಿಲ್ಲ, ಜಾಸ್ತಿ ಸತಿ ಆಗ್ತಾ ಇದೆ, ದಟ್ ಈಸ್ ಮೆನಿ ಟು 1. ಇಷ್ಟೇ ಇದು. ದಿಸ್ ಫಾರ್ 1 1. ಸೆಂಟೆನ್ಸ್ ನೋಡೋಣ. ಇಫ್ ದರ್ ಎಕ್ಸಿಸ್ಟ್ ಅ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ which cuts the graph at least at 2 points. At least at 2 points ನೋಡಿ, at least at 2 points ಕಟ್ ಆದರೆ then the function is many to 1. ನಾನೇನು ಹೇಳಿದ್ದು ನಿಮಗೆ, 1 ಟೈಮ್ ಕಟ್ ಆದರೆ 1 to 1, ಇಲ್ಲ ಅಂದರೆ ಮೆನಿ ಟು 1, ಎರಡು ಒಂದೇ ಅಲ್ವಾ? then the function is many to 1, otherwise 1 to 1. ಇದು ಒಂದು. ಇನ್ನೂ ಒಂದು ಮೆಥಡ್ ಇದೆ, ಅದು ಈಸಿ ಮೆಥಡ್. ಅದು ಏನಂದರೆ ಕ್ಯಾಲ್ಕುಲಸ್ ಯೂಸ್ ಮಾಡಿ. ನಾನದು ಡೆಫಿನೇಷನ್ ಇದು ಹೇಳಿರ್ತೀನಿ, ಪ್ರಾಬ್ಲಮ್ ಒಂದು ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಫ್ ಐದರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು? ಡಿಫ್ರೆನ್ಸಿಯೇಷನ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಅದು ಮಾಡಿದಾಗ ಇಫ್ ಇಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಅದರ ವ್ಯಾಲ್ಯೂ ಏನಾದರೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬಂದರೆ ಮೀನ್ಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್ ಅಂದರೆ ಏನೂ ಅಲ್ಲ, ಮೀನಿಂಗ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಅವರು ಯಾವುದು ಕೊಟ್ಟಿರ್ತಾರೆ? ನ್ಯಾಚುರಲ್ ನಂಬರ್ಸ್ ಕೊಟ್ಟಿರ್ತಾರ, ರಿಯಲ್ ನಂಬರ್ಸ್ ಕೊಟ್ಟಿರ್ತಾರ, ರ್ಯಾಷನಲ್ ನಂಬರ್ಸ್ ಕೊಟ್ಟಿರ್ತಾರ. ಅದ್ರ ಪ್ರಕಾರ ನಾವು ತಗೊಂಡು ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಆರ್ ಇಲ್ಲಿ ನೋಡಿ, ಆರ್ ಇರೋದು ಕನ್ಫ್ಯೂಸ್ ಆಗಬೇಡಿ, ಇದು ಆರ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಮೀನ್ಸ್ ಅದು 0ಗಿಂತ ಕಡಿಮೆ ಇರಬೇಕು. ಯಾವಾಗ? ಫಾರ್ ಸೇಮ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೇರ್ ಈಕ್ವಾಲಿಟಿ ಕ್ಯಾನ್ ಹೋಲ್ಡ್ ಅಟ್ ಡಿಸ್ಕ್ರೀಟ್ ಪಾಯಿಂಟ್ಸ್ ಓನ್ಲಿ ದಟ್ ಈಸ್ ಸ್ಟ್ರಿಕ್ಟ್ಲಿ ಮೊನೋಟಾನಿಕ್. ಅಂದರೆ ಒಂದು ಐದರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು, ಇಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಇಲ್ಲ ನನಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಮತ್ತು ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಅಂದರೆ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಏನು ಆನ್ಸರು? ಆ ಕಡೆನೂ ಹೋಗ್ತಿದೆ, ಈ ಕಡೆನೂ ಹೋಗ್ತಿದೆಲ್ಲ, ನಾವು ಹೋಗಕತ್ತಾ? ಇಲ್ಲ ಅಲ್ಲ. ಅದೇ ಥರ ಎರಡೂ ವ್ಯಾಲ್ಯೂಸ್ ಬರಬಾರ್ದು ನಮಗೆ. ಯಾವುದಾದ್ರೂ ಸಿಂಗಲ್ ವ್ಯಾಲ್ಯೂ ಐದರ್ ದಿಸ್ ಆರ್ ದಿಸ್ ಎರಡೂ ಬರುತ್ತೆ ಅಂದರೆ ರಾಂಗ್ ಅದು. ಆವಾಗ ಮಾತ್ರ ಫಂಕ್ಷನ್ ಈಸ್ 1 to 1. ಅದರ್ವೈಸ್ ನಾನು ಹೇಳಿದ್ನಲ್ಲ, ಗ್ರೇಟರ್ ದಾನು ಬರ್ತಿದೆ, ಲೆಸ್ ದಾನು ಬರ್ತಿದೆ ಅಂದಾಗ ದಟ್ ಈಸ್ ನಥಿಂಗ್ ಬಟ್ ಮೆನಿ ಟು 1. ಇಷ್ಟೇ. ಪ್ರಾಬ್ಲಮ್ ನೋಡೋಣ, ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಸಿ ಹಾಂ, suppose y is equal to, or f of x is equals to x cube. ಈಗ ನನಗೆ ಈ ಎಕ್ಸ್ ಕ್ಯೂಬ್ ಅನ್ನೋದು 1 1 ಫೈಂಡ್ ಔಟ್. ನಾವೇನು ಮಾಡ್ತೀವಿ? ನಾನು 3 ಮೆಥಡ್ಸು ಮಾಡ್ತೀನಿ. ಫಸ್ಟ್ ಮೆಥಡ್ ಏನು ಮಾಡಬೇಕು? ಅದರ ಇಮೇಜನ್ನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಇಫ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಎಫ್ ಆಫ್ x1 ಅಂದರೆ x1 cube. f of x2 is x2 cube. This implies x1 is equal to x2 na. See, ನಾನು ತಗೊಂಡಿದ್ದ ಇಮೇಜಸ್ ಅದ್ರ ಎಲಿಮೆಂಟ್ಸ್ ಈಕ್ವಲ್ ಆಯ್ತಾ? therefore it is 1 1. ಇದು ಒನ್ ಮೆಥಡ್.
ನೆಕ್ಸ್ಟ್ ಮೆಥಡ್, ನಿಮಗೆ ಗ್ರಾಫ್ ಗೊತ್ತಿದೆ, ಈಸಿ ಮೆಥಡ್ ನೋಡೋಣ. y x ಆಕ್ಸಿಸ್, ಈಗ ಎಕ್ಸ್ ಕ್ಯೂಬ್ಗೆ ಗ್ರಾಫ್. ನಾವೀಗ ಏನು ಮಾಡಬೇಕು, 1 1 ಅಂದರೆ ನಾನು ಏನಂತ ಹೇಳಿದ್ದೀನಿ, there exists a straight line parallel to x axis which cuts the graph at least 2 points ಆದರೆ many one time ಕಟ್ ಆದರೆ 1 1. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸಾಕು ನಮಗೆ. ಈಗ ನೋಡಿ ಹಾರಿಜಾಂಟಲ್ ಲೈನ್ ಡ್ರಾ ಮಾಡೋಣ ನಾವು. ಈಗ ಎಷ್ಟು ಟೈಮ್ ಕಟ್ ಆಗ್ತಾ ಇದೆ ಅಲ್ಲಿ ಪಾಯಿಂಟ್ಸ್? ಓನ್ಲಿ 1 ಟೈಮ್. ನೀವೇನು ಮಾಡಲೇ ಇಲ್ಲ, ಜಸ್ಟ್ 1 ಸ್ಟೆಪ್ ಆನ್ಸರ್, ಜಸ್ಟ್ ಒಂದು ಗ್ರಾಫ್ ಆನ್ಸರ್ ಬಂತು. ದಿಸ್ ಇಸ್ 1 1 ಅಷ್ಟೇ. ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಇದೆ, ಕ್ಯಾಲ್ಕುಲಸ್ ಅಂತ ಹೇಳಿದೆ. ಇದು ನೆಕ್ಸ್ಟ್ ಇದರಲ್ಲಿ ಮಾಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್. ಈಗ ನಾವು ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಎಕ್ಸ್ ಕ್ಯೂಬ್ ಇಸ್ 3x ಸ್ಕ್ವೇರ್, 3x ಸ್ಕ್ವೇರ್. ಈಗ ನಾವು ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾದರೂ ವ್ಯಾಲ್ಯೂಸ್. ಇಫ್ ಇಟ್ಸ್ ಓಕೆ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಸಮ್ ಆರ್ ಅಂತ ಹೇಳೋಣ, ಆರ್. ಓಕೆನಾ? ಬಿಕಾಸ್ ರಿಯಲ್ ನಂಬರ್ಸ್ ನಾವು ಏನೂ ಕೊಟ್ಟೇ ಇಲ್ಲ ಅಲ್ಲಿ, ನಂಬರ್ಸ್ ಅನ್ನೋದೇ ನಾನು ಡಿಫೈನ್ ಮಾಡಲಿಲ್ಲ ಏನಕ್ಕೆ ಬಿಲಾಂಗ್ಸ್ ಟು ಇದೆ ಅಂತ. ಸೊ ಅದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x ಸ್ಕ್ವೇರ್. ಈಗ ನೀವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ವ್ಯಾಲ್ಯೂಸ್ನ, ರಿಯಲ್ ವ್ಯಾಲ್ಯೂಸ್ನ. 0, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 0. ನೆಕ್ಸ್ಟ್ 1 ಸ್ಕ್ವೇರ್ ಇಸ್ 1, 3 1s are 3. ನೆಕ್ಸ್ಟ್ 2 ಸ್ಕ್ವೇರ್ ಇಸ್ 4, 4 3s are 12. ಈ ಥರ ನೀವು ರಿಯಲ್ ವ್ಯಾಲ್ಯೂಸ್ ನೆಗೆಟಿವ್ ಸಹ ಕೊಡ್ಬೋದು. ನೆಗೆಟಿವ್ ಎಕ್ಸ್ ಈಸ್ -1, -1 ಸ್ಕ್ವೇರ್ ಇಸ್ ಆಲ್ಸೋ +1. ನೋಡಿ ಇಲ್ಲಿ ನಮಗೆ ಪವರ್ ಬಂದು 2 ಇದೆ. ಪವರ್ ಬಂದು 2 ಇರೋದಕ್ಕೆ ನೀವು ಮೈನಸ್ ವ್ಯಾಲ್ಯೂಸ್ ಕೊಟ್ಟರು ಪ್ಲಸ್ಸೇ ಬರುತ್ತೆ, ಪ್ಲಸ್ ವ್ಯಾಲ್ಯೂಸ್ ಕೊಟ್ಟರೆ ಪ್ಲಸ್ಸೇ ಬರುತ್ತೆ. ಸೊ ಅದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ವೈ ಪುಟ್ ಎಕ್ಸ್ ಈಕ್ವಲ್ ಟು 0, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದೆ ಅಲ್ವಾ? ನಾವು ಇದನ್ನು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ನಿಮಗಿಲ್ಲಿ ನೆಗೆಟಿವ್ ಬರುತ್ತೆ ಅನ್ನೋ ಡೌಟ್ ಸಹ ಬರೋಲ್ಲ, ಯಾಕಂದರೆ ಏನು ವ್ಯಾಲ್ಯೂಸ್ ಕೊಟ್ಟರು ಎಕ್ಸ್ಗೆ ನಮಗೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಅಲ್ವಾ? ಸೊ ಇದು 1 ವ್ಯಾಲ್ಯೂಸ್ ಬರ್ತಾ ಇದಕ್ಕೆ ದಿಸ್ ಇಸ್ 1 1. ಸಿಂಪಲ್, ಇದಾಯಿತು. ಈಗ ನಿಮಗೆ ಇದು ಡಿಫರೆನ್ಸ್ ಗೊತ್ತಾಗಬೇಕಲ್ವಾ ಮ್ಯಾಮ್? ಈಗ ನಮಗೆ ಗ್ರಾಫಲ್ಲಿ ಗೊತ್ತಾಯಿತು ಮ್ಯಾಮ್ ಈಸಿಯಾಗಿ ಮಾಡೋದು, ಆ್ಯಂಡ್ ಇದರಲ್ಲೂ ಗೊತ್ತಾಯಿತು. ಬಟ್ ಕ್ಯಾಲ್ಕುಲಸಲ್ಲಿ ನಮಗೆ ಡಿಫರೆನ್ಸ್ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -x ಕ್ಯೂಬ್ ತಗೊಳ್ಳಿ, ದೆನ್ ನಾನು ಜಸ್ಟ್ ಕ್ಯಾಲ್ಕುಲಸ್ ಮೆಥಡಲ್ಲಿ ಮಾಡ್ತೀನಿ, ಬಿಕಾಸ್ ನಾರ್ಮಲ್ ಮೆಥಡ್ಸಲ್ಲಿ ಬರುತ್ತಲ್ಲ, ಕ್ಯಾಲ್ಕುಲಸ್ ಮೆಥಡಲ್ಲಿ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -3x ಸ್ಕ್ವೇರ್. ಈಗ ನೋಡಿ ಇದು ಸ್ಕ್ವೇರೇ ಇದೆ, ನೀವು ಮೈನಸ್ ವ್ಯಾಲ್ಯೂಸ್ ಕೊಟ್ಟರು ಪ್ಲಸ್ ವ್ಯಾಲ್ಯೂಸ್ ಕೊಟ್ಟರು ಈ ಟರ್ಮ್ ಬಂದು ಪ್ಲಸ್ಸೇ ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇದೆ ಅಲ್ಲ, ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಯಾಕೆ ಎಕ್ಸ್ ಈಕ್ವಲ್ ಟು 0 ಪುಟ್, ಓಕೆ ಅಷ್ಟೆ, ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಮೀನ್ಸ್ ಇಲ್ಲೂ ಅಷ್ಟೇ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟುನೇ 0 ಬರ್ತಾ ಇದೆ, ಇನ್ನು ನಮ್ಗೆ ಇನ್ಯಾವ ವ್ಯಾಲ್ಯೂಸು ಬರ್ತಾ ಇಲ್ಲ. ದೆನ್ ದಿಸ್ ಇಸ್ 1 1. ಮ್ಯಾಮ್ ಇದು 1 1 ಆಯಿತು. ನೆಕ್ಸ್ಟ್ ಒನ್ ನಾನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಇದನ್ನು ಸೇಮ್ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x. ಈಗ ಹೇಳಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರುತ್ತಾ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಬರುತ್ತಾ? ಎಕ್ಸ್ ಈಕ್ವಲ್ ಟು 0, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 0.
f equal to 1, f dash of x is positive. X equal to 2, positive. 3, positive. Again, x equal to minus 1. F dash of x is negative. X equal to minus 3. F dash of x is negative. See, ನಮ್ಗೆ ಏನಂದ್ರೆ ಇಲ್ಲಿ it depends on x value. ಇದು ನಮಗೆ ಪಾಸಿಟಿವ್ ಬರ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ. ನಮ್ಗೆ ಅಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮೀನ್ಸ್ ಏನು ಹೇಳೋಕ್ಕಾಗ್ತಾ ಇಲ್ಲ ಅದರಲ್ಲಿ. ಅವಾಗ ಏನಾಗುತ್ತೆ? ದಿಸ್ ಇಸ್ ನಾಟ್ 1. ಇದು 1 1 ಆಗೋಕ್ಕೆ ಚಾನ್ಸ್ ಇಲ್ಲ. ಈಸಿ ಅಲ್ವಾ ಇದು? ಇದು ಗ್ರಾಫಿಕಲ್ ಆಗಿ ಹೇಗೆ ಮ್ಯಾಮ್? ಫುಲ್ ಈಸಿ ಅನ್ಸುತ್ತೆ. ಸಿ, ಜಸ್ಟ್ ಡ್ರಾ ಅ horizontal line ಡ್ರಾ ಮಾಡಿ. ಸಿ, 2 ಪಾಯಿಂಟ್ಸ್ ಹತ್ರ ಕಟ್ ಆಯಿತು. 2 ಪಾಯಿಂಟ್ಸ್ ಹತ್ರ ಕಟ್ ಆಯಿತು ಅಂದರೆ ಮೆನಿ ಟು ಅಷ್ಟೇ ಅಲ್ವಾ? ಇದು ಮೆನಿ ಟು 1 ಫಂಕ್ಷನ್. ದಿಸ್ ಇಸ್ ನಾಟ್ 1 1. ಈ ಥರನೂ ಡಿಫೈನ್ ಮಾಡ್ಬೋದು. ಮೀನ್ಸ್ ಇಟ್ ಈಸ್ ಅನ್ಪ್ರಿಡಿಕ್ಟಬಲ್. ನಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಒಂದೊಂದು ಸತಿ. ಮೀನ್ಸ್ ದಟ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಎಕ್ಸ್. ಎಕ್ಸ್ ನೆಗೆಟಿವ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನೆಗೆಟಿವ್ ಆಗುತ್ತೆ. ಎಕ್ಸ್ ಪಾಸಿಟಿವ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಇಷ್ಟೇ ಇದು. ಕ್ಲಿಯರ್ ಇದೆಯಲ್ಲ ಇದೆಲ್ಲರಿಗೂ? ನೆಕ್ಸ್ಟ್, ಆನ್ ಟು ಫಂಕ್ಷನ್. ಈಗ ನಾವು ಇವಾಗಲವರೆಗೂ ನೋಡಿದ್ವಿ 1 1 ಫಂಕ್ಷನ್ ಅಂದರೆ ಏನು, ಮತ್ತು ಮೆನಿ ಟು 1 ಫಂಕ್ಷನ್ಸ್ ಅಂದರೆ ಏನು. ಈಗ ಆನ್ ಟು ಅಂದರೆ, ಆನ್ ಟು ಕನ್ಸಿಡರ್ 2 ಸೆಟ್ ಆನ್ ಟು ಫಂಕ್ಷನ್ ಅಂದರೆ ಜಸ್ಟ್ ಈಗ 1 1 ಅಂದರೆ ಏನು? ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಶುಡ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಇನ್ ಬಿ. ಅದೇ ಥರ ಬಿಯಲ್ಲಿ ಎವ್ರಿ ಎಲಿಮೆಂಟ್ಸ್ಗೂ ಸಹ ಪ್ರೀ ಇಮೇಜ್ ಇರಬೇಕು. ಯಾಕೆ? ದಿಸ್ ಇಸ್ ಪ್ರೀ ಇಮೇಜ್, ದಿಸ್ ಇಸ್ ಇಮೇಜ್. ಸೊ ಈ ಎವ್ರಿ ಎಲಿಮೆಂಟ್ ಆಫ್ ಬಿ ಹ್ಯಾವ್ ಪ್ರೀ ಇಮೇಜಸ್ ಇನ್ ಎ. ಪ್ರತಿಯೊಂದು ಎಲಿಮೆಂಟು ಸಹ ಫಿಲ್ ಆಗಿರಬೇಕು. ಅದಕ್ಕೆ ಪ್ರೀ ಇಮೇಜ್ ಅನ್ನೋದು ಇರಬೇಕು. ದಟ್ ಈಸ್ ಕಾಲ್ಡ್ ಆನ್ ಟು. ಇಫ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಸಚ್ ದಟ್ ಈಚ್ ಎಲಿಮೆಂಟ್, ಸಿ, ಈಚ್ ಎಲಿಮೆಂಟ್ ಇನ್ ಬಿ, ದಟ್ ಮೀನ್ಸ್ ಕೋಡೊಮೈನ್, ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 1 ಪ್ರೀ ಇಮೇಜ್. ಅಂದರೆ ಅಟ್ಲೀಸ್ಟ್ 1 ಆದರೂ ಇರಬೇಕು ನಿಮಗೆ ಅಲ್ಲಿ. ನೆಕ್ಸ್ಟ್, ಹೌ ಟು ಫೈಂಡ್ ಔಟ್ ಆನ್ ಟು ಫಂಕ್ಷನ್ಸ್. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಿ, ಇದಕ್ಕೂ ಕಂಡೀಷನ್ಸ್ ಇದೆ. ಸೇಮ್, ಇಫ್ n ಈಕ್ವಲ್ ಟು m, n ಲೆಸ್ ದ್ಯಾನ್ m, n ಗ್ರೇಟರ್ ದ್ಯಾನ್ m. ಆನ್ ಟು ಫಂಕ್ಷನ್ ಅಂದರೆ ಏನು? ಎಲಿಮೆಂಟ್ಸ್ ಬಿ ಯಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಪ್ರೀ ಇಮೇಜ್ ಇರಬೇಕು. ಹಾಗಂತ ಹೇಳಿ ಮ್ಯಾಮ್ ನಾನು ಇಲ್ಲೊಂದು ಬರಿತೀನಿ ಅಂತೀರಾ? ಸಿ, ಈ ಥರ ಬರೆದಾಗ ಇದು ಫಂಕ್ಷನ್ನೇ ಡಿಫೈನ್ ಮಾಡಲ್ಲ. ಫಂಕ್ಷನ್ ಅನ್ನೋದೇ ಆಗಲ್ವಲ್ಲ ಇದು. ಯಾಕೆ? ಬಿಕಾಸ್ ನೋಡಿ, ಒಂದು ಎಲಿಮೆಂಟ್ಗೆ 2 ಇಮೇಜಸ್ ಇದೆ. ಅದು ಫಂಕ್ಷನ್ ಅನ್ನೋದೇ ಡಿಫೈನ್ ಮಾಡಲ್ಲ. ಅದಕ್ಕೆ ಜಸ್ಟ್ ಈ ಥರನೇ ಬರೀಬೇಕು. ಈ ಮ್ಯಾಪಿಂಗ್ ಆದಾಗ ಒಂದು ಎಲಿಮೆಂಟ್ ಎಂಟಿ ಇದೆ, ಇದಕ್ಕೆ ಪ್ರೀ ಇಮೇಜ್ ಅನ್ನೋದು ನಾವು ಕೊಡೋಕ್ಕಾಗಲ್ಲ. ಆವಾಗ ದಿಸ್ ಇಸ್ ನಾಟ್ ಆನ್ ಟು. ಇಲ್ಲಿ ಆನ್ ಟು ಅನ್ನೋದನ್ನೇ ನಾವು ಹೇಳೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ಆನ್ ಟು ಅಟ್ ಆಲ್. ಎನ್ ಅನ್ನೋದು ಗ್ರೇಟರ್ ದ್ಯಾನ್ ಎಮ್ ತಗೊಂಡಾಗ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಈಸ್ 0. ಅದೇ 1 1ಗೆ ಹೋದಾಗ ಏನಾಗುತ್ತೆ? ಇಫ್ ಎನ್ ಇಸ್ ಲೆಸ್ ದ್ಯಾನ್ ಎಮ್ ತಗೊಂಡಾಗ ನಂಬರ್ ಆಫ್ 1 1 ಫಂಕ್ಷನ್ಸ್ ಈಸ್ 0. ಆನ್ ಟು ಅಲ್ಲಿ ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್ ಆದಾಗ ನಂಬರ್ ಆಫ್ ಆನ್ ಟು ಫಂಕ್ಷನ್ ಈಸ್ 0. ಇಲ್ಲಿ
ನಾವು ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ, ಸಾರಿ ಫಾರ್ಮುಲಾ ನೋಡೋಣ ಇದಕ್ಕೆ. ನಾನು ಇನ್ನೂ ಫಾರ್ಮುಲಾ ಹೇಳಿಲ್ಲ ಇದಕ್ಕೆ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಸಿಂಪಲ್. ಕೋಡೊಮೈನ್ ಪವರ್ ಡೊಮೈನ್ ಅಂದರೆ ಏನು? ಕೋಡೊಮೈನ್ ಆಲ್ವೇಸ್ ಎನ್ ಅಂತ ತಗೊಳ್ಳಿಮ್ಮ ನೀವು. ಕೋಡೊಮೈನ್ ಇಸ್ ಎನ್ ಪವರ್ ಎಮ್, ಎನ್ ಪವರ್ ಎಮ್ ಮೈನಸ್ ಎನ್ ಸಿ 1 n minus 1 m ಇಷ್ಟು ಪ್ಲಸ್ n c 2 n minus 2 ಪವರ್ m ಪ್ಲಸ್ ಎಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ರೆ ಅಷ್ಟು ಸೊ ಆನ್. ಸ್ವಲ್ಪ ಲೆಂತಿ ಫಾರ್ಮುಲಾ ಬಟ್ ಈಸಿ ಇರುತ್ತೆ. n ಪವರ್ m ಮೈನಸ್ nc1 into n minus 1 power m plus nc2 n minus 2 power m plus so on. ಇದಕ್ಕೆ ಇನ್ನೂ ಒಂದು ಫಾರ್ಮುಲಾ ಇದೆ, ಬಟ್ ಅದನ್ನು ಸಮೇಷನ್ ಯೂಸ್ ಮಾಡಿ ಅದನ್ನು ಡಿರೈವ್ ಮಾಡಿದ್ರೆ ಇದು ಫೈನಲ್ ಆನ್ಸರ್ ಬರುತ್ತೆ ನಮಗೆ. ಸೊ ಅದು ಬರ್ದಿರ್ತೀನಿ ನಾನು. ನಂಬರ್ ಆಫ್ onto relations is equal to summation r is equal to 1 to n minus 1 power n minus r nc r r power m. ಇದು ಜನರಲ್ ಫಾರ್ಮುಲಾ. ಇದು ಜನರಲ್ ಫಾರ್ಮುಲಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. ಇದು ನೆನ್ಪಿಟ್ಕೊಳ್ಳೋದು ಈಸಿ. ಜಸ್ಟ್ n ಪವರ್ m ಮೈನಸ್ nc1 ಇಂಟು n ಮೈನಸ್ 1 ಪವರ್ m ಪ್ಲಸ್ nc2 n ಮೈನಸ್ 2 ಪವರ್ m ಪ್ಲಸ್ nc3 n ಮೈನಸ್ 3 ಪವರ್ m ಸೋ ಆನ್ n ಮೈನಸ್ m ವರೆಗೂ ಬರುತ್ತೆ. ಇದು ಅರ್ಥ ಆಗಿದೆ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಇಫ್ n ಆಫ್ a is equal to 3, n of b is equal to 4, number of onto functions. Number of onto functions ಎಷ್ಟು ಇದಕ್ಕೆ? ಬೇಗ ಸಾಲ್ವ್ ಮಾಡಿ. ಏನು ಇಲ್ಲಿ ಸಿ n is greater than m, so number of onto function is 0 ಅಲ್ವಾ? ಇದು ಆಯಿತು. ಅದಕ್ಕೆ ಫಸ್ಟ್ ಕ್ವೆಶನ್ನ ಫುಲ್ ಓದಿ and then ಸಾಲ್ವ್ ಮಾಡಿ. ನಾನು n of a equal to 3, n of b equal to 2. This formula apply ಮಾಡಿ. We know the formula n power m minus nc1 n minus 1 power m plus nc2 n minus 2 power m. So n power m apply ಮಾಡೋಣ. n ಅಂದರೆ ಎಷ್ಟು? 2 power 3 minus nc1 n is 2c1, 2 minus 1 is 1 power m is 3 plus 2c2, 2 minus 2 is 0, 0 power m ಏನು 0 ಆಗುತ್ತಲ್ಲ ಇದು. 2 cube is 8 minus 2c1 NCR formula
NCR is equals to n factorial by n minus r factorial into r factorial. Next ನೋಡಿ, ಇಲ್ಲಿ substitute ಮಾಡಿ 2C1 2 factorial by 2 minus 1 is 1 factorial into 1 factorial. 1 cube is 1, 0. 8 minus 2 factorial is 2. 8 minus 2 is 6. This is the answer. Number of onto functions. How to find number of onto functions? Just formula. Substitute ಮಾಡಿ. ಈ ಫಾರ್ಮುಲಾ ನೆನಪಿದ್ರೆ ಫುಲ್ ಸ್ಟೆಪ್ ಈಸಿ ಇರುತ್ತೆ ನಿಮಗೆ. ಸೊ ಇದು ಫಾರ್ಮುಲಾ ಮಾತ್ರ ಮರಿಬೇಡಿ, ಮಸ್ಟ್ ಅಂಡ್ ಶುಡ್ ಇದು ಕಲ್ತ್ಕೋಬೇಕು ನೀವು. ಇದರಿಂದನೂ ಮಾಡ್ಬೋದು, ಬಟ್ ಇದಕ್ಕಿಂತೂ ಇದು ಈಸಿ. ನಿಮಗೆ ಯಾವುದು ನೆನಪಿರುತ್ತೆ ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಇಂಟು ಫಂಕ್ಷನ್. ಈಗ ನಾವು ಆನ್ ಟು ಫಂಕ್ಷನ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಇಂಟು ಫಂಕ್ಷನ್ ಅಂದರೆ ಏನು? ಆನ್ ಟು ಫಂಕ್ಷನ್ ಅಂದರೆ ಆನ್ ಟು ಅಂದರೆ ಬಿ ಯಲ್ಲಿರೋ ಪ್ರತಿ ಎಲಿಮೆಂಟ್ಗೂ ಪ್ರೀ ಇಮೇಜ್ ಇರಬೇಕು. ದಟ್ ಈಸ್ ಆನ್ ಟು. ಇಂಟು ಅಂದರೆ ಯಾವುದಾದ್ರೂ ಒಂದು ಎಲಿಮೆಂಟ್ ಖಾಲಿ ಇರಬೇಕು ಅಷ್ಟೇ. ಆನ್ ಟು ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಪ್ರೀ ಇಮೇಜ್ ಇರಬೇಕು. ಇಂಟು ಮೀನ್ಸ್ ಯಾವುದಾದ್ರೂ 1 ಅಂತ ಅಲ್ಲ, ಅಟ್ಲೀಸ್ಟ್ 1. 1ಗಿಂತ ಎಷ್ಟು ಬೇಕಾದರೂ ಇರ್ಬೋದು, ಬಟ್ 1 ಅಂತೂ ಮಿನಿಮಮ್ ಆಗಿದೆ. 1 ಎಲಿಮೆಂಟ್ ಅನ್ನೋದು ಫ್ರೀ ಇರಬೇಕು, ಖಾಲಿ ಇರಬೇಕು ಅಷ್ಟೇ. ದಟ್ ಈಸ್ ನಥಿಂಗ್ ಬಟ್ ಇಂಟು ಫಂಕ್ಷನ್. ಸಿ, ಇಫ್ ಎ ಫ್ರಮ್ ಎ ಟು ಬಿ ಇಸ್ ಸಚ್ ದಟ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ in codomain. This is codomain, which is not the image of any element in the domain. ಅಂದರೆ ಈ ಎಲಿಮೆಂಟ್ ಅನ್ನೋದು ಎ ಅಲ್ಲೋ ಇರೋ ಎಲಿಮೆಂಟ್ಗೆ ಯಾವುದಕ್ಕೂ ಇಮೇಜ್ ಆಗಿರಬಾರ್ದು. ಅವಾಗ ಅದನ್ನು ಇಂಟು ಫಂಕ್ಷನ್, ಎಫ್ ಇಸ್ ಇಂಟು ದಟ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇದು ಗೊತ್ತಾಗಿದೆ ಅಲ್ಲ? ಹೌ ಟು ಫೈಂಡ್ ಔಟ್ ನಂಬರ್ ಆಫ್ ಇಂಟು ಫಂಕ್ಷನ್ಸ್ ಅದು ಕೇಳೋದಿಲ್ಲ, ಜಸ್ಟ್ ಇಷ್ಟು ಸಾಕು. ವಾಟ್ ಈಸ್ ಇಂಟು ಫಂಕ್ಷನ್ ಅಂತ ಹೇಳಿದ್ರೆ ನಮಗೆ ಸಾಕು. ನೆಕ್ಸ್ಟ್, ಎ ಫಂಕ್ಷನ್ ಕ್ಯಾನ್ ಬಿ ಒನ್ ಆಫ್ ದೀಸ್ 4 ಟೈಪ್ಸ್. ಫಂಕ್ಷನ್ ಅನ್ನೋದು ಈ 4 ಟೈಪ್ಸಲ್ಲಿ ಆಗಿರ್ಬೋದು ಯಾವುದಾದ್ರೂ. ಫಸ್ಟ್ ಒನ್ 1 ಆಗಿರ್ಬೋದು, ಆನ್ ಟು ಆಗಿರ್ಬೋದು. ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಸಿ, F from A to B, it may be 1 1 on 2. 1 1 ಮತ್ತು ಆನ್ ಟು ಎರಡು ಆಗಿರುತ್ತೆ. 1 1 ಅಂದರೆ ಏನು? ಪ್ರತಿಯೊಂದು ಡಿಫ್ರೆಂಟ್ ಎಲಿಮೆಂಟ್ ಇನ್ ಎ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಇನ್ ಬಿ. ಅದು 1 1 ಅಂದರೆ. ಆನ್ ಟು ಅಂದರೆ ಏನು? ಎವ್ರಿ ಎಲಿಮೆಂಟ್ ಆಫ್ ಬಿ ಮಸ್ಟ್ ಹ್ಯಾವ್ ಅ ಪ್ರೀ ಇಮೇಜ್ ಆಫ್ ಎ. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಲ್ಲ. ಸಿ, ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜಸ್ ಇದೆ, ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ಗೂ ಬಿ ಅಲ್ಲಿ ಒಂದು ಪ್ರೀ ಇಮೇಜ್ ಇದೆ ಎ ಅಲ್ಲಿ. ಸೊ ದಿಸ್ ಇಸ್ 1 1 ಆ್ಯಂಡ್ ಆನ್ ಟು. 1 1ನ ಇಂಜೆಕ್ಟಿವ್ ಅಂತೀರಿ ಆ್ಯಂಡ್ ಆನ್ ಟುನ ಸರ್ಜೆಕ್ಟಿವ್ ಅಂತೀವಿ. ನೆಕ್ಸ್ಟ್ ಒನ್ 1 1 ಆನ್ ಟು ಆಗಲಿಲ್ಲ ಅಂದರೆ 1 1 ಇಂಟು ಆಗುತ್ತೆ. ಹೇಗೆ? ಒನ್ ಒನ್ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜ್ ಇರಬೇಕಾ? ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜಸ್ ಇದೆ. 1 1 ಆಯಿತು, ಅದು ಆನ್ ಟು ಆಗಲ್ಲ. ಯಾಕೆ? ಇಲ್ಲಿ ಒಂದು ಎಲಿಮೆಂಟ್ಗೆ ಪ್ರೀ ಇಮೇಜ್ ಇಲ್ಲ. ಆ ಒಂದು ಎಲಿಮೆಂಟ್ ಖಾಲಿ ಇದೆ ಅಂದಾಗ ಅದೇನಾಗುತ್ತೆ? ಇಂಟು ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 1 1, ದಟ್ ಈಸ್ ಇಂಜೆಕ್ಟಿವ್ ಬಟ್ ನಾಟ್ ಸರ್ಜೆಕ್ಟಿವ್. ನಾಟ್ ಸರ್ಜೆಕ್ಟಿವ್ ಅಂದರೂ ಒಂದೇ, ಇಂಟು ಅಂದರೂ ಒಂದೇ.
ಸರ್ಜೆಕ್ಟಿವ್ ಅಂದರೆ ಇಂಟು, ನಾಟ್ ಸರ್ಜೆಕ್ಟಿವ್ ಅಂದರೆ ಆನ್ ಟು, ನಾಟ್ ಸರ್ಜೆಕ್ಟಿವ್ ಅಂದರೆ ಇಂಟು. ಇದು ಕ್ಲಿಯರ್ ಇದಲ್ಲ? ನೆಕ್ಸ್ಟ್ ಒನ್, ಮೆನಿ ಟು ಒನ್ ಆನ್ ಟು ಆಗಿರುತ್ತೆ. ಮೆನಿ ಟು ಒನ್ ಅಂದರೆ ಏನು? 2 ಎಲಿಮೆಂಟ್ಸ್ಗೆ, ಎ ಅಲ್ಲಿರೋ 2 ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಇರಬೇಕು, ಅವಾಗ ಅದನ್ನು ಮೆನಿ ಟು ಒನ್ ಅಂತ ಅಂತೀವಿ. 2 ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್, ಮೆನಿ ಟು ಒನ್. ಆನ್ ಟು ಅಂದರೆ ಸೇಮ್, ಬಿ ಅಲ್ಲಿರೋ ಪ್ರತಿ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್. ನೆಕ್ಸ್ಟ್ ಒನ್, ಸಿ, ಇದು ಸಬ್ಜೆಕ್ಟಿವ್ ಬಟ್ ನಾಟ್ ಇಂಜೆಕ್ಟಿವ್. ಇಂಜೆಕ್ಟಿವ್ ಅಂದರೆ 1 1, ನಾಟ್ ಇಂಜೆಕ್ಟಿವ್ ಅಂದರೆ ಮೆನಿ ಟು ಒನ್. ನೆಕ್ಸ್ಟ್ ಲಾಸ್ಟ್ ಒನ್, ಮೆನಿ ಟು ಒನ್ ಆರ್ ಇಂಟು ಫಂಕ್ಷನ್. ಮೀನ್ಸ್ ಮೆನಿ ಟು ಒನ್ ಇಂಟು ಅಂದರೆ ನೈದರ್ ಸರ್ಜೆಕ್ಟಿವ್ ನಾರ್ ಇಂಜೆಕ್ಟಿವ್. ಯಾವಾಗ ನೈದರ್ ಸರ್ಜೆಕ್ಟಿವ್ ನಾರ್ ಇಂಜೆಕ್ಟಿವ್ ಇರುತ್ತೋ ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಮೆನಿ ಟು ಒನ್ ಆ್ಯಂಡ್ ಇಂಟು ಫಂಕ್ಷನ್. ಈಗ ನೋಡಿ, ಇದನ್ನು ಯಾವ ಥರ ಬರೀಬೋದು? ಜಸ್ಟ್ ನೋಡಿ, ದಿಸ್ ಇಸ್ ಮೆನಿ ಟು ಒನ್. 2 ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಇದೆ. ಬಟ್ ದಿಸ್ ಇಸ್ ನಾಟ್ ಆನ್ ಟು. ಯಾಕೆ? ಒಂದು ಖಾಲಿ ಎಲಿಮೆಂಟ್ ಇದೆಯಲ್ಲ. ದಿಸ್ ಇಸ್ ನಥಿಂಗ್ ಬಟ್ ಇನ್ ಟು ಫಂಕ್ಷನ್. ದಟ್ ಮೀನ್ಸ್ ನೈದರ್ ಸರ್ಜೆಕ್ಟಿವ್ ನಾರ್ ಇಂಜೆಕ್ಟಿವ್. ಕ್ಲಿಯರ್ ಆಯ್ತಲ್ಲ ಇದು? ನೆಕ್ಸ್ಟ್ ಒನ್, ನಾವು ಸಮ್ ಎಕ್ಸಾಂಪಲ್ಸ್ ನೋಡೋಣ. f of x is equals to x square. ಇದು 1 1 ಮತ್ತೆ ಆನ್ ಟು ಆಗುತ್ತಾ? ಚೆಕ್ ಮಾಡೋಣ. ಸಿ, ಫಸ್ಟ್ 1 1 ಆಗಬೇಕಂದ್ರೆ ಏನಾಗಬೇಕು ಕಂಡೀಷನ್? ಜಸ್ಟ್ ನಾವು ಈಸಿಯಾಗಿ ಗ್ರಾಫ್ ಮಾಡ್ಬೋದಲ್ವಾ? ಸಿ, ಗ್ರಾಫ್ ಮಾಡಿದ್ರೆ ಇದು 1 1 ಆಗುತ್ತಾ ಇಲ್ವಾ? ಟೂ ಸೈಡ್ಸ್ ಕಟ್ ಆಗ್ತಿದೆ. ಮೀನ್ಸ್ ದಿಸ್ ಇಸ್ ನಾಟ್ 1 1 ಫಂಕ್ಷನ್. ಈ ಥರ ಮಾಡ್ಬೋದು ನಾವು. ನಮಗೇನಾದರೂ ಮಲ್ಟಿಪಲ್ ಚಾಯ್ಸ್ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ನಾವು ಡೈರೆಕ್ಟಾಗಿ ಈ ಥರ ಮಾಡ್ಕೋಬೋದಲ್ಲ. ನಾವು ಪ್ರೂವ್ ಮಾಡಬೇಕಂದ್ರೆ ಕನ್ಸಿಡರ್ ದರ್ ಇಮೇಜಸ್. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಎಕ್ಸ್ ಬಿಲಾಂಗ್ಸ್ ಟು ಆರ್ ತಗೊಳ್ಳಿ. ದೆನ್ ವಾಟ್ ಈಸ್ ಎಫ್ ಆಫ್ x1? x1 ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ. ಸ್ಕ್ವೇರಿಂಗ್ ಆನ್ ಬೋತ್, ಅಲ್ಲ ಸಾರಿ, ನಾವು ಸ್ಕ್ವೇರ್ ರೂಟ್ ತೆಗೆದಾಗ x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x2 ಬರುತ್ತೆ. ಮೀನ್ಸ್ ಇಮೇಜ್ ಅನ್ನೋದು ಸೇಮ್ ತೊಗೊಂಡಿದ್ದೀನಿ, ಬಟ್ ಅದ್ರ ಎಲಿಮೆಂಟ್ಸ್ ಅನ್ನೋದು ಈಕ್ವಲ್ ಬರ್ತಾ ಇಲ್ಲ. ಒಂದು ಸತಿ ಪ್ಲಸ್ ಆದರೂ ಆಗಿರ್ಬೋದು ಅಂತ ಬರ್ತಿದೆ, ಮೈನಸ್ ಆದರೂ ಆಗಿರ್ಬೋದು ಅಂತ ಬರ್ತಿದೆ. ನಮಗೆ ಮಸ್ಟ್ ಅಂಡ್ ಶುಡ್ x1 ಈಕ್ವಲ್ ಟು x2 ಅಂತ ಬರಬೇಕಷ್ಟೇ. ಸೊ ದಿಸ್ ಇಸ್ ನಾಟ್ 1 1. ನೆಕ್ಸ್ಟ್, ಇದು ಆನ್ ಟು ಆಗ್ತಾ ಇದೆ. ಆನ್ ಟು ಫಂಕ್ಷನ್ನ ನಾವು ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ನಮಗೊಂದು ಮೈಂಡಲ್ಲಿ ಇರಬೇಕು, ಇಲ್ಲಿ ನೀವು ನೋಡಿ, ಪ್ರತಿಯೊಂದು ಎಲಿಮೆಂಟ್ಗೂ ಪ್ರೀ ಇಮೇಜ್ ಇದಾ ಅಂದರೆ ಏನು? ಪ್ರತಿಯೊಂದು ಎಲಿಮೆಂಟ್ ಈಸ್ ರೇಂಜ್, ಅದರಲ್ಲಿರೋ ಎಲಿಮೆಂಟ್ ಎಲ್ಲ ರೇಂಜ್. ಬಟ್ ಹೋಲ್ ಸೆಟ್ ಬೀನ್ ಏನಂತೀವಿ? ಕೋಡೊಮೈನ್ ಅಂತೀವಿ. ಯಾವಾಗ ಒಂದು ಫಂಕ್ಷನ್ ಅನ್ನೋದು ಆನ್ ಟು ಫಂಕ್ಷನ್ ಆಗುತ್ತೋ ರೇಂಜ್ ಅನ್ನೋದು ಕೋಡೊಮೈನ್ಗೆ ಈಕ್ವಲ್ ಆಗುತ್ತಾ? ರೇಂಜ್ ಅನ್ನೋದು ಕೋಡೊಮೈನ್ಗೆ ಈಕ್ವಲ್ ಇರಬೇಕು. ಯಾಕೆ? ಯಾಕಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಪ್ರೀ ಇಮೇಜ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಎಲಿಮೆಂಟ್ಗೂ ಪ್ರೀ ಇಮೇಜ್ ಇದೆ ನಮಗೆ. ಪ್ರತಿಯೊಂದು ಎಲಿಮೆಂಟು ನಾವು ಬರೆದಾಗ ಫಂಕ್ಷನಲ್ಲಿ
ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಇದು ಗೊತ್ತಾಯ್ತಲ್ವಾ? ರೇಂಜ್ ಅನ್ನೋದು ಕೋಡೊಮೈನ್ಗೆ ಈಕ್ವಲ್ ಇರಬೇಕು, ಅವಾಗ ಅದು ಆನ್ ಟು ಫಂಕ್ಷನ್ ಆಗುತ್ತೆ. ಈ ನಾಲೆಡ್ಜಿಂದ ನಾವೀಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. y equal to x square. x square, just put the values for x, real values, real numbers ಅಲ್ವಾ. y ಅನ್ನೋದು greater than or equal to 0 ಬರುತ್ತೆ. ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0ನೇ ಬರೋದು. ಆದರೆ ಇದು ಏನು ರೇಂಜ್, y ರೇಂಜ್ ಏನು 0, y ರೇಂಜ್ ಬಂದು 0 ಟು ಇನ್ಫಿನಿಟಿ. y ರೇಂಜ್ ಬಂದು 0 ಟು ಇನ್ಫಿನಿಟಿವರೆಗೂ ಹೋಗ್ತಾ ಇದೆ. ಬಟ್ ನಾವು ಮರ್ತೋಗ್ತಾ ಇದ್ದೀವಿ, ಮರಿಬಾರ್ದು. ರೇಂಜ್ ಅನ್ನೋದು ಕೋಡೊಮೈನ್ಗೆ ಈಕ್ವಲ್ ಇರಬೇಕು. ಅಂದರೆ ದಿಸ್ ಇಸ್ ರೇಂಜ್ 0 ಟು ಇನ್ಫಿನಿಟಿ. ದಿಸ್ ಇಸ್ ಈಕ್ವಲ್ ಟು ಕೋಡೊಮೈನಾ? ಕೋಡೊಮೈನ್ ಅಂದರೆ ಏನು? ಹೋಲ್ ಸೆಟ್ ಆಫ್ ಬಿ. ಹೋಲ್ ಸೆಟ್ ಅಂದರೆ ಏನು? ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಲ್ವಾ. ಇಲ್ಲಿ ನನಗೆ ಜಸ್ಟ್ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಇದೆ, ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಇಲ್ಲ. ಸೊ ಹಿಯರ್ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್ ಬರ್ತಾ ಇದೆ ನನಗೆ. ಯಾವಾಗ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ಕೋಡೊಮೈನ್ ಬರುತ್ತೋ ದೆನ್ ದಿಸ್ ಇಸ್ ನಾಟ್ ಅನ್ ಆನ್ ಟು ಫಂಕ್ಷನ್. ಮಸ್ಟ್ ಅಂಡ್ ಶುಡ್ ರೇಂಜ್ ಅನ್ನೋದು ಕೋಡೊಮೈನ್ಗೆ ಈಕ್ವಲ್ ಇರಬೇಕು, ಆವಾಗ ಮಾತ್ರ ದಿಸ್ ಇಸ್ ಆನ್ ಟು, ಅದರ್ವೈಸ್ ದಿಸ್ ಇಸ್ ನಾಟ್ ಆನ್ ಟು. ಗೊತ್ತಾಯ್ತಲ್ಲ ಇದು? ನೆಕ್ಸ್ಟ್ ಒನ್. Let n be the natural numbers n be the natural numbers, then we defined by f of n is equal to some 2n plus 3 for all n belongs to capital N. ಇದು 1 1 ಆಗುತ್ತಾ ಆನ್ ಟು ಆಗುತ್ತಾ ನೋಡೋಣ. ಎಫ್ ಆಫ್ ಎನ್ ಅನ್ನೋದು 2n plus 3. ಇದು ಯಾವುದಾಗುತ್ತೆ ಕಂಡೀಷನ್? ಫಸ್ಟ್ 1 1 ಕಂಡೀಷನ್ ಆಗುತ್ತಾ? ಎನ್ ಅನ್ನೋದು ನ್ಯಾಚುರಲ್ ನಂಬರ್ಸ್, ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗಿ ಪ್ರತಿಯೊಂದಕ್ಕೂ. ಈಗ ಎನ್ ಅನ್ನೋದು 1 ಕೊಡ್ತೀರಾ, ಇಮೇಜ್ ಏನು ಬರುತ್ತೆ? 5 ಬರುತ್ತೆ. 2 ಕೊಟ್ಟಾಗ 7 ಬರುತ್ತೆ. ಮೀನ್ಸ್ ಪ್ರತಿಯೊಂದು ಎಲಿಮೆಂಟ್ ಎನ್ನಲ್ಲಿರೋ ನ್ಯಾಚುರಲ್ ನಂಬರ್ಸಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ನು ನೀವು ಕನ್ಸಿಡರ್ ಮಾಡಿದಾಗ ಅದ್ರ ಇಮೇಜ್ ಬಂದು ಡಿಫ್ರೆಂಟ್ ಬರ್ತಾ ಇದೆ. ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜಸ್ ಬರ್ತಾ ಇದೆ ನಮಗೆ. ಸೊ ಆ ಥರ ಬಂದಾಗ ಅದ್ರ ಫಂಕ್ಷನ್ ಏನಾಗುತ್ತೆ? ದಟ್ ಈಸ್ 1 1. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ದಿಸ್ ಇಸ್ f of n is 1 1. ಡೈರೆಕ್ಟಾಗಿ ಹೇಳ್ಬೋದಲ್ಲ ಇದು. ನೆಕ್ಸ್ಟ್ f of n ಅನ್ನೋದು ಆನ್ ಟು ಆಗುತ್ತಾ ನೋಡಿ. ಆನ್ ಟು ಅಂದರೆ ಏನು? ಬಿ ಯಲ್ಲಿರೋ ಪ್ರತಿ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಇರಬೇಕಲ್ವಾ. ಈಗ ನಾನು ಈ ಎಲಿಮೆಂಟ್ ತಗೋತೀನಿ 1, 5 ಬಂತು, 5. ನೆಕ್ಸ್ಟ್ 2 ಹಾಕ್ತೀನಿ, 7. ನೆಕ್ಸ್ಟ್ 3, 9, 5, 7, 9 ಈ ಥರ ಬರ್ತಾ ಇದೆ. ಇದರಲ್ಲಿ ನಮಗೆ ನ್ಯಾಚುರಲ್ ನಂಬರ್ಸಲ್ಲಿರೋದೆಲ್ಲ ಕವರ್ ಆಗ್ತಾ ಇದಾ? ಇಲ್ಲ. ಎಕ್ಸೆಪ್ಟ್ ಸಮ್ ಎಲಿಮೆಂಟ್ಸ್, ಸ್ವಲ್ಪ ಎಲಿಮೆಂಟ್ಸ್ ಮಾತ್ರ ನಮಗಿಲ್ಲಿ ಬರ್ತಾ ಇದೆ. ಅಂದರೆ ರೇಂಜ್ ಅನ್ನೋದು ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ಕೋಡೊಮೈನ್ ಅನ್ನೋದು ನ್ಯಾಚುರಲ್ ನಂಬರ್ಸ್, ಬಟ್ ರೇಂಜ್ ಅನ್ನೋದು ನಮಗೆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಮಾತ್ರ ಬರ್ತಾ ಇದೆ ಅಷ್ಟೇ, ಪ್ರತಿಯೊಂದು ಎಲಿಮೆಂಟ್ ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ಆನ್ ಟು. f of n is not on to. ಇದು ಕ್ಲಿಯರ್ ಆಯ್ತಲ್ಲ ಎಲ್ಲರಿಗೂ? ನಾನು ಡೈರೆಕ್ಟಾಗಿ ಹೇಳಿದ್ದೀನಿ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಜಸ್ಟ್ ಚೆಕ್ ಮಾಡೋಕ್ಕೆ, ಸೊ ಇದು ಅರ್ಥ ಮಾಡ್ಕೊಳ್ಳಿ. ಯಾ ನೆಕ್ಸ್ಟ್ ಒನ್. Next one, composite functions.
ಕಾಂಪೋಸಿಟ್ ಫಂಕ್ಷನ್ಸ್ ಅಂದರೆ ಏನು? ಸಪೋಸ್ ನಾನೀಗೊಂದು ಫಂಕ್ಷನ್ ಡಿಫೈನ್ ಮಾಡ್ಕೋತೀನಿ. ಎಫ್ ಫ್ರಮ್ ಎಕ್ಸ್ ಟು y1 ತಗೊಳ್ಳೋಣ. ಎಕ್ಸ್ ಟು y1. ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡೋಣ. g ಫ್ರಮ್ y1 ಟು z. ನಾನು 2 ಫಂಕ್ಷನ್ಸ್ನ ಕನ್ಸಿಡರ್ ಮಾಡಿದ್ದೀನಿ. ಎಫ್ ಫ್ರಮ್ ಎಕ್ಸ್ ಟು y1 and g ಫ್ರಮ್ y1 to z. Then composition of f and g. This composition of f and g we can write as g of f gof. Now short gof anta karitivi. G of f is defined as from ಎಲ್ಲಿಂದ ಬರುತ್ತೆ? x to y. From x to not y, sorry, z. x to z. Let f from x to y1 and g from y1 to z be two functions. Then ನಾವು ಅದರ ಕಾಂಪೋಸಿಷನ್ನ ಯಾವ ಥರ ಬರೀಬೋದು? Composition of f and g is denoted by g of f is defined as the function g of f from x to, sorry, ಇಲ್ಲಿ ಮಿಸ್ಟೇಕ್ ಇದೆ, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್. ಸೊ z ಅಂತ ಬರೀರಿ. is given by g of f of gof of x is equal to, ಇದನ್ನ ಯಾವ ತರ ಈ ತರ ಬರ್ಕೋಬಹುದು ನಾವು. gof of x ನ ನಾನು g of f of x ಅಂತ ಬರೀಬಹುದು. for all x belongs to a, for all x belongs to a, ಫಸ್ಟ್ ಸೆಟ್. ಇದು gof. ನಾವು ಇದೇ ತರ ಫಾಗ್ನು ಬರೀಬಹುದು, FOG ಅಂತಾನು ಬರೀಬಹುದು. ಅದು ಹೇಗೆ? fog of x is equals to f of g of x, gof of x and fog of x. Generally this gof and fog is not equal, generally not equal. ಯಾಕಂದ್ರೆ gof ಅನ್ನೋದು x to z and fog ಅನ್ನೋದು z to x. ನಮ್ಗೆ ಎಲಿಮೆಂಟ್ಸೇ ಬೇರೆ ಬರುತ್ತಲ್ವಾ, ಆಪೋಸಿಟ್ ಬರುತ್ತಲ್ವಾ, ಅದಕ್ಕೋಸ್ಕರ ದಟ್ ಬೋತ್ ಆರ್ ನಾಟ್ ಈಕ್ವಲ್. Some properties means some points. First one, in general gof is not equal to fog, means a dot b is not equal to b dot a. ನಮ್ಗೆ ಗೊತ್ತಿದಲ್ಲ, ಇದು a dot b or a cross b is not equal to b cross a ಅಂತ ಹೇಳ್ತೀವಿ. ಅದೇ ಥರನೇ gof is not equal to fog, that is this is not commutative law. Next one, the composition of functions are associative. ಇದು commutative ಆಗಲ್ಲ, but it can be associative. How? ನೀವು 3 ಫಂಕ್ಷನ್ಸ್ನ ಕನ್ಸಿಡರ್ ಮಾಡಿ. ನಾವು 2 ಫಂಕ್ಷನ್ಸ್ನ ಕನ್ಸಿಡರ್ ಮಾಡಿದ್ದೀವಿ, 3 ಫಂಕ್ಷನ್ಸ್ನ ಮಾಡೋಣ. ಲೈಕ್ ಎಫ್ ಆಫ್ ಫಸ್ಟ್ ನಾನು ಈ ಥರ ಬರೋಣ, a ಕ್ರಾಸ್ b cross c is just ಇಲ್ಲಿ ಬರೋಣ. f of g of ಇನ್ನೊಂದು ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡೋಣ, h is equal to f of g of h. ಈ ಥರ ನಾವು ಬರಿಬೋದು. The composition of functions are associated if 3 functions, that is f, g, h, are such that f of g of h and f of g of h is associative. ಇದು ಅಸೋಸಿಯೇಟಿವ್ ಅಂತ ನಾವು ಹೇಳ್ಬೋದು, ಬಟ್ ಇಫ್ ಇಟ್ ಈಸ್ ಕಾಮ್ಯುಟೇಟಿವ್ ಅನ್ನೋದು ಜನರಲ್ ಆಗಿ ಇಲ್ಲ, ಸಮ್ಟೈಮ್ಸ್ ಈಕ್ವಲ್ ಆಗುತ್ತೆ. ಅದು ನೋಡೋಣ. ನೆಕ್ಸ್ಟ್ ಒನ್, ಡಿಸ್ಕ್ರೈಬ್ fog and gof wherever is possible for the following functions. ನಾವೀಗ ಒಂದು 2 ಪ್ರಾಬ್ಲಮ್ಸ್ ಮಾಡೋಣ. ಇದನ್ನು ಗಾಫ್ ಮತ್ತು ಫಾಗ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಮಾಡೋಣ. ಫಸ್ಟ್ ಒನ್, ಫಾಗ್. ದಿ ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಪ್ಲಸ್ 3 ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್.
ನಾನೀಗ ಫಾಗ್ ಫೈಂಡ್ ಔಟ್ ಮಾಡಬೇಕು. ಎಫ್ ಆಫ್ ಜಿ ಆಫ್ ಎಕ್ಸ್, ಎಫ್ ಆಫ್ ಫಾಗ್ ಆಫ್ ಎಕ್ಸ್, ನಾನು ಇದನ್ನು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರ್ಕೋಬೋದಲ್ಲ. ಈಗ ನೋಡಿ, ಇಲ್ಲಿ ನನಗೆ ಎಫ್ ಆಫ್ ಎಕ್ಸ್ ಅನ್ನೋದು ಕೊಟ್ಟಿದ್ದಾರೆ, ರೂಟ್ ಆಫ್ ಎಕ್ಸ್ ಪ್ಲಸ್ 3 ಅಂತ. ಎಫ್ ಆಫ್ ಈ ಜಿ ಆಫ್ ಎಕ್ಸ್ನ ನಾ ಸಮ್ ಕಾನ್ಸ್ಟೆಂಟ್ ಅಂತ ಅನ್ಕೊಳ್ಳೋಣ, ಲೈಕ್ ಎಕ್ಸ್ ಅಂತಾನೆ ಅನ್ಕೊಳ್ಳೋಣ. ಅವಾಗ ಏನು ಬರಿಬೋದು, ಈ ಎಫ್ ಆಫ್ ಎಕ್ಸ್ ಇದನ್ನ ಹೋಲಾಗಿ ಎಕ್ಸ್ ಅಂತ ಅನ್ಕೋತೀನಿ ನಾನು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಪ್ಲಸ್ 3ನ, ಅಂದರೆ ಈ ಎಕ್ಸ್ ಜಾಗದಲ್ಲಿ ಏನಿದೆ ನಮಗೆ, ಜಿ ಆಫ್ ಎಕ್ಸ್ ಇದ, ನಾವು ಡೈರೆಕ್ಟಾಗಿ ಬರಿಬೋದಲ್ಲ ಅದನ್ನು. ದ್ಯಾಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ರೂಟ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಜಿ ಆಫ್ ಎಕ್ಸ್ ಇದೆ, ಎಕ್ಸ್ ಪ್ಲೇಸಲ್ಲಿ ಇರೋದನ್ನು ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿ, ಜಿ ಆಫ್ ಎಕ್ಸ್ ಪ್ಲಸ್ 3. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಅಂದರೆ ಏನು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3, ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಆನ್ಸರ್. ಇದು ಇನ್ನೂ ಒಂಥರನೂ ಮಾಡ್ಬೋದು, ಸ್ವಲ್ಪ ಅದು ಲೈಕ್ ಕನ್ಫ್ಯೂಸ್ ಆಗೋದು ಎಲ್ಲ ಮಾಡುತ್ತೆ, ಬಟ್ ಇದು ಈಸಿ ಮೆಥಡ್. ನಿಮಗೆ ಇನ್ನೊಂದು ಮೆಥಡು ಮಾಡಿ ತೋರಿಸ್ತೀನಿ ನಾನು. ಇನ್ನೊಂದು ಮೆಥಡ್ ಯಾವ್ದು ಹೇಳಿದೆ ಅಂದರೆ, ಫಸ್ಟ್ ಇದು ಮಾಡಿಬಿಡೋಣ, ಗಾಫ್ ಫೈಂಡ್ ಔಟ್ ಮಾಡಬೇಡ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸಿ. ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ನಾವಿದನ್ನು ಜಿ ಆಫ್ ಈ ಥರ ಬರ್ಕೋಬೋದಲ್ಲ. ಸಿ, ಇಲ್ಲಿ ನನಗೆ ಜಿ ಆಫ್ ಎಕ್ಸ್ ಅಂದರೆ ಗೊತ್ತು, ಇಲ್ಲಿ ನನಗೆ ಜಿ ಆಫ್ ಎಫ್ ಆಫ್ ಎಕ್ಸ್ ಇದೆ, ಮೀನ್ಸ್ ಎಫ್ ಆಫ್ ಎಕ್ಸ್ನ ಸಮ್ ಕಾನ್ಸ್ಟೆಂಟ್ ಎಕ್ಸ್ ಅಂತಾನೆ ನಾನು ಎಕ್ಸ್ ಅಂತಾನೆ ತಗೋತಾ ಇದ್ದೀನಿ ಅಷ್ಟೇ. ಸಮ್ ಕಾನ್ಸ್ಟೆಂಟ್ ಮೀನ್ಸ್ ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ಇದೆ ಅಷ್ಟೇ. ಜಿ ಆಫ್ ಎಕ್ಸ್ ಅಂದ್ರೆ ಏನು, 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಇದಾಯ್ತಲ್ಲ. ನೆಕ್ಸ್ಟ್ 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ರೂಟ್ ಆಫ್ ಎಕ್ಸ್ ಪ್ಲಸ್ 3, ರೂಟ್ ಆಫ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ. 1 ಪ್ಲಸ್ ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 4. ಈ ಕ್ವೆಶನಲ್ಲೇ ನಾವು ನೋಡ್ಬೋದು, ಫಾಗ್ ಇಸ್ ನಾಟ್ ಈಕ್ವಲ್ ಟು ಗಾಫ್, ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಇದರ್ಥ ಆಯ್ತಲ್ವಾ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ತೀನಿ ಇದಕ್ಕೆ ನೋಡಿ. ಎಫ್ ಆಫ್ ಎಕ್ಸ್ ಕೊಟ್ಟಿದೆ ರೂಟ್ ಆಫ್ ಎಕ್ಸ್ ಪ್ಲಸ್ 3 ಅಂತ, ಜಿ ಆಫ್ ಎಕ್ಸ್ ಇದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ನಾನು ಫಾಗ್ ಫೈಂಡ್ ಔಟ್ ಮಾಡ್ತೀನಿ. ಮೀನ್ಸ್ ಎಫ್ ಆಫ್ ಜಿ ಆಫ್ ಎಕ್ಸ್. ಈಗ ನಾನು ಫಸ್ಟ್ ಮೆಥಡಲ್ಲಿ ಏನು ಮಾಡಿದೆ, ಜಿ ಆಫ್ ಎಕ್ಸ್ನ ಎಕ್ಸ್ ಅಂತ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತು. ಈಗ ಎಫ್ ಆಫ್ ಹಾಗೆ ಬಿಡಿ, ಜಿ ಆಫ್ ಎಕ್ಸ್ ಅಂದರೆ ಏನು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ವಾ, ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಆಯ್ತಲ್ಲ. ಈಗ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 3, ಎಫ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಈ ಎಕ್ಸ್ ಪ್ಲೇಸಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟು. ಎಫ್ ಆಫ್ ರೂಟ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಕಾಮನ್ ಕಾನ್ಸ್ಟೆಂಟ್, ಅದು 3 ಎಕ್ಸ್ ಸ್ಕ್ವೇರ್, 3 ಪ್ಲಸ್ 1 ಇಸ್ 4. ನೋಡಿ, ಇದು ಒಂದು ಮೆಥಡ್. ಇದು ಏನಂದರೆ ಫಸ್ಟ್ ನಾವು ಜಿ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಆಮೇಲೆ ಮತ್ತು ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬಟ್ ಪ್ರೀವಿಯಸ್ ಮೆಥಡಲ್ಲಿ ಹಾಗೇನಿಲ್ಲ,
ಡೈರೆಕ್ಟಾಗಿ ಜಿ ಆಫ್ ಎಕ್ಸ್ನೇ ನಾನಿಲ್ಲಿ ತೊಗೋತೀನಿ, ಅದನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇದು ಎರಡೂ ಈಸಿ ಮೆಥಡ್. ಸೊ ನಾನು ಹೇಳಿದ್ದೀನಿ ಅಷ್ಟೇ, ಯಾವುದು ನಿಮಗೆ ಈಸಿ ಅನ್ಸಿದ್ರೆ ಅದು ಮಾಡಿ. ನೆಕ್ಸ್ಟ್ ಒನ್, ಎಫ್ ಆಫ್ ಎಕ್ಸ್ ಇಸ್ ರೂಟ್ ಎಕ್ಸ್, ಜಿ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. f of x is root x, g of x is x square minus 1. ಇದಕ್ಕೂ ಫಾಗ್ ಮತ್ತು ಗಾ ಫೈಂಡ್. ಫಸ್ಟ್ ಫಾಗ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ರೂಟ್ ಎಕ್ಸ್ ಅಂದರೆ ರೂಟ್ ಜಿ ಆಫ್ ಎಕ್ಸ್ ಬಂತ. Root g of x is nothing but x square minus 1. That is the answer. Next, go. g of x ಅಂದರೆ ಏನಿದೆ? x square minus 1. x square ಬದಲು f of x square minus 1. f of x value root x whole square minus 1. Square root cancel, x minus 1. This go. ಅಷ್ಟೇ ಈಸಿ ಅಲ್ವಾ ಇದು? ನೆಕ್ಸ್ಟ್ ಒನ್, ಇನ್ವರ್ಸ್ ಆಫ್ ಎ ಫಂಕ್ಷನ್. ನಾವು ಪ್ರಾಬ್ಲಮ್ಸ್ನ ಜಸ್ಟ್ 2-3 ಎಕ್ಸಾಂಪಲ್ಸ್ನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈ ಚಾಪ್ಟರ್ ಆದಮೇಲೆ ನಾವು ಡಿ ಪಿ ಪಿನೂ ಸಾಲ್ವ್ ಮಾಡೋಣ. ಅದು ಸಾಲ್ವ್ ಮಾಡಿದ್ಮೇಲೆ ನೀವು ಜಸ್ಟ್ ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ PW ಆ್ಯಪಲ್ಲಿ ಹೋಗಿಬಿಟ್ಟು ನೋಟ್ಸ್ ಮತ್ತು ಡಿ ಪಿ ಪಿದು ವಿಡಿಯೋ ಸಹ ಸೊಲ್ಯೂಷನ್ ಎಲ್ಲ ಸಿಗುತ್ತೆ ನಿಮಗೆ. ಅದ್ರ ನೋಟ್ಸ್ ಸಹ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಡಿ ಪಿ ಪಿದು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ ಪ್ರಾಬ್ಲಮ್ಸ್ನ. ನಿಮಗೆ ಎಷ್ಟು ಬರುತ್ತೋ ಅಷ್ಟು ಸಾಲ್ವ್ ಮಾಡಿ. ಅದು ಬರಲಿಲ್ಲ ಅಂದರೆ ನೆಕ್ಸ್ಟ್ PDF ನೋಡಿ, ಲೈಕ್ ನಮ್ಮದು ನೋಟ್ಸ್ ಇರುತ್ತಲ್ವ ಡಿ ಪಿ ಪಿದು, ಅದ್ರ ನೋಟ್ಸ್ ನೋಡಿ, ಸೊಲ್ಯೂಷನ್ ಎಲ್ಲ ನಿಮಗೆ ಸಿಗುತ್ತೆ. ಆಗಲೂ ಬರಲಿಲ್ಲ ಅಂದರೆ ವಿಡಿಯೋ ನೋಡಿ. ಫಸ್ಟೇ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಡೈರೆಕ್ಟಾಗಿ, ಯಾಕಂದರೆ ನಮ್ಮ ಕ್ಯಾಪಬಿಲಿಟಿ ನಾವು ಬಿಡಬೇಕಾಗತ್ತೆ. ನೀವೆಷ್ಟು ಟ್ರೈ ಮಾಡ್ತೀರಾ ಅದನ್ನು ಟ್ರೈ ಮಾಡಿ, ಅದಾದಮೇಲೆ ವಿಡಿಯೋ ನೋಡ್ಬಿಟ್ಟು ಸಾಲ್ವ್ ಮಾಡಿ. ಈಗ ನೆಕ್ಸ್ಟ್ ಇನ್ವರ್ಸ್ ಫಂಕ್ಷನ್. ವಾಟ್ ಈಸ್ ಇನ್ವರ್ಸ್ ಫಂಕ್ಷನ್? ಲೆಟ್ ಸಮ್ y is equals to f of x from a to b be 1 and on to function. See, first of all inverse function ಆಗೋಕ್ಕೆ ಅದು 1 ಮತ್ತು on to ಆಗಿರಬೇಕು. ಇನ್ನೊಂದು ಹೇಳೋದು ಇದಾಯಿತು, ಯಾವಾಗ ಒಂದು ಫಂಕ್ಷನ್ 1 ಮತ್ತು on to ಆಗುತ್ತೋ ಆವಾಗ ಅದನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತಲೂ ಕರಿತೀವಿ. ಯಾವಾಗ ಒಂದು ಫಂಕ್ಷನ್ 1 ಮತ್ತು ಆನ್ ಟು ಆಗುತ್ತೆ, ಅದನ್ನು ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಆಯಿತಾ? ಇಲ್ಲಿ ನೋಡಿ, ಇಟ್ ಬಿ 1 and on to ಫಂಕ್ಷನ್ ದಟ್ ಈಸ್ ಬೈಜೆಕ್ಷನ್, ದೆನ್ there will always exist a bijective function x is equal to g of y b to a. means ನಾವು a to b ಅನ್ನೋದು ಒಂದು ಎಲಿಮೆಂಟ್ ತಗೊಂಡಾಗ ಅದರ ಇನ್ವರ್ಸ್ ಅನ್ನೋದು b to a ಸಹ ಇರುತ್ತೆ ಅಂತ. x is equals to g of y such that b to a, such that if p comma q is an element, ಒಂದು a comma b ಎಲಿಮೆಂಟ್ ಇದೆ f of x ಅಲ್ಲಿ ಅಂತ ಅಂದರೆ b comma a ಎಲಿಮೆಂಟ್ ಅನ್ನೋದು ಜಿ ಅಲ್ಲಿರುತ್ತೆ. ಇದು ಎಫ್ ಅಲ್ಲಿದೆ ಅಂದರೆ ಇದು ಜಿ ಅಲ್ಲಿರುತ್ತೆ. ಯಾವಾಗ ಇದು ಎ ಕಮ ಬಿ ಅನ್ನೋದು ಎಫ್ ಅಲ್ಲಿದ್ದು ಬಿ ಕಮ ಎ ಅನ್ನೋದು ಜಿ ಅಲ್ಲಿರುತ್ತೋ ದೆನ್ ಜಿ ವಿಲ್ ಬಿ ದ ಇನ್ವರ್ಸ್ ಆಫ್ ಎಫ್. ಜಿ ಇಸ್ ಅ ಇನ್ವರ್ಸ್ ಆಫ್ ಎಫ್, ಅಥವಾ ಜಿನ ಏನಂತ ಬರೀಬೋದು? ಎಫ್ ಇನ್ವರ್ಸ್ ಅಂತಲೂ ಬರೀಬೋದು. ಎಫ್ ಇನ್ವರ್ಸ್ ಅಂತಲೂ ಬರೀಬೋದು. Such that if p comma q is element of f, a comma b is element of f, then b comma a is element of g, then g is the inverse of
F. That means Q comma P will be an element of G. And the function f of x and g of x are said to be inverse of each other. ಎರಡಕ್ಕೂ ಒಂದಕ್ಕೂ inverse ಆಗಿರುತ್ತೆ. G of x is also denoted by f inverse of x. F inverse of x. And f of x is denoted by g inverse of x. Means ಒಂದಕ್ಕೆ ಇನ್ನೊಂದು inverse. See ಈಗ 3 ಗೆ ಇನ್ವರ್ಸ್ 1/3 ನಾ, ಹಾಗೆ 1/3 ಗೆ ಇನ್ವರ್ಸ್ 3. ಅದೇ ಥರ g of x ಗೆ ಇನ್ವರ್ಸ್ f ಇನ್ವರ್ಸ್. ಸೊ f of x f ಗೆ ಇನ್ವರ್ಸ್ g, g ಗೆ ಇನ್ವರ್ಸ್ f. ಅದನ್ನು g of x is also denoted by f inverse and f of x is denoted by g inverse. ಇದು ಕ್ಲಿಯರ್ ಇದೆಯಲ್ಲ? ಪ್ರಾಪರ್ಟೀಸ್ ನೋಡೋಣ. ಈ ಇನ್ವರ್ಸ್ ಫಂಕ್ಷನ್ ಅಂದರೆ ಏನಾಗುತ್ತೆ? ಫಸ್ಟ್ ನಾವು ಒಂದು ಗ್ರಾಫ್ ತಗೋತೀವಿ. ದ ಗ್ರಾಫ್ಸ್ ಆಫ್ ಎಫ್ ಅಂಡ್ ಜಿ ಆರ್ ದ ಮಿರರ್ ಇಮೇಜಸ್. ಯಾವತ್ತೇ ಅಲ್ಲಿ ಇನ್ವರ್ಸ್ ಅಂತ ಹೇಳಿದಾಗ ಅದ್ರ ಗ್ರಾಫ್ಸ್ ಬಂದು ಮಿರರ್ ಇಮೇಜಸ್ ಆಗಿರುತ್ತೆ. ಈ ಥರ ಇದು ಮಿರರ್ ಇಮೇಜಸ್ ಅಲ್ವಾ? ಅದ್ರ ಗ್ರಾಫ್ಸ್ ಏನಾಗಿರುತ್ತೆ? ಮಿರರ್ ಇಮೇಜ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಒನ್, ಇನ್ ಜನರಲ್ ನಾನು ನಿಮ್ಗೆ ಹೇಳಿದ್ದೀನಿ, fog of x is not equal to gov of x. In general, fog of x is and gov of x are not equal. But if f and g are inverse of each other, ಇದು one exception. See, f ಮತ್ತೆ g ಅನ್ನೋದು ಯಾವಾಗ ಇನ್ವರ್ಸ್ ಆಗಿರುತ್ತೆ ಆವಾಗ gov is equal to fog. If f and g are inverse of each other, then gov is equal to fog. And idu next condition, fog of x and gov of x can be equal even if f and g are not inverse of each other. See, generally fog of x and gov of x not equal. ಜನರಲಿ ಅವಾಗವಾಗ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಈಕ್ವಲ್ ಆಗುತ್ತೆ ಅಷ್ಟೆ. ಯಾವಾಗಲಾದ್ರೂ ರೇರ್ ಕಂಡೀಷನ್ಸ್ ಈಕ್ವಲ್ ಆಗುತ್ತದು. ಸ್ಪೆಸಿಫಿಕ್ ಆಗಿ ಈಕ್ವಲ್ ಯಾವಾಗ ಆಗತ್ತೆ? ಅದು ಇನ್ವರ್ಸ್ ಆಗಿದ್ದಾಗ ಮಾತ್ರ. ಎಫ್ ಅಂಡ್ ಜಿ ಅನ್ನೋದು ಇನ್ವರ್ಸ್ ಇದ್ದಾಗ ಫಾಗ್ ಈಕ್ವಲ್ ಟು ಗಾಫ್. ಇದು ಯಾವಾಗ? ಎಫ್ ಅಂಡ್ ಜಿ ಮಸ್ಟ್ ಬಿ inverse. And in some other cases, exception adu. Other cases allu fog of x is equals to gov of x, some exceptions. But generally, fog of x is not equal to gov. See, ಈಗ ನೆಕ್ಸ್ಟ್ ಒನ್ ನೋಡೋಣ. ಈ ಇನ್ವರ್ಸ್ ಫಂಕ್ಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಇನ್ವರ್ಸ್ ಫಂಕ್ಷನ್ನ ಎರಡು ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಫಸ್ಟ್ ಕಂಡೀಷನ್, ಫೈಂಡ್ ಇನ್ವರ್ಸ್. ಈಗ ನಮಗೆ 2 ಟೈಪ್ಸ್ ಕೊಟ್ಟಿರ್ತಾರೆ ಕ್ವೆಶನ್. ಫಸ್ಟ್ ಒನ್ ಫಂಕ್ಷನಲ್ಲಿ ಕೊಟ್ಟಿರ್ತಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತ. ಆ ಥರ ಕೊಟ್ಟಿದ್ದಾಗ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಫಾರ್ಮೆಟಲ್ಲಿ ಅದನ್ನು ಬರ್ಕೋಬೇಕು. ಬರ್ಕೊಂಡು ಎಫ್ ಆಫ್ ಜಿ ಆಫ್ ಎಕ್ಸ್ಗೆ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಅಲ್ಲಿ ಬರಿಬೇಕು. ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಮಾಡ್ಕೋಬೇಕು. ಅದಾದಮೇಲೆ ಈ ಜಿ ಆಫ್ ಎಕ್ಸ್ ಇರುತ್ತಲ್ಲ, ದೆನ್ ಕ್ಯಾಲ್ಕುಲೇಟ್ ಜಿ ಆಫ್ ಎಕ್ಸ್. ಈ ಎಫ್ ಆಫ್ ಜಿ ಆಫ್ ಎಕ್ಸ್ ಅನ್ನೋದು ಎಕ್ಸ್ ಅಂತ ನಾವು ಬರೆದ್ಮೇಲೆ ಜಿ ಆಫ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ದ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಷ್ಟೇ. ಇದು ಒಂದು ರೀತಿ. ಇನ್ನೊಂದು ಥರ ಅವರು
ಎಕ್ಸ್ ಫಾರ್ಮೆಟಲ್ಲಿ ವೈ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ. ಸಪೋಸ್ y is equals to ಅಂತ ಕೊಟ್ಟಿರ್ತಾರೆ, y is equals to or x is equals to ಅಂತ ಕೊಟ್ಟಿರ್ತಾರೆ. ಆ ಥರ ಕೊಟ್ಟಾಗ ಫಸ್ಟ್ ಎಕ್ಸ್ಪ್ರೆಸ್ x in terms of y. ಫಸ್ಟ್ ಅವ್ರೀಗ ನಿಮಗೆ ಸಪೋಸ್ y is equal to some 3x by 4x plus 2 ಅಂತ ಕೊಟ್ಟಿರ್ತಾರೆ. ಇದನ್ನ ನಾನು ಇನ್ ಟರ್ಮ್ಸ್ ಆಫ್ y ಎಕ್ಸ್ಗೆ ಬರ್ಕೋಬೇಕು. ಅದಾದಮೇಲೆ ಎಕ್ಸ್ಚೇಂಜ್, ನಾಟ್ ಎಕ್ಸ್ಚೇಂಜ್, interchange x and y, then you'll get the answer. ಈ ಎರಡು ಟೈಪ್ ಕೊಡ್ತಾರೆ. ಇನ್ನೊಂದು ಬಂದು ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಅದು ನಿಮಗೆ ನೆಕ್ಸ್ಟ್ ಕ್ವೆಶನ್ ಹಾಕ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಎಫ್ ಆಫ್ ಎಕ್ಸ್ ಅಲ್ಲಿ ಫಾರ್ಮೆಟಲ್ಲಿ ಕೊಟ್ಟಾಗ ನಾವು ಇನ್ವರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ is equals to sum three x plus 2. Then find f inverse. ಈಗ ನಾನು ಇದಕ್ಕೆ f inverse ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಫಸ್ಟ್ ಮೆಥಡ್ ನಾನೀಗ ನಿಮಗೆ ಹೇಳಿದ್ದೀನಿ. ಟು ಫೈಂಡ್ ಇನ್ವರ್ಸ್ f of g of x is equals to x ಅಂತ ಹೇಳ್ಬೇಕು ನಾನು. Just put f of g of x is equals to x. Then calculate g of x. That will be the inverse of the f. So ಸೇಮ್ ಮಾಡೋಣ ನೋಡಿ. ಇದನ್ನ f of g of x ಅಂತ ಬರ್ಕೋಬೋದಲ್ಲ. fog of x that is equals to f of g of x. ಈ f of g of x ಅಂದ್ರೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಿಮಗೆ. ಡೈರೆಕ್ಟಾಗಿ ಬರ್ಕೋಬೋದು ಇದನ್ನು. 3 of g of x plus 2. ಈಗ ನನಗೆ f of g of x ಅಂದರೆ ಏನು ಮಾಡ್ಬೇಕು ನಾನು? ಪುಟ್ f of g of x is equals to x. ಆಯಿತಾ? ಈಗ ನಾನು ಇದನ್ನು ಸಾಲ್ವ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ g of x. ಇದನ್ನು ಸಾಲ್ವ್ ಮಾಡಿಕೊಂಡಾಗ ಬರೋ ಆನ್ಸರೇ ಇನ್ವರ್ಸ್. ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ. x minus 2 is equal to 3 into g of x. So x minus 2 divided by x minus 2 divided by 3 is equals to g of x. This g of x is our inverse for f of x. ಇದರ್ಥ ಆಗಿದೆಲ್ಲ? ಈಸಿ. ಸಿ ಫಸ್ಟ್ ಈ ಥರ ಫಂಕ್ಷನ್ ಕೊಟ್ಟಾಗ ಅದನ್ನು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಎಫ್ ಆಫ್ ಜಿ ಆಫ್ ಎಕ್ಸ್ಗೆ ಎಕ್ಸ್ ಅಂತ ಕೊಡಿ. ಅದಾದಮೇಲೆ ಇನ್ನು ನಮ್ಗೆ ಯಾವ ಟರ್ಮ್ ಗೊತ್ತಿಲ್ಲ ಜಿ ಆಫ್ ಎಕ್ಸ್, ಇದನ್ನು ಫೈಂಡ್ ಔಟ್ ಮಾಡ್ಕೊಂಡಾಗ ಬರೋ ಆನ್ಸರೇ ಇನ್ವರ್ಸ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಇನ್ ಕೇಸ್ ಫಂಕ್ಷನಲ್ಲಿ ಕೊಡಲಿಲ್ಲ, ಇನ್ ಕೇಸ್ ಅವರು ನನಗೆ y is equals to 3x divided by 2x plus 1 ಅಂತ ಕೊಟ್ಟಿದೆ. ಈಗ ನಾನು ಇದಕ್ಕೆ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ. ಫಸ್ಟ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಎಕ್ಸ್ಪ್ರೆಸ್ ಮಾಡೋಣ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2xy ಪ್ಲಸ್ 2y is equal to 3x. ನನಗೆ ಎಕ್ಸ್ ಟರ್ಮ್ ಬೇಕು. ಇಲ್ಲಿ ಇದನ್ನು ರೈಟ್ ಹ್ಯಾಂಡ್ ಸೈಡ್ ತಗೋಣ. 2y is equal to 3x minus 2xy.
ಇದರಲ್ಲಿ x ಕಾಮನ್ ಇದಾ 2y is equal to x ಕಾಮನ್ ತೆಗೆದಾಗ 3 ಮೈನಸ್ 2y ಬಂತು. ಇದನ್ನ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. x is equal to 2y divided by 3 minus 2y. ಇಷ್ಟು ಬಂತಲ್ಲ ನಮಗೆ. ಇವ ನಮ್ದೇನು x in terms of y ನ ನಾವು ಪ್ರೊಡ್ಯೂಸ್ ಮಾಡಿದೆ. ಲಾಸ್ಟ್ ಏನು ಮಾಡಬೇಕು ನೋಡಿ, ಲಾಸ್ಟ್ just interchange x and y. Interchange x and y means x ಗೆ y ಮತ್ತೆ y ಗೆ x ಕೊಟ್ರೆ ಸಾಕು. That means y is equal to 2x divided by 3 minus 2x. This is the solution. ಇಷ್ಟ. ಫಸ್ಟ್ ಏನು ಮಾಡಬೇಕು, ಎಕ್ಸನ್ನ ಇನ್ ಟರ್ಮ್ಸ್ ಆಫ್ ವೈ ಬರ್ಕೋಬೇಕು. ಅದಾದಮೇಲೆ ಎಕ್ಸನ್ನ ಮತ್ತು ವೈನ ಇಂಟರ್ಚೇಂಜ್ ಮಾಡಬೇಕು. ಇಷ್ಟೇ ಆನ್ಸರ್. ಫಸ್ಟ್ ಮೆಥಡ್ ಏನು, ಎಫ್ ಇಸ್ ಈಕ್ವಲ್ ಟು ಆರ್ಡರ್ಡ್ ಪೇರಲ್ಲಿ ಕೊಡೋದು. ಅದು ನಮಗೆ ಈಸಿಯಾಗಿ ಬರುತ್ತೆ. ಜಸ್ಟ್ ರಿವರ್ಸ್ ಮಾಡಿದ್ರೆ ನಮ್ಗೆ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಫಂಕ್ಷನಲ್ಲಿ ಕೊಡೋದು. ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕು ಕಲ್ತಿದೆ. ನೆಕ್ಸ್ಟ್ ಒನ್ ವೈ ಮತ್ತು ಎಕ್ಸಲ್ಲಿ ಮಾತ್ರ ಕೊಡ್ತಾರೆ. ಇದು ಎಫ್ ಆಫ್ ಎಕ್ಸೇ. ಸಿ ವೈ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಅಲ್ವಾ. ಇದನ್ನು ಸಹ ನಾವು ಮಾಡ್ಬೋದಾ ಮ್ಯಾಮ್? ಮಾಡ್ಬೋದು, ಡೆಫಿನೆಟಾಗಿ ಮಾಡ್ಬೋದು. ಸೇಮ್ ಸಿ ವೈ ಅಂದ್ರೆ ಎಫ್ ಆಫ್ ಎಕ್ಸ್ ಅಲ್ವಾ. ಎಫ್ ಆಫ್ ಎಕ್ಸ್ ಮಾಡಿ ಎಫ್ ಆಫ್ ಜಿ ಆಫ್ ಎಕ್ಸ್ ಮಾಡ್ಕೋಬೋದು. ಸೇಮ್ ಪ್ರೊಸೀಜರ್ ನಾನು ಪ್ರೀವಿಯಸ್ ಪ್ರಾಬ್ಲಮ್ಗೆ ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಸಾಲ್ವ್ ಮಾಡಿದ್ರೆ ಬರುತ್ತೆ ಅಷ್ಟೆ. ನೆಕ್ಸ್ಟ್ ಒನ್, ಈಗ ನಾವು ಸಮ್ ಅಪ್ಲಿಕೇಶನ್ ನೋಡೋಣ. ಒಂದು ಪ್ರಾಬ್ಲಮ್, ಇಫ್ f from a to b and g from b to c be two functions are 1 1. If these two are 1 1, then gov from a to c is also 1 1. ನಮಗೆ ಟೂ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಎಫ್ ಫ್ರಮ್ ಎ ಟು ಬಿ, ಜಿ ಫ್ರಮ್ ಬಿ ಟು ಸಿ ಆರ್ 1 1 ಅಂತ ಹೇಳಿದೆ. ದೆನ್ ಗಾಫ್ ಫ್ರಮ್ ಎ ಟು ಸಿ ಇಸ್ ಆಲ್ಸೋ 1 1 ಅಂತ ಪ್ರೂವ್ ಮಾಡಬೇಕು. ಕನ್ಸಿಡರ್ ಫಸ್ಟ್ ಗಾಫ್ ಕನ್ಸಿಡರ್ ಮಾಡೋಣ. ಜಿ ಆಫ್ ಎಫ್ ಆಫ್ x1 is equal to ಗಾಫ್ ಆಫ್ x2. 1 1 ಆಗಬೇಕಂದ್ರೆ ಅದರ ಇಮೇಜ್ ಅನ್ನೋದು ಸೇಮ್ ಅಂತ ನಾವು ಕನ್ಸಿಡರ್ ಮಾಡಬೇಕಲ್ವಾ. ಲಾಸ್ಟಿಗೆ ಎಲಿಮೆಂಟ್ಸ್ ಅನ್ನೋದು ಈಕ್ವಲ್ ಬಂದರೆ ಸಾಕು ನಮಗೆ. ದಟ್ ಈಸ್ 1 1 ಫಂಕ್ಷನ್. ಈಗ ಇದನ್ನ ಯಾವ ಥರ ಬರ್ಕೋಬೋದು, ಜಿ ಆಫ್ ಎಫ್ ಆಫ್ x1 ಜಿ ಆಫ್ ಎಫ್ ಆಫ್ x2. ಈಗ ಇಲ್ಲಿ ನಿಮಗೆ ಮ್ಯಾಮ್ ನಮಗೆ ಕನ್ಫ್ಯೂಸ್ ಆಗತ್ತೆ ಅಂತ ಅಂದರೆ ಜಸ್ಟ್ ಪುಟ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಸಮ್ a1. ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದರೆ ಮಾತ್ರನೇ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಾಡ್ಬೋದು. ನಾನು ಸ್ಪ್ಲಿಟ್ ಮಾಡಿ ಮಾಡ್ತೀನಿ. ಬಟ್ ಎಫ್ ಆಫ್ x1 ಈಕ್ವಲ್ ಟು a1, ಎಫ್ ಆಫ್ x2 ಈಕ್ವಲ್ ಟು ಸಮ್ a2. ನಾನೀಗ ಜಿ ಆಫ್ a1 ಈಕ್ವಲ್ ಟು ಜಿ ಆಫ್ a2 ಅಂತ ಬರಿಬೋದಲ್ಲ. ಸಿ ಜಿ ಆಫ್ a1 ಈಕ್ವಲ್ ಟು ಜಿ ಆಫ್ a2 ಅಂದರೆ ಆಲ್ರೆಡಿ ನಮಗೆ ಗೊತ್ತು ಜಿ ಇಸ್ 1 1. ಜಿ ಅನ್ನೋದು 1 1 ಆಗಿದೆ ಅಂದರೆ ಇಮೇಜಸ್ ಸೇಮ್ ಇದೆ ಅಂದರೆ ಅದರ ಎಲಿಮೆಂಟ್ಸ್ ಸೇಮ್ ಇರಬೇಕು. ಇದು ಇಮೇಜ್ ಸೇಮ್ ಇದೆ ಅಂದರೆ ಅದರ ಎಲಿಮೆಂಟ್ಸ್ ಏನು, ಇದು ಎಲಿಮೆಂಟ್ಸು ಸಹ ಈಕ್ವಲ್ ಇರಬೇಕು. a1 is equal to a2. Why? Because since c is 1 1. ಈಗ ಎಲಿಮೆಂಟ್ ಸೇಮ್ ಇದೆ ಅಲ್ಲ. ಈ a1 a2 ಅಂದರೆ ಏನು, ಎಫ್ ಆಫ್ x1 ಎಫ್ ಆಫ್ x2 ಅದು ಮತ್ತು ರಿಟರ್ನ್ ಬರ್ಕೊಂಡ್ಬಿಡೋಣಲ್ಲ. ನಾ ಹೇಳ್ತಿದ್ದಲ್ಲ, ಇದು ಅರ್ಥ ಆಗದೆ ಇದ್ರೆ ಮಾತ್ರನೇ ಎಫ್ ಆಫ್ x1 a1 ಅಂತ ಬರ್ಕೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟ್ ಸ್ಟೆಪ್
ಇಲ್ಲಿಗೆ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಫ್ ಆಫ್ x1 is equal to f of x2. ಈಗ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅನ್ನೋದು 1 1 ಕ್ವಶನ್ಲೇ ಕೊಟ್ಟಿದ್ದಾರಲ್ಲ. ಎಫ್ ಅನ್ನೋದು 1 1. ಎಫ್ ಅನ್ನೋದು 1 1 ಅಂದ್ರೆ ಏನು? ಇಮೇಜ್ ಅನ್ನೋದು ಸೇಮ್ ಇದೆ ಅಂದ್ರೆ ಅದ್ರ ಎಲಿಮೆಂಟ್ಸ್ ಅನ್ನೋದು ಸೇಮ್ ಇದೆ. ಸಿನ್ಸ್ ಎಫ್ ಈಸ್ 1 1, then x1 is equal to x2. Hence proved. So f from a to b and g from b to c is 1 1. Then cof from a to c is also 1 1. ನಿಮಗೆ ಒಂದು ಹೋಮ್ವರ್ಕ್. If f from a to b and g from b to c be two functions, be two functions or onto, then gov from a to c is also onto. ಪ್ರೂವ್ ಮಾಡಿ. ಇದು ಜಸ್ಟ್ ಇದು ಹೋಮ್ವರ್ಕ್ ಪ್ರಾಬ್ಲಮ್. ಟ್ರೈ ಮಾಡಿ, ಬರದೇ ಇದ್ದರೆ ಕಮೆಂಟಲ್ಲಿ ಮಾಡಿರಿ ಬರಲಿಲ್ಲ ಅಂತ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಬೈನರಿ ಆಪರೇಷನ್ಸ್. ಲಾಸ್ಟ್ ಟಾಪಿಕ್ ಸ್ಮಾಲ್ ಟಾಪಿಕ್, ಕ್ಯೂಟಿಫೈ ಟಾಪಿಕ್. ಹೇಳ್ಬೋದಾ ಕ್ಯೂಟಿಫೈ ಟಾಪಿಕ್ ಅಂತ? ಯಾ, ಏನೂ ಇಲ್ಲ, ಜಸ್ಟ್ ಸಿಂಪಲ್ ಈಸಿ ಇರುತ್ತೆ ಇದು ಟಾಪಿಕ್ ಮಾತ್ರ. ಪ್ರಾಬ್ಲಮ್ಸ್ ಹೆಚ್ಚಾಗಿಲ್ಲ. ನಾನು ಡಿ ಪಿ ಪಿಯಲ್ಲಿ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಇದ್ರದ್ದು. ಈಗ 1 2 or 3 ಎಕ್ಸಾಂಪಲ್ಸ್ ಇದ್ರ ಮೇಲೆ ಹೇಳ್ತೀನಿ. ಏನು ಬೈನರಿ ಆಪರೇಷನ್ ಅಂದರೆ, ನಾವು ಚಿಕ್ಕವರಿಂದ ಯೂಸ್ ಮಾಡ್ತಾ ಇದ್ವಿ, ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೆಲ್ಲ. ದೀಸ್ ಆರ್ ಆಲ್ ನಥಿಂಗ್ ಬಟ್ ಬೈನರಿ ಆಪರೇಷನ್. ಬೈನರಿ ಮೀನ್ಸ್ ಟೂ ನಂಬರ್ಸ್, 2 ನಂಬರ್ ಮಧ್ಯೆ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನು ಬೈನರಿ ಆಪರೇಷನ್ ಅಂತ ಯೂಸ್ ಮಾಡ್ತೀವಿ. ಇಟ್ ಮೇ ಬಿ ಎನಿಥಿಂಗ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಈ ಬೈನರಿ ಆಪರೇಷನ್ನ ಹೇಗೆ ಡಿನೋಟ್ ಮಾಡ್ತೀವಿ? ಸ್ಟಾರ್ ಅಂತಲೇ ಡಿನೋಟ್ ಮಾಡಬೇಕಾ ಮ್ಯಾಮ್? ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಮತ್ತು ಈಗ ಯಾವ ಥರ? ಕನ್ಸಿಡರ್ ಅ 2 ನಂಬರ್ಸ್, 2 ಎಲಿಮೆಂಟ್ಸ್. ಇಫ್ a star b is equal to a plus b. ಇಲ್ಲಿ ಬೈನರಿ ಆಪರೇಷನ್ ಏನು? ಅಡಿಷನ್. ಹಾಗೆ ಇಫ್ a star b is equal to a minus b, ಸಬ್ಟ್ರಾಕ್ಷನ್ ಇಸ್ ಅ ಬೈನರಿ ಆಪರೇಷನ್. ಹಾಗೆ ಪ್ರತಿಯೊಂದಕ್ಕೂ ಬರುತ್ತೆ. ಇಷ್ಟೇ ಇದು ಬೈನರಿ ಆಪರೇಷನ್ ಅಂದ್ರೆ ಎಷ್ಟು. ಇದರಲ್ಲಿ ಫಸ್ಟ್ ಒನ್ ಬೈನರಿ ಆಪರೇಷನಲ್ಲಿ ಕಾಮ್ಯುಟೇಟಿವ್. ಕಾಮ್ಯುಟೇಟಿವ್ ಆಗತ್ತಾ? ಎಸ್. ಇಫ್ a star b is equal to b star a, a star b equal to b star a ಯಾವಾಗ ಆಗುತ್ತೋ, then this binary operation, this star, a binary operation holds commutative law. Next one, associative law. ಅಸೋಸಿಯೇಟಿವ್ ಲಾ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ, ನಾವು 3 ಎಲಿಮೆಂಟ್ಸ್ ಯೂಸ್ ಮಾಡಿ ಹೇಳೋಣ ಅಸೋಸಿಯೇಟಿವ್. a ಸ್ಟಾರ್, b ಸ್ಟಾರ್, c ಈಸ್ ಈಕ್ವಲ್ ಟು, ನಾವು ಯಾವುದಾದ್ರೂ ತಗೊಳ್ಳಿ, ಇಲ್ಲಿ ಈ ಸ್ಟಾರ್ ಇದರಲ್ಲಿ ಅಡಿಷನ್ ತೊಗೋಬೋದು, ಸಬ್ಟ್ರಾಕ್ಷನ್ ತೊಗೋಬೋದು, ಡಿವಿಷನ್ ತೊಗೋಬೋದು, ನೀವು ಮಲ್ಟಿಪ್ಲಿಕೇಶನ್ ತೊಗೋಬೋದು. ಯಾವುದು ತೊಗೊಂಡ್ರು a star, b star, c is equal to this a star, b star, c. ಈ LHS is equals to RHS ಮಾತ್ರ ಬಂದಾಗ ನಮಗೆ ಅದು ಅಸೋಸಿಯೇಟಿವ್ ಲಾ. ಇಟ್ ಹೋಲ್ಡ್ಸ್ ಅಸೋಸಿಯೇಟಿವ್ ಲಾ. ಕಾಮ್ಯುಟೇಟಿವ್ ಲಾ, a star b equal to b star a.
associative. A star B star C is equals to A star B star C. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಐಡೆಂಟಿಟಿ ಎಲಿಮೆಂಟ್ ಮತ್ತು ಇನ್ವರ್ಸ್ ಎಲಿಮೆಂಟ್. ಏನಪ್ಪ ಇದು ಐಡೆಂಟಿಟಿ ಎಲಿಮೆಂಟ್ ಮತ್ತು ಇನ್ವರ್ಸ್ ಎಲಿಮೆಂಟ್ ಅಂದರೆ? ಐಡೆಂಟಿಟಿ ಎಲಿಮೆಂಟ್ ಫಸ್ಟ್ ಎ ಸ್ಟಾರ್ ಐಡೆಂಟಿಟಿ ಇ ಈಸ್ ಈಕ್ವಲ್ ಟು ಎ ಬರಬೇಕು ನಮಗೆ. ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ ಬಂದಾಗ ಅದು ಐಡೆಂಟಿಟಿ ಎಲಿಮೆಂಟ್. ಇನ್ವರ್ಸ್ ಎಲಿಮೆಂಟ್ ಅಂದರೆ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಇ. ಈ ಥರ ಕಂಡೀಷನ್ ಬಂದಾಗ ದಟ್ ಈಸ್ ಇನ್ವರ್ಸ್ ಎಲಿಮೆಂಟ್ ಆ್ಯಂಡ್ ಇದು ಐಡೆಂಟಿಟಿ ಎಲಿಮೆಂಟ್. ಇದರಲ್ಲಿ ಅಡಿಷನ್ಗೆ ತಗೊಳ್ಳೋಣ ನಾವು. ಯಾವ ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ ನಮಗೆ ಸೇಮ್ ಟರ್ಮ್ ಬರುತ್ತೆ, ಏನೇ ಬರುತ್ತೆ. ಈಗ ಸಪೋಸ್ 2 ಪ್ಲಸ್ ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ ನನಗೆ 2 ಬರುತ್ತೆ? 0 ಅಲ್ವಾ? ಸೊ 0 ಈಸ್ ದ ಅಡಿಟಿವ್ ಎಲಿಮೆಂಟ್. ಯಾವುದಕ್ಕೂ ಇದೊಂದಕ್ಕೆಲ್ಲ ಕಾಮನ್ ಆಗಿ ಯಾವುದಾದ್ರೂ ತಗೊಳ್ಳಿ ನೀವು ನಂಬರ್. 0 ಅನ್ನೋದು additive element, additive identity element. The 0 is additive identity element. ಇದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಶನ್ಗೆ ನೋಡೋಣ. ಮಲ್ಟಿಪ್ಲಿಕೇಶನ್ ಎ ಇಂಟು ಯಾವ ಎಲಿಮೆಂಟ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಏನೇ ಬರುತ್ತೆ. ಅಡಿಷನ್ ಬಂದು 0 ಮಾಡಿದ್ವಿ, ಎ ಬಂತು. ಮಲ್ಟಿಪ್ಲಿಕೇಶನ್ಗೆ 1. ಸೊ 1 ಇಸ್ ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಲಿಮೆಂಟ್. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಲಿಮೆಂಟ್. ಇದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇದು ಐಡೆಂಟಿಟಿ ಎಲಿಮೆಂಟ್ಗೆ. ಇನ್ವರ್ಸ್ ಎಲಿಮೆಂಟ್. ಇನ್ವರ್ಸ್ ಎಲಿಮೆಂಟ್ ಅಂದರೆ ಎ ಸ್ಟಾರ್ ಬಿ. ಸಪೋಸ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಇ. ಇ ಅಂದರೆ 1. ಈಗ ಅಡಿಷನಲ್ಲಿ ಬಂದು ಈ ಇನ್ವರ್ಸ್ ಅಂದರೆ 0. ಎ ಪ್ಲಸ್ ಯಾವ ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ ನಮಗೆ 0 ಬರುತ್ತೆ. RHS ಜಸ್ಟ್ ಈಗ 2 ತೊಗೊಂಡ್ರೆ -2, ಎ ತೊಗೊಂಡ್ರೆ -a. A minus a is 0. Therefore, -a is the additive inverse. ಇದು ನೆನಪಿರಬೇಕು ನಿಮ್ಗೆ ಇವೆಲ್ಲ. ಅಡಿಟಿವ್ ಇನ್ವರ್ಸ್. ಸೇಮ್ ಮಲ್ಟಿಪ್ಲೈ ಮಾಡಿದಾಗ ಎ ಇಂಟು ಯಾವ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇನ್ವರ್ಸ್ 1 ಬರುತ್ತೆ. ಅದ್ರ ರೆಸಿಪ್ರೋಕಲ್ ತಗೊಂಡ್ರೆ ಸಾಕಲ್ವಾ, 1/a. ಸೊ ದಿಸ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಷ್ಟೇ. ಇದು ಐಡೆಂಟಿಟಿ ಎಲಿಮೆಂಟ್ ಆ್ಯಂಡ್ ಇನ್ವರ್ಸ್ ಎಲಿಮೆಂಟ್. ಜಸ್ಟ್ ನೋಡಿ, 0 is the identity element, additive identity element. 1 is a multiplicative identity element. -a is the additive inverse. And 1/a is a multiplicative. ಇಷ್ಟೇ ಇದರಲ್ಲಿ ಬರೋದು. ಟೇಬಲ್ ಒಂದು ಬರುತ್ತೆ. ಟೇಬಲ್ ನಾನು ಒಂದು ಪ್ರಾಬ್ಲಮ್ ಹೇಳಿ ಮಾಡಿಸ್ತೀನಿ. Problem. If let star be a binary operation, defined by a star b is equal to minimum of a comma b. Condition ಕೊಟ್ಟಿದ್ದಾರೆ, a star b is equals to minimum of a comma b. Write operation table. Write
ಟೇಬಲ್ ಆನ್ ಸ್ಟಾರ್. ಟೇಬಲ್ ಬರೆಯೋಣ. ಇದು ಒಂದು ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ. ಎಲ್ಲ ಸಿಮಿಲರ್ ಇದೇ ಥರನೇ ಇರುತ್ತೆ, ಫುಲ್ ಈಸಿ ಇದೆ. Set, let B be a binary operation defined by set 1 2 3 4 5. 5 elements ತಗೊಂಡಿದ್ದೀನಿ ನಾನು. 1 2 3 4 5. A star B ನಾ ಈಗ ನಾವು ಮಾಡೋಣ. 1 star 1 ಇಲ್ಲೇನಿದೆ ಕಂಡೀಷನ್? A star B is equals to minimum of A comma B. ಅಂದರೆ 1 comma 1 ಅಲ್ಲಿ ಯಾವ್ದು ಮಿನಿಮಮ್ ಇದೆ? ಎರಡು ಸೇಮ್ ಇದೆ. 1 1 comma 2 ಅಲ್ಲಿ ಮಿನಿಮಮ್ ಆಫ್ A comma B is 1. 1 comma 3 1 1 1 ಇದಾಯ್ತಲ್ಲ. ನೆಕ್ಸ್ಟ್ 2 comma 1 ಅಲ್ಲಿ ಮಿನಿಮಮ್ 1. 2 comma 2 2 2 2 2. Next 3 comma 1 1 3 comma 2 2 3 comma 3 3 3 comma 4 3 3 comma 5 3. ಪ್ರತಿಯೊಂದಲ್ಲೂ ಮಿನಿಮಮ್ ಅನ್ನೋದು ಕೊಟ್ಟಿದ್ದಾರಲ್ಲ, ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು. 4 comma 1 1 2 3 4 4 comma 5 4. ಲಾಸ್ಟ್ 1 1 2 3 4 5. There's a table. ತುಂಬ ಈಸಿ ಇದೆ ಇದು. one. Next one, let star be a binary operation. Binary operation BO ಅಂತ ಬರ್ದಿರೋಣ. Binary operation, then defined by A star B is equal to AB plus 1. Then find, this is not transitive, sorry, not associative. Transitive ಬರ್ತದೆ. ಅಸೋಸಿಯೇಟಿವ್. ಈಗ ಇದರಲ್ಲಿ ತಗೊಳ್ಳೋಣ. ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ನೋಡಿ. ನಮಗೆ ಅಸೋಸಿಯೇಟಿವ್ ಆಗಬೇಕಂದ್ರೆ ಏನಾಗಬೇಕು? ಎ ಸ್ಟಾರ್, ಫಸ್ಟ್ ಕಂಡೀಷನ್ ಬರೆಯೋಣ. ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಈಗ ಎ ಸ್ಟಾರ್ ಬಿ ಅಂದರೆ ಎ ಬಿ ಪ್ಲಸ್ 1 ಅಲ್ವಾ? ಸೊ ಫಸ್ಟ್ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಓಪನ್ ಬ್ರಾಕೆಟ್ಸ್ ಇದಲ್ಲ, ಅದ್ರೊಳಗಡೆ ಇರೋದಕ್ಕೆ ಅಪ್ಲೈ ಮಾಡಿ. ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದರೆ ಎ ಸ್ಟಾರ್ ಬಿ ಅಂದರೆ ಎ ಬಿ ಪ್ಲಸ್ 1, ಬಿ ಸ್ಟಾರ್ ಸಿ ಅಂದರೆ ಬಿ ಸಿ ಪ್ಲಸ್ 1. ಬಿ ಸಿ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಅಂದರೆ ಎ ಬಿ ಪ್ಲಸ್ 1. ಈಗ ಸಿ ಇದು ಎ ಸ್ಟಾರ್, ಈ ಹೋಲ್ ಥಿಂಗ್ನ ಬಿ ಅಂತ ಅನ್ಕೊಳ್ಳಿ. ಮತ್ತು ಇದನ್ನು ಬಿ, ಇಲ್ಲೂ ಅಷ್ಟೇ ಇದನ್ನ ಲೈಕ್ ಸಮ್ ಎ ಅನ್ಕೊಳ್ಳಿ, ಲೈಕ್ ಎ ಆರ್ ಸಮ್ ಅದರ್ ಎಕ್ಸ್ ಆರ್ ಬಿ, ಎನಿಥಿಂಗ್. ಬಿ ಬೇಡ, ಡಿ. ಇನ್ ಕೇಸ್ ಡೈರೆಕ್ಟಾಗಿ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಅಪ್ಲೈ ಮಾಡಿಕೊಂಡು. ಈಗ ನೋಡಿ ಎ ಸ್ಟಾರ್, ಇದು ಎ ಸ್ಟಾರ್ ಬಿ ಫಾರ್ಮೇಟಲ್ಲಿದಾ? ಎ ಸ್ಟಾರ್ ಬಿ ಅಂದರೆ ಎ ಇಂಟು ಬಿ, ಎ ಇಂಟು ಬಿ ಇಷ್ಟ ಆಯ್ತಲ್ಲ. ಎ ಇಂಟು ಬಿ ಪ್ಲಸ್ 1. ಸೇಮ್ ಅದೇ ಥರ ಎ ಸ್ಟಾರ್ ಸಿ ಆರ್ ಸಮ್ ಡಿ ಸ್ಟಾರ್ ಸಿ ಅಂದರೆ ಡಿ ಇಂಟು ಸಿ ಪ್ಲಸ್ 1.
E into C plus 1. ಇದು just multiply ಮಾಡಿ A B C plus A plus 1 equal to A B C plus C plus 1. See, these two are not equal. A B C same ಇದೆ, but C ಅನ್ನೋದು different. A ಮತ್ತೆ ಇಲ್ಲಿ C ಅನ್ನೋದು different ಇದೆಯಲ್ಲ. Therefore, let star be a binary operation defined by A star B is equal to AB plus 1. This is not associative. Next one, let star be a binary operation defined by A star B is equal to 3A plus B square. Then find 2 star 4. ನಾನಿಲ್ಲಿ 2 star 4 ಫೈಂಡ್ ಔಟ್ ಮಾಡಬೇಕು. ನನಗೆ ಗೊತ್ತಿದೆ A star B ಅಂದರೆ 3A plus B square ಅಂತ. ಅದೇ ಥರನೇ 2 star 4ಗೆ ಅಪ್ಲೈ ಮಾಡಿ. 2 ಅಂದರೆ A ಅಲ್ವಾ, 3 into 2 plus B square ಅಂದರೆ 4 square. 3 2s are 6, 4 4s are 16, 16 plus 6 22. ಇಷ್ಟೇ ಆನ್ಸರ್. ಈಗ ನಾನು ನಿಮಗೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಇಫ್ ನೋಟ್ A minus B equal to 3 A square plus B. It's okay. 3A square plus B ಅಂತ ಇದೆ. ನಾನೀಗ ಫೈಂಡ್ ಔಟ್ 3 minus 2 ಅಂತ ಕೊಡ್ತೀನಿ ನಿಮಗೆ. ಈಗ ನೀವೇನು ಮಾಡ್ತೀರಾ? 3 minus 2 is equal to 1 ಮ್ಯಾಮ್ ಅಂತೀರಾ? ಇಲ್ಲ. ಸಿ ಇಲ್ಲೇನು ಮಾಡ್ತಿದೆ ಅಂದರೆ ಸ್ಟಾರ್ ಅನ್ನೋದು ಬೈನರಿ ಆಪರೇಷನ್ ಅಂತ ತೊಗೊಂಡಿದ್ದೀನಿ. ಲೆಟ್ ಸ್ಟಾರ್ ಬಿ ಅ ಬೈನರಿ ಆಪರೇಷನ್. ಅದೇ ಥರನೇ ಈಗ ಯಾವುದೋ ಒಂದು ಸಿಂಬಲ್ ಯೂಸ್ ಮಾಡಿದ್ದೀವಿ ಬೈನರಿ ಆಪರೇಷನ್ಗೆ, ಹಾಗೆ ಮೈನಸ್ ಅನ್ನೋದು ಒಂದು ಸಿಂಬಲ್ ಅಷ್ಟೇ. ಮೈನಸ್ ಬಿ ಅ ಬೈನರಿ ಆಪರೇಷನ್ ಮೀನ್ಸ್ ವಾಟ್ ಎವರ್ ಮೇ ಬಿ ಕಂಡೀಷನ್ ಅನ್ನೋದು 3A square plus B. ಆಗ ನಿಮಗೆ 3 minus 2 ಅಂತ ಕೊಟ್ಟಿದ ತಕ್ಷಣ 3 minus 2 1 ಅಂತ ಹೇಳಬಾರ್ದು. ಜಸ್ಟ್ 3 minus 2 is equal to 3 ಅನ್ನೋದು A ಪ್ಲೇಸಲ್ಲಿದೆ, 3 into 3 square plus B is 2. 3 3s are 9, 9 3s are 27, 27 plus 2 that is equals to 29. ಇದು ಆನ್ಸರ್. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. A ಮೈನಸ್ ಬಿ ಅಂತ ಈ ಥರ ಕಂಡೀಷನ್ ಕೊಟ್ಟಾಗ ಮಾತ್ರ, ಕಂಡೀಷನ್ ಈ ಥರ ಅಲ್ಲ, ಈ ಥರ ಡಿಫ್ರೆಂಟಾಗಿ ಕಂಡೀಷನ್ಸ್ ಕೊಟ್ಟಾಗ ನೀವು ಡೈರೆಕ್ಟಾಗಿ ಮಾಡಿದೆ 3 minus 2 ಅನ್ನೋ ಆಪರೇಷನ್ ಯೂಸ್ ಮಾಡಿ, ಅದು ಒಂದು ಆಪರೇಷನ್ ಅಂತ ತೊಗೋಬೇಕು ಅಷ್ಟೇ, ಅದು ನಮ್ಗೆ ಯೂಸ್ ಇಲ್ಲ. ರೈಟ್ ಸೈಡ್ ಇರೋದು ಬೇಕು, ಈಗ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಅಷ್ಟೇ. ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್, ಇಫ್ ಲೆಟ್ star be a binary operation and A star B is equal to some 3AB by 5. Is this commutative and associative? First, ಇದು commutative associative ಅಂತ ಫೈಂಡ್ ಔಟ್ ಮಾಡಿ, ಆ್ಯಂಡ್ ಅದರದ್ದು ಅಡಿಟಿವ್ ಎಲಿಮೆಂಟ್ ಸಹ ಫೈಂಡ್ ಔಟ್ ಮಾಡಿ. ಅಡಿಟಿವ್ಗಿಂತೂ ಇಲ್ಲಿ ಇನ್ವರ್ಸ್ ಬರುತ್ತೆ, ಇನ್ವರ್ಸ್ ಎಲಿಮೆಂಟ್ ಅನ್ನೋದು ಫೈಂಡ್ ಔಟ್ ಮಾಡಿ. ಫಸ್ಟ್ ಕಾಮಿಟೇಟಿವ್. ಕಾಮಿಟೇಟಿವ್ ಅಂದರೆ A star B ಮಸ್ಟ್ ಬಿ ಈಕ್ವಲ್ ಟು B star A. ಅಂದರೆ A star B ಅಂದರೆ 3 into AB divided by 5 is equal to 3 into
BA divided by 5. 2 ones are 2 ne, 1 2s are 2 ne alva. So A into B and one, B into A and one. So this is commutative. The commutative I. Next, associative. Associative. Nodi. A star first condition consider madi. A star B star C is equal to A star B star C. First A star B star C alva. First idrolagade irodannu solve ಮಾಡ್ಕೋಬೇಕು ನಾವು. A star B star C ಅಂದ್ರೆ 3BC divided by 5. 3BC divided by 5. That is equal to A star B andre condition already ಗೊತ್ತಿದಲ್ಲ 3AB by 5 star C. ಈಗ ಈ ಹೋಲ್ ಥಿಂಗ್ನ ಸಮ್ ಬಿ ಆರ್ ಎಕ್ಸ್ ಅಂತ ಇಟ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಮಾಡ್ಬೋದು ಎಕ್ಸ್, ಇದನ್ನ ಸಮ್ ವೈ. ಇದು ಎ ಸ್ಟಾರ್ ಎಕ್ಸ್ ಫಾರ್ಮೆಟಾ? ಎ ಸ್ಟಾರ್ ಎಕ್ಸ್ ಅಂದರೆ ಏನು? ಮತ್ತು 3AX ಡಿವೈಡೆಡ್ ಬೈ 5 ನೋಡಿ. ಎ ಸ್ಟಾರ್ 3BC ಅದನ್ನು ಬರ್ಕೊಳ್ಳೋಣ. ಎ ಸ್ಟಾರ್ 3BC by 5 is equal to 3AB by 5 star C. ಈಗ ಇದನ್ನ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ನೋಡಿ. ಎ ಸ್ಟಾರ್ ಬಿ ಫಾರ್ಮೆಟ್ ಅಲ್ಲಿ ಇದಾ ಆರ್ ಎಕ್ಸ್ ಅದಂದ್ರೆ ಏನು? 3AB ಅಂದ್ರೆ ಏನು? ಮತ್ತು ಇಷ್ಟು ಹಾಕೋಬೇಕು ನಾವು ಇಂಟು 3BC. ನೆಕ್ಸ್ಟ್ 3AB ಅಲ್ವಾ ಇದು? ಇದು A 3AB by 5. ಸಾರಿ, ಇಲ್ಲಿ 5 ಒಂದು ಬರುತ್ತೆ ನೋಡಿ. 5 3 3s are 9, 5 5s are 25, 9 divided by 25 ABC. That is equals to same 9 ABC 25. ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡಬೇಡಿ ಡೈರೆಕ್ಟಾಗಿ. ಓಕೆ, LHS is equals to RHS ಅಂತ ನಾವು ಪ್ರೂವ್ ಮಾಡಿದ್ವಿ ಅಷ್ಟೇ. ಸೊ ದಿಸ್ ಇಸ್ ಅಸೋಸಿಯೇಟ್. ಫೈನಲಿ ಥ್ಯಾಂಕ್ ಯು ಸೋ ಮಚ್. ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಈ ಲೆಕ್ಚರಿಂಗ್ನ ನೋಡಿಬಿಟ್ಟು ಹಾಗೆ ಬಿಟ್ಬಿಡಬೇಡಿ. ಜಸ್ಟ್ NCERT ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಅದರಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ಫಸ್ಟ್ ಒಂದು ಸತಿ ಟ್ರೈ ಮಾಡಿ, ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಬಂದೆ ಕೇಳಿ, ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ಸೊ ಪ್ರತಿಯೊಂದು ಪ್ರಾಬ್ಲಮ್ನು ನೀವು ಟ್ರೈ ಮಾಡಿ. ಲೈಕ್ ನಾನು ನಿಮಗೆ ಹೋಮ್ ವರ್ಕ್ ಕೊಟ್ಟಿದ್ದೀನಲ್ಲ ಅದನ್ನು ಮಾಡಿ. ಇದಾದಮೇಲೆ DPPR ಕ್ವಶನ್ ನಾವು ಕೊಟ್ಟಿರೋ ಕ್ವಶನ್ಸ್ನ ಸಹ ಸಾಲ್ವ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ. ಸೊ ಥ್ಯಾಂಕ್ ಯು ಆ್ಯಂಡ್ always keep smiling. Keep smiling. Take care. Thank you so much.